CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ಆ್ಯಕ್ಚುಲಿ ಇದು ವೆರಿ ಇಂಟ್ರೆಸ್ಟಿಂಗ್. ಅದು ಬೇರೆದು ಸೋಷಿಯಲ್ ನಾವೆಲ್ ಮತ್ತೊಂದು ಮಗದೊಂದು ಅಂದರೆ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಬರೆದ್ಬಿಡ್ಬೋದು. ಇದು ಮರ್ಡರ್ ಮಿಸ್ಟ್ರಿ. ಆಮೇಲೆ ಇದು ಮಕ್ಕಳಿಗೆ ಸುಧಾ ಕತೆ ಬುಕ್ ಬರ್ದಿದ್ರಲ್ಲ, ನಾನು ಬರ್ದೇನಿ, ಹೌ ನಾಟ್ ಟು ಗೆಟ್ ವೆಟ್ ಇನ್ ರೈನ್ ಅಂತ. ಅದು ತೆಲುಗುಗೆ ಆಗ್ತಾ ಇದೆ, ಮರಾಠಿ ಒಳಗೆ ಆಗ್ತಾ ಇದೆ, ಆಮೇಲೆ ಕನ್ನಡದಾಗ ಆಗಿದೆ. ಆಮೇಲೆ ಈಗ ಅವರು ಇದು ಯಾವುದಪ್ಪ ಪೆಂಗ್ವಿನ್ ಅವ್ರು ಪಬ್ಲಿಷ್ ಮಾಡಿದ್ದು. ಈಗ ಅವರೊಂದು ಇನ್ನೊಬ್ಬರ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಈಗ ಇದನ್ನ ಸಪ್ಲಿಮೆಂಟ್ರಿ ರೀಡಿಂಗ್ ಅಂತ 3rd 4th ಸ್ಟ್ಯಾಂಡರ್ಡಿಗೆ ಎಲ್ಲ ಕಡೆ ಕಳಿಸ್ತಾ ಇದ್ದಾರೆ ಅವ್ರೀಗ. ಓಕೆ ಓಕೆ ಓಕೆ, ಇದು ಗೊತ್ತಿರಲಿಲ್ಲ. ನಾನು ಬರೀ ಮೆಡಿಕಲ್ ರಿಲೇಟೆಡ್ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಇದನ್ನ ಯಾವುದು ಮೆಡಿಕಲ್ ರಿಲೇಟೆಡು ಇದು ವೇಸ್ಟ್ ಇದರಿಂದ ತುಂಬ ಐಟಮ್ಸ್ ಮಾಡಿದ್ದೆ ನಾನು. ಒಂದು 64 ಐಟಮ್ಸು ಅದು ಮಾಡಿದೆ. ಅಂದರೆ ಹಾಸ್ಪಿಟಲ್ ವೇಸ್ಟ್ ಇದ್ದ, ಅದರಲ್ಲಿ ಬಾಟ್ಲು ನೀಡ್ಲು ಅವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಸೇರಿಕೊಂಡು ಹೂವು, ಫ್ಲವರ್ ವಾಸು, ಆಮೇಲೆ ಆಮೇಲೆ ಪರ್ಸು, ಆಮೇಲೆ ವಾಲ್ ಡೆಕೋರೇಷನ್ನು. ನೀವು ಸುಧಾ ಅಂತ ಹೇಳಿದ್ರಿ, ಸುಧಾಮೂರ್ತಿ ತಾನೇ? ಏನು ನಿಮ್ಮ ಸುಧಾ ಅಂತ ಹೇಳಿದ್ರಿ? ಅವಳು ಸುಧಾ ಮಕ್ಳಿಗೆ ಬರ್ದಿರೋ ಥರನೇನೆ ಅಂತ ಹೇಳಿದ್ರಿ, ಸುಧಾಮೂರ್ತಿ. ಓಕೆ, ಸುಧಾಮೂರ್ತಿ ಅಂದರೆ ಯಾರು ಗೊತ್ತಲ್ವಾ? ಇಂಟ್ರಡಕ್ಷನ್ನೇ ಬೇಡ. ಒಂದೇ ಮನೆಯವರು ಡಾಕ್ಟರ್ ಸುನಂದಾ ಕುಲಕರ್ಣಿ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಇವ್ರದ್ದು ಎಂಥ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಪರ್ಸನಾಲಿಟಿ ಅಂತ ಹೇಳಿದ್ರೆ ವೆರಿ ವೆರಿ ಅನ್ಅಸ್ಯೂಮಿಂಗ್. ನಮ್ಮ ಪಾಲಿಟಿಷಿಯನ್ಸು, ಸಿನಿಮಾದವರು, ಅವ್ರುಗಳೆಲ್ಲರೂ ಮನೇಲಿ ಯಾರಾದರೂ ಒಬ್ರು ಏನಾದರೂ ಆಗಿತ್ತು ಅಂತಂದರೆ ಅವ್ರ ಮನೇಲಿ ಎಲ್ಲ ನಾಯಿ, ಬೆಕ್ಕು, ಕಾರ್ಪೆಟಿಂದ ಹಿಡಿದು ಪ್ರತಿಯೊಬ್ಬರು ಯೂಸ್ ಆರ್ ಮಿಸ್ಯೂಸ್ ಮಾಡಿರ್ತಾರೆ. ನನಗೆ ಯಾವಾಗಿಂದ ಪರಿಚಯ ಈ ಸುನಂದಾ ಕುಲಕರ್ಣಿ ಡಾಕ್ಟರ್ ಅಂತ ಹೇಳಿದ್ರೆ, ನನಗೆ ಫೋರ್ಡ್ ಫೌಂಡೇಶನಿಂದ ಪ್ಯಾನೋಸಿಂದ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ದು ಫೆಲೋಶಿಪ್ ಬಂತು. ಕರ್ನಾಟಕದಲ್ಲಿ ಅಸಂಘಟಿತ ಮಹಿಳೆಯರ ಸಂತಾನೋತ್ಪತ್ತಿ ಆರೋಗ್ಯ ಅಂತ ಕಂಪ್ಲೀಟ್ ಕರ್ನಾಟಕನ 1 ವರ್ಷ ಸುತ್ತಬೇಕು, ಬೇರೆ 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 ಆಸ್ಪೆಕ್ಟಿಂದ. ನನ್ನನ್ನು ಡಾಕ್ಟರ್ ಕುಲಕರ್ಣಿ ಮೇಡಮ್ನ ಇಂಟ್ರಡ್ಯೂಸ್ ಮಾಡಿದ್ದು ಮತ್ತೊಬ್ಬ ಡಾಕ್ಟರ್ ಫ್ರೆಂಡು, ಡಾಕ್ಟರ್ ಉಮಾ ಅಂತ, ಕಿದ್ವಾಯಿನಲ್ಲಿ ಇದ್ದಿತ್ತು. ಸರಿ, ನಾನು ಇವರನ್ನು ಸುಮಾರು ಸಲ ಮೀಟ್ ಮಾಡಿದ್ದೀನಿ ಅಲ್ವಾ ಮ್ಯಾಮ್. ಬೌರಿಂಗ್ ಹಾಸ್ಪಿಟಲಲ್ಲಿ ನಾನು ಮೀಟ್ ಮಾಡಿದ್ದೆ. ಬಿಕಾಸ್ ನಾನು ಬೇಸಿಕಲಿ ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಹೆಲ್ತ್ ಅಂತ ಹೇಳಿದ್ರೆ ನನಗೆ ಸೋಷಲ್ ಪರ್ಸ್ಪೆಕ್ಟಿವಿಂದ, ಸೋಷಲ್ ಎಕಾನಮಿಯಿಂದ ಗೊತ್ತು. ಕ್ವಶ್ಚನೇರ್ಸ್ ಇತ್ತು, ಎಲ್ಲ ಇತ್ತು. ಇವ್ರನ್ನ ಮೀಟ್ ಮಾಡ್ತಾಯಿದ್ದೆ. ಆ ಫ್ರೆಂಡು ನನಗೆ ಇವ್ರ ಬಗ್ಗೆ ಪರ್ಸ್ನಲ್ ಡೀಟೇಲ್ಸ್ ಹೇಳಿರಲ್ಲ. ಇವರು ಹೇಳೋ ಪ್ರಶ್ನೆಯೇ ಬರೋದಿಲ್ಲ. ಬಿಕಾಸ್ ವೆರಿ ಒಫಿಷಿಯಲ್ ಕೈಂಡ್ ಆಫ್ ಇಂಟ್ರಾಕ್ಷನ್ ಅದು. ಅದೆಲ್ಲ ಆದಮೇಲೆ ನನಗೆ ಒಂದು ಕಂಪೇಲ್ ಮಾಡಿದ್ದೆ ಬುಕ್ದು ಎಲ್ಲನೂ. ಮ್ಯಾಮ್, ನೀವು ಒಂದು ಸಲ ನೋಡಬೇಕು, ಬರ್ಕೊಡ್ಬೇಕು, ಅದಕ್ಕೆ ಮುನ್ನುಡಿ ಅಂತ ಹೇಳಿದೆ. ಸರಿ, ನಿನ್ನ ಬಾ ಮನೆಗೆ ಅಂತ ಹೇಳಿಬಿಟ್ಟು ನನಗೆ ಅಡ್ರೆಸ್ ಕೊಟ್ಟರು. ಆ ಮನೆ ಜಯನಗರ ಟಿ ಬ್ಲಾಕಲ್ಲಿ ಅಲ್ಲೊಂದು ಗಣಪತಿ ಗುಡಿ ಇದೆ. ಅಲ್ಲಿಂದ ಹಾಗೆ ರೈಟು ಲೆಫ್ಟು, ಅವಾಗ ಗಿಕೇಶನ್ ಏನೂ ಇರಲಿಲ್ಲ ಅಂತೆಲ್ಲ ಹೇಳೋರು. ಅದೊಂಥರ ನನಗೆ ಗೊತ್ತು, ನಾನು ಇದೇ ಜಯನಗರದೊಳೇನೆ, ಗೊತ್ತಿಲ್ಲ ಅಂತಲ್ಲ. ಆದರೆ ಆಟೋ ಇಳಿದ್ಬಿಟ್ಟು ಗಣಪತಿ ಗುಡಿ 2-3 ರೌಂಡ್ ಹಾಕಿದ್ದೀವಿ. ನಮ್ಗೆ ಯಾವ ಗಣಪತಿ ಗುಡಿ ಅಂತಲೂ ಗೊತ್ತಾಗಲಿಲ್ಲ. ಕಡೆಗೆ 1/2-3 ಗಂಟೆ ಕಷ್ಟಪಟ್ಟಿದ್ದೀವಿ. ಯಾರೋ ಒಬ್ಬರು ಕೇಳಿದ್ರು, ಡಾಕ್ಟರ್ ಸುನಂದಾ ಕುಲಕರ್ಣಿ ಅಂದರೆ ಸುಧಾಮೂರ್ತಿ, ನಾರಾಯಣಮೂರ್ತಿ ಮನೆಯವರ ಅಂತ. ಆಗ ತಕ್ಷಣ ಒಂಥರ ಯುರಕ ಮೂಮೆಂಟ್ ಅಂತಾರಲ್ಲ, ಹೌದಾ ಅನ್ನೋ ಥರ ಆಯಿತು. ಸರಿ, ಹಂಗೋಗಿ ಎಲ್ವೋ ಆಯಿತು. ಗೇಟ್ ಹತ್ರ ಬಂದ್ವಿ. ಅಲ್ಲಿ ಯಾರ್ಯಾರೋ ಸೆಕ್ಯೂರಿಟಿ ಅಂತ ಹೇಳೋಕ್ಕಾಗಲ್ಲ, ಇವಾಗ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಯಾರ್ಯಾರೋ ಇದ್ದರು ಯೂನಿಫಾರ್ಮಲ್ಲಿ. ಯಾರಪ್ಪ ಇದ್ದಾರಪ್ಪ ಇವರು ಅಂತ ಅಲ್ಲಿ ಗೇಟ್ ತೆಗಿತಾ ಇದ್ದೀವಿ. ಅಷ್ಟರಲ್ಲಿ ನಾರಾಯಣಮೂರ್ತಿ ಬಂದರು. ನಾವು ಒಳಗಡೆ ಹೋಗೋದೋ ಬಿಡೋ, ಅವ್ರು ನಮ್ಮನ್ನು ಬಿಡೋದೋ ಬಿಡೋ ನಡೀತಾ ಇದೆ. ಆಮೇಲೆ ನಾರಾಯಣಮೂರ್ತಿ ಅವ್ರು ಬಂದುಬಿಟ್ಟು, ಏನಪ್ಪ ಇದು, ಹೆಣ್ಮಕ್ಳನ್ನ ಇಲ್ಲಿ ಹೊರಗಡೆ ನಿಲ್ಲಿಸಿದ್ಯಾ, ಒಳಗಡೆ ಕಳಿಸು ಅಂತ. ಐ ಸ್ವೇರ್, ಒಳಗಡೆ ಬಂದ ತಕ್ಷಣ ನನಗೆ ತುಂಬ ಫಾರ್ಮಲಾಗಿ ಗೊತ್ತಿದ್ದಿದ್ದು ಮೇಡಮು. ಅಲ್ಲಿ ಹೋಗಿ, ಮ್ಯಾಮ್ ನೀವು ಒಂಚೂರು ನಾರಾಯಣಮೂರ್ತಿ ಮನೆ ಅಂತ ಹೇಳಬಾರ್ದಾಗಿತ್ತ, ಅರ್ಧ
ಗಂಟೆ ಬೀದಿ ಸುತ್ತಿದ್ದೀವಿ ಅಂತ. ಈ ಒಂದು ಎಕ್ಸ್ಪೀರಿಯೆನ್ಸು ನನಗೆ ಹೆಂಗೆ ಎಲಿವೇಟ್ ಮಾಡ್ತು ಆ ಫ್ಯಾಮಿಲಿ. ಮತ್ತು ಸುನಂದಾ ಮೇಡಮ್ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಎದುರಿಗೆ ಹೇಳ್ತಾ ಇದ್ದೀನಿ. ಅಷ್ಟು ಅನ್ಅಸ್ಯೂಮಿಂಗ್ ಫ್ಯಾಮಿಲಿ ಮೆಂಬರ್ಸ್ ಅನ್ನೋದಕ್ಕೆ ನನಗೆ ಅವತ್ತು ನನಗೆ ಲಿಟ್ರಲಿ ಶಿ ಹ್ಯಾಡ್ ಮೆಂಟರ್ಡ್ ಮೀ. ಇಲ್ಲ ಅಂತ ಹೇಳಿದ್ರೆ ನನಗೆ ಆರೋಗ್ಯ, ಅದು ಸಂತಾನೋತ್ಪತ್ತಿ, ರೀಪ್ರೊಡಕ್ಟಿವು ನನ್ನ ಕಪ್ ಆಫ್ ಟೀ ಅಲ್ಲ. ಅದು ನಾನು ಅದನ್ನು ಸೋಷಿಯಲ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡೋದಕ್ಕೆ, ಮೆಡಿಕಲ್ ಪರ್ಸ್ಪೆಕ್ಟಿವ್ನಲ್ಲಿ ಮತ್ತು ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ, ನಮ್ಮ ಒಂದು PHC ಸೆಂಟರು ಮತ್ತು ಗೌರ್ಮೆಂಟ್ ಸೆಕ್ಟಾರು, ಹಳ್ಳಿ ಪ್ಲಸ್ ಅರ್ಬನ್ ಅಂತ ಹೇಳೋದಕ್ಕೆ ಇದನ್ನು ನಾನು ನಿಮಗೆ ಇದು ಒಂಥರ ಸಾರ್ಟ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ ರಿಪೋರ್ಟು ಕೂಡ ತುಂಬ ಚೆನ್ನಾಗಿ ವೆಲ್ ರಿಸೀವ್ಡ್. ಅದೆಲ್ಲ ನಾನು ನಿಮ್ಗೆ ಹೇಳಿದ್ದೆ, ಬಟ್ ಇವತ್ತು ನಾನು ನಿಮಗೆ ಪಬ್ಲಿಕ್ಕಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಂಥ ಸುನಂದಾ ಕುಲಕರ್ಣಿ ಡಾಕ್ಟರು ನಮ್ಮ ಜೊತೆ ಇದ್ದಾರೆ. ನಮ್ಮ ಆಕಾಶವಾಣಿಯಿಂದ ಅವ್ರದ್ದು ಹೆಲ್ತ್ ಪ್ರೋಗ್ರಾಮಲ್ಲಿ ಕೇಳಿರ್ಬೋದು, 12:30 ವಿಮೆನ್ಸ್ ಪ್ರೋಗ್ರಾಮಲ್ಲಿ ಕೇಳಿರ್ಬೋದು, ಮತ್ತು ಅದೇ ತರಹ ದೂರದರ್ಶನಲ್ಲಿ ಕೂಡ ಅವ್ರ ಮಾತುಗಳನ್ನು ಕೇಳಿರ್ಬೋದು. ನಂಗೆ ತಿಳಿದಿರೋ ಹಾಗೆ ಇವತ್ತು ಮೋಸ್ಟ್ಲಿ ನಾವು ಆ ಯೂಟ್ರಸ್ಸು, ಗರ್ಭಕೋಶ, ಮಹಿಳೆ ಆರೋಗ್ಯ ಬಿಟ್ಟು ಮಾತಾಡ್ತೀವಿ ಅನಿಸುತ್ತೆ. ಮತ್ತು ಇನ್ಸಿಡೆಂಟಲಿ ಬಂದೇ ಬರುತ್ತೆ, ಬಿಕಾಸ್ ಅವರು ಎಕ್ಸ್ಪೋಸ್ ಆಗಿರೋ ಏರಿಯಾನೇ ಡೈರೆಕ್ಟಾಗಿ ಹ್ಯೂಮನ್ ಅನಾಟಮಿ ಜೊತೆಗೆ, ವಿಮೆನ್ ಅನಾಟಮಿ ಜೊತೆಗೆ, ಅವಳ ಗರ್ಭಕೋಶದ ಜೊತೆಗೆ ಅವಳ ಮನಸ್ಸಿನ ಜೊತೆಗೂ ಕೆಲಸ ಮಾಡಿದ್ದಾರೆ. ಅವಳಿಗೆ ಅವ್ರ ಕೌನ್ಸಿಲರ್ ಥರನೂ ಕೆಲಸ ಮಾಡಿದ್ದಾರೆ, ಹೇಳಿದ್ದಾರೆ. ಹಾಗಾಗಿ ಮ್ಯಾಮ್, ನಿಮ್ಮ ತಂದೆ ಮೇಲ್ ಸಕ್ಸಸ್ಫುಲ್ ಗೈನಕಾಲಜಿಸ್ಟ್ ಆಗಿದ್ದು ಅದೇ ಇನ್ಸ್ಪಿರೇಷನ್ನಾ? ಹೌದು. ನಾವು ನಮ್ಮ ತಂದೆಗೆ ನಾವು 4 ಮಕ್ಕಳು, ನಾನು ಫಸ್ಟು. ನಮ್ಮ ತಂದೆ ಡಾಕ್ಟರ್ ಇದ್ದರು. ಅವ್ರದ್ದು ದಿನ ಹಾಸ್ಪಿಟಲಿಂದ ಬಂದ ತಕ್ಷಣ ನಾನು ಕೇಳ್ತಿದ್ದೆ, ಇದು ಪ್ಲೇಗ್ ಹೆಂಗೆ ಬರ್ತದೆ, ಕಾಲ್ರಾ ಹೆಂಗೆ ಬರ್ತದೆ, ಅದನ್ನೆಲ್ಲ ನನಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಮ್ಮ ತಂದೆ ಒಂದು ಸಲ ಸರ್ಜರಿ ನಾನು ನೋಡ್ತೀನಿ ಅಂದೆ. ನಮ್ಮ ತಂದೆ ಏನೋ ನಾನು ಸಣ್ಣವಳಿದ್ದೆ, ಅದಕ್ಕೆ ನೋಡ್ತೀನಿ ಅಂದ ಕೂಡಲೇ ಬಾ ಅಂತಂದರು, ಕರ್ಕೊಂಡೋದ್ರು. ಅವ್ರಿಗೆ ಸರ್ಜರಿ ಮಾಡಿದ್ರು, ಅದನ್ನು ಕೊಯ್ಯೋದು ನೋಡಿ ದಪ್ಪ ಅಂತ ಬಿದ್ದುಬಿಟ್ಟೆ. ನಮ್ಮ ತಂದೆಗೆ ಅದು ಸರ್ಜರಿ ಮುಂದುವರಿಸ್ಬೇಕೋ ನಾನು ನೋಡಬೇಕೋ ಗೊತ್ತಾಗಲಿಲ್ಲ. ಆಮೇಲೆ ಅಲ್ಲೇ ಅದನ್ನು ನಿಲ್ಲಿಸೋಕ್ಕಾಗಲ್ಲ, ಅದನ್ನು ಮಾಡಿದರು. ಆಮೇಲೆ ಉಳಿದವ್ರಿಗೆ ಸಿಸ್ಟರ್ಸ್ಗೆ ಯಾರೋ ಹೇಳಿದರು, ಇನ್ನೊಬ್ರು ಯಾರನ್ನ ಕರೀರಿ, ಎಬ್ಬಸ್ರಿ ಅಂತ. ಆಮೇಲೆ ಬಂದೆ ಮನೆಗೆ. ಆದರೆ ನನಗೆ ಇಂಟ್ರೆಸ್ಟ್ ಇದೆ, ನನಗೊಬ್ಬಳಿಗೆ ಇಂಟ್ರೆಸ್ಟ್ ಇತ್ತು ನಮ್ಮ ಮನೆಯೊಳಗೆ. ಸೊ ನಾನು ಡಾಕ್ಟರ್ ಆಗಬೇಕಂತಲೇ ಇತ್ತು ನಂದು. ಓಕೆ ಮ್ಯಾಮ್, ಆವಾಗ ಮೇಲ್ ಗೈನಕಾಲಜಿಸ್ಟ್ನ ಹೆಂಗೆ ನಿಮ್ಮದು ಧಾರವಾಡದಂಥ ಊರು ಹೆಂಗೆ ರಿಸೀವ್ ಮಾಡಿದರು ಫ್ಯಾಮ್ಲೀಸು ಮತ್ತು ಹೆಂಗಸರು? ಆವಾಗ ನೋಡಿರಿ, ಇನ್ನೊಬ್ಬರು ಡಾಕ್ಟರ್ ಇದ್ರು, ಮೇಲ್ ಡಾಕ್ಟರು. ಅವರು ಎಲ್ಲರಿಗೂ ಹೆಣ್ಮಕ್ಳಿಗೆ ಹೇಳ್ತಿದ್ರು, ನೋಡಿರಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ಎಲ್ಲ ಮುಚ್ಚಿಟ್ಟಿದ್ದನ್ನು ನಾವು ತೆಗೆದು ನೋಡ್ತಿರ್ತೀವಿ. ಆದರೆ ಮನೆಗೆ ಹೋದ್ಮೇಲೆ ನಾನು ಗಂಡಸು, ನನ್ನ ಹೆಂಡತಿ ನೋಡಿದ ಮೇಲೆ ನಾನು ಗಂಡಸು ಅಂತ ನೆನಪಾಗ್ತದೆ ಹೊರತು ನನಗೆ ನಮ್ಗೆ ನಿಮ್ಮ ಥರನೇ ನಾನು ನನಗೆ ಅದ್ರ ಬಗ್ಗೆ ಆ ಥರ ಭಾವನೆ ಇರೋದಿಲ್ಲ ಅಂತ. ಸೊ ಎಷ್ಟೊಂದು ಜನ ಏನಾಗ್ತದೆ ಅಂದರೆ ತಂದೆ ಥರ ಅನ್ನಿಸ್ತಾರೆ, ವಯಸ್ಸಾದ ಕೂಡಲೇ ತಂದೆ ಥರ ಅನ್ನಿಸ್ತಾರೆ, ಹೆಣ್ಮಕ್ಳು ತೋರಿಸ್ಕೋತಾರೆ. ಆಮೇಲೆ ಇದನ್ನು ಮುಸ್ಲಿಂ ಹೆಣ್ಮಕ್ಳು ತೋರಿಸ್ಕೋತಿದ್ರು, ಅವರು ತೋರಿಸ್ಕೋತಿದ್ರು, ತುಂಬ ಆರ್ಥೋಡಾಕ್ಸ್ ಅವರು ಅಂಥವ್ರು ತೋರಿಸ್ಕೋತಿದ್ರು. ಅದು ಒಂದು ಸ್ವಲ್ಪ ವಯಸ್ಸಾದ ಆದ ಮನುಷ್ಯನಿಗೆ ಹೆಣ್ಮಕ್ಳು ಹೆಸಿಟೇಟ್ ಮಾಡೋದಿಲ್ಲ, ತೋರಿಸ್ಕೋತಾರೆ. ಸೊ ಪೇಷಂಟ್ಸ್ ಕಡೆಯಿಂದ ಅಪ್ರೂವಲ್ ಆಗಿತ್ತು. ಹೌದು. ನಿಮ್ಮ ತಂದೆ ಹೆಸರು RH ರಾಮಚಂದ್ರ ಕುಲಕರ್ಣಿ. ಓಕೆ ಮ್ಯಾಮ್. ಓಕೆ, ಇವಾಗ ನೀವು ಮೆಡಿಸನ್ ಮಾಡಿದ್ದು ಧಾರವಾಡ ಕಾಲೇಜಲ್ಲೇನಾ? ನಾನು ಮೈಸೂರು ಯೂನಿವರ್ಸಿಟಿಯಿಂದ ಮಾಡಿದೆ, ಹುಬ್ಳಿ KMCಯಿಂದ MD ಪಾಸ್ ಮಾಡಿದೆ. ಧಾರವಾಡ ಅಂದ ತಕ್ಷಣ ನಮಗೆಲ್ಲ ತಕ್ಷಣಕ್ಕೆ ಜ್ಞಾಪಕ ಬರೋದು ಬೇಂದ್ರೆ, ಸಾಧನ ಕೇರಿ, ಚಂಪಾ, ಚನ್ವೀರ ಕಣ್ವಿ, ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್ಲು, ನಮ್ಮ ತುಂಬ ಫೇವ್ರೇಟ್ ಆಗಿರುವಂಥ ನಮಗೆ ಪಾಟೀಲ್ ಪುಟ್ಟಪ್ಪ, ಬಾಳಪ್ಪ ಹುಕ್ಕೇರಿ, ಗಂಧರ್ವ. ಇವಾಗ ಅವ್ರದ್ದು ಒಂದು ಆಡಿಟೋರಿಯಂ ಇದೆ, ಸವಾಯಿ ಗಂಧರ್ವ ಆಡಿಟೋರಿಯಂ, ಎಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಅದೆಲ್ಲ ಆಗುತ್ತೆ. ಅಂಥ ಊರಲ್ಲಿ ನೀವು ಹುಟ್ಟಿ ಬೆಳೆದದ್ದು. ಇದು ಮೆಡಿಸನ್ ಜೊತೆಗೆ ಎಷ್ಟರ ಮಟ್ಟಿಗೆ ನಿಮಗೆ ಆರ್ಟ್, ಕಲ್ಚರ್, ಸಂಗೀತ ಎಲ್ಲ ಇತ್ತು? ಸಂಗೀತ ನನಗೆ ಸ್ವಲ್ಪ ಕೇಳೋದು ದೂರ, ಅದು ಅಷ್ಟೇ ಕೇಳೋದು, ಹಿಂದೂಸ್ತಾನಿ ಕೇಳ್ತಿದ್ವಿ. ಆದರೆ ನಾನು ಸಿತಾರ್ ನುಡಿಸ್ತಾ ಇದ್ದೆ ಒಂದು ಕಾಲಕ್ಕೆ. ಓಕೆ, ಹಿಂದೂಸ್ತಾನಿ ರಾಗ ಎಲ್ಲ ಕಲ್ತಿದ್ದೆ. ಮುಂದೆ ಡ್ಯೂಟಿ ಜಾಸ್ತಿ ಆದಮೇಲೆ ಅದನ್ನು ಬಿಟ್ಬಿಟ್ಟೆ. ಓಕೆ ಮ್ಯಾಮ್, ನೀವು 4 ಜನ ಮಕ್ಕಳು ಅಂತ ಹೇಳಿದ್ರಿ. 2+2 ಅಥವಾ 3+1? 3+1. 3+1. ಫಸ್ಟ್ 3 ಜನ ಹೆಣ್ಮಕ್ಳು, ಕೊನೆಯು ನಮ್ಮ ತಮ್ಮ. ಓಕೆ, ಅವನಿಗೆ ನಿಮಗೆ ಹೇಳಿದ್ನಲ್ಲ ಶಾಸ್ ಪ್ರೈಸ್ ಅಂತ ಸಿಕ್ಕಿದೆ. ಇಟ್ ಈಸ್ ಕಾಲ್ಡ್ ಆಸ್ ನೊಬೆಲ್ ಪ್ರೈಸ್ ಆಫ್ ದಿ ಈಸ್ಟ್. ನೋಬೆಲ್ ಪ್ರೈಸ್ ಆಫ್ ದಿ ಈಸ್ಟ್ ಏನು ಹಾಗಂದ್ರೆ ಮ್ಯಾಮ್? ಹಿ ಈಸ್ ದ ಫಸ್ಟ್ ಒನ್. ಅವ್ರು ಮೊದಲೇ ಅವರು
ಈಸ್ ದ ಫಸ್ಟ್ ಒನ್ ಟು ಗೆಟ್ ದಟ್ ಪ್ರೈಸ್. ಅಲ್ಲಲ್ಲ, ನಮಗೊಂಚೂರು ನೋಬೆಲ್ ಆಸ್ಟ್ರೋಫಿಸಿಕ್ಸ್ ಆಸ್ಟ್ರೋಫಿಸಿಕ್ಸ್ ಅಲ್ಲಿ ಇವಾಗ ಡೈರೆಕ್ಟರ್ ಆಫ್ ಕ್ಯಾಲ್ಟೆಕ್ ಯೂನಿವರ್ಸಿಟಿ, ಅದು ಆಸ್ಟ್ರೋಫಿಸಿಕ್ಸ್ ಸೆಂಟರ್ ಇದ್ದ ಅವನು ಅಮೆರಿಕ. ಈಗ ಅಮೆರಿಕಾದಲ್ಲಿ. ಈ ನೋಬೆಲ್ ಪ್ರೈಸು ಆ ನೋಬೆಲ್ ಪ್ರೈಸ್ಗೂ ಏನು ಡಿಫ್ರೆನ್ಸ್? ಇದು ಈಸ್ಟ್ ಅಂದರೆ ಬರೀ ನಮ್ಮ ಈಸ್ಟರ್ನ್ ಕಂಟ್ರೀಸ್? ಇಲ್ಲ, ಅದು ಆಲ್ ಓವರ್ ದ ವರ್ಲ್ಡ್. ಅದು ನೋಬೆಲ್ ಪ್ರೈಸ್ ಹೆಂಗಿದೆ ಇಲ್ಲ, ಅದು ಆಲ್ ಓವರ್ ದ ವರ್ಲ್ಡ್ ಯಾರು ಸೈಂಟಿಸ್ಟ್ ಇರ್ತಾರೆ ಕೊಡ್ತಾರೆ, ಲೈಕ್ ಹೂ ಆರ್ ಪಾರ್ ಎಕ್ಸಲೆನ್ಸ್ ಕೊಡ್ತಾರಲ್ಲ, ಅದೇ ಥರ ಇದು ಸೇಮ್. ಆದರೆ ಇವ್ರೇನು ಮಾಡಿದ್ರು ಅಂದರೆ, ಶಾಸ್ ಬ್ರದರ್ಸು ಅವರು ದುಡ್ಡು ಗಳಿಸಿದ್ರಂತೆ ತುಂಬ, ಈ ಪ್ರೈಸ್ ಇಟ್ಟು ಅವ್ರೇನು ಮಾಡಿದರು, ಯಾವ ಸಬ್ಜೆಕ್ಟ್ ಅಲ್ಲಿಲ್ಲ, ಫಾರ್ ಎಕ್ಸಾಂಪಲ್ ಅಲ್ಲಿ ಫಿಸಿಕ್ಸ್ ಇದೆ, ನಮ್ಮ ತಮ್ಮಂದು ಅಪ್ಲೈಡ್ ಫಿಸಿಕ್ಸು, ಆಸ್ಟ್ರೋಫಿಸಿಕ್ಸ್ ಇದೆ, ಅಪ್ಲೈಡ್ ಫಿಸಿಕ್ಸು. ಅವನಿಗೆ 2 ಸಲ ನೋಬೆಲ್ ಪ್ರೈಸ್ಗೆ ಅವ್ನ ಹೆಸರು ಹೋಗಿತ್ತು ಮೊದಲು, ಆದರೆ ಒಂದು ಏಜ್ ಕಡಿಮೆ ಇತ್ತು, 38, ಇನ್ನೊಬ್ಬರು 68 ಇದ್ದರು. ಅದಕ್ಕೆ ಅವ್ರೇನಂದರು, ದೊಡ್ಡವ್ರಿಗೆ ಕೊಟ್ಬಿಡೋಣ ಅಂತ 2 ಸಲನೂ ಅವನು ಹಂಗಾಯಿತು. ಇಲ್ಲೇನಾಯ್ತಂದರೆ, ಅಲ್ಲಿ ಯಾವ ಸಬ್ಜೆಕ್ಟ್ ಇಲ್ಲ ಆ ಸಬ್ಜೆಕ್ಟ್ ಇಲ್ಲಿ ಇಟ್ಟಿದ್ದಾರೆ ಅವರು. ಓಕೆ ಓಕೆ. ಸೊ ಇಲ್ಲಿ ಅಪ್ಲೈಡ್ ಫಿಸಿಕ್ಸಿಗೆ ಬಂದುಬಿಡ್ತೀವಿ ಇವನಿಗೆ. ಓಕೆ, ಇವಾಗ ಹಾಗಾದ್ರೆ ನೀವು 4 ಜನದಲ್ಲಿ 3 ಜನದ ಡೀಟೇಲ್ಸ್ ಗೊತ್ತಾಯಿತು. ಇನ್ನೊಬ್ರು ಒಬ್ರು ಸುಧಾಮೂರ್ತಿ, ಅವ್ರ ಡೀಟೇಲ್ಸ್ ನಾವು ಯಾರು ಹೇಳೋದೇ ಬೇಡ. ಜಯಶ್ರೀ ದೇಶಪಾಂಡೆ. ಓಕೆ, ಅವರು ಶಿ ಈಸ್ ಇನ್ ಬಾಸ್ಟನ್. ಅವ್ರದ್ದು ದೇಶಪಾಂಡೆ ಫೌಂಡೇಶನ್ ನಡೆಸ್ತಾ ಇದ್ದಾರೆ ಅವರು. ದೇಶಪಾಂಡೆ ಫೌಂಡೇಶನ್ ಅಂದ್ರೆ ಧಾರವಾಡದಲ್ಲಿ ಪ್ರತಿ ವರ್ಷ ನಡೆಸ್ತಾರಲ್ಲ, ಅದೇ ದೇಶಪಾಂಡೆ ಫೌಂಡೇಶನ್. ಧಾರವಾಡದಾಗಲ್ಲ, ಅದು ಹುಬ್ಳಿ ಒಳಗೇನೆ. ಹುಬ್ಳಿ, ಓಕೆ ಫೈನ್. ಹುಬ್ಳಿ ಒಳಗೇನೆ ನಡೆಸ್ತಾರೆ, ಅದೇ ಫೌಂಡೇಶನ್. ಅಂದ್ರೆ ಅವರು ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರೋದಾ? ಅವಳು ಈಗ ಶಿ ವಾಸ್ ಇಂಜಿನಿಯರು. ಆಮೇಲೆ ಇದಕ್ಕೆ ಅಲ್ಲಿ ಅವ್ರದ್ದು ಯಜಮಾನ್ರದ್ದು ಕಂಪ್ನೀಸ್ ಎಲ್ಲ ಇದ್ದು, ಸೊ ಸಾಫ್ಟ್ವೇರ್ ಕಂಪ್ನಿ ಇದು. ಓಕೆ. ಆಮೇಲೆ ಅವ್ರು ಏನು ಮಾಡಿದರು ಅಂದರೆ, ಅಲ್ಲಿ ಗಳಿಸಿದ್ದ ದುಡ್ಡೆಲ್ಲ ಮಕ್ಕಳೆಲ್ಲ ಸೆಟ್ಲ್ ಆದರು. ಅದಕ್ಕೆ ನಮ್ಮ ಇಂಡಿಯಾದ ಇಂಪ್ರೂವ್ಮೆಂಟ್ ಆಗಲಿ ಅಂತ ತಿಳ್ಕೊಂಡು ಇಲ್ಲಿ ಧಾರವಾಡದಲ್ಲಿ ಫೌಂಡೇಶನ್ ಶುರು ಮಾಡಿದರು. ಸೊ ಶುರು ಮಾಡಿ ಅಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಮೊದಲಿಂದ ನಮ್ಮ ಅಜ್ಜ ಅಜ್ಜಿ ಕಾಲಕ್ಕೆ ಅವರು ಒಂಥರ ಬೇಕಾದಷ್ಟು ಜಮೀನಿತ್ತು ಅವ್ರಿಗೆ. ಆವಾಗೂ ಅವ್ರು ತಮ್ಮ ಕೈಲಾದದ್ದು ಮಾಡ್ತಿದ್ರು. ಏನಂದರೆ ಭಿಕ್ಷುಕರಿಗೆ, ಅವ್ರಿಗೆ. ಆಮೇಲೆ ಆವಾಗಿನ ಕಾಲದಾಗೆ ಹಾಸ್ಟೆಲ್ ಪೀಸ್ಟೆಲ್ ಇರಲಿಲ್ಲ, ಅದಕ್ಕೆ ಮನೆಯೊಳಗೊಂದು 25 ಜನ ಯಾವಾಗಲೂ ಊಟ ಮಾಡ್ತಿದ್ರು, ವಾರದ ಊಟ ಅಂತ. ದಿನ 25 ಜನ ಊಟ ಹಾಕಬೇಕು ಅವ್ರು. ಆಮೇಲೆ ಅವ್ರು ಹೊರಗಡೆ ಕಲಿಯಲಿಕ್ಕೆ ಹೋಗ್ತಿದ್ರು, ಇರ್ಲಿಕ್ಕೆ ಎಲ್ಲಾದರೂ ಇರ್ತಿದ್ರು. ಇದನ್ನು ವಾರಕ್ಕೊಂದು ದಿವಸ ಅವ್ರ ಮನೆಗೆ ಊಟ, ಇನ್ನೊಬ್ಬರ ಮನೆಗೆ ಇನ್ನೊಂದು ದಿವಸ ಊಟ. ಅದಕ್ಕೆ ವಾರದ ಹುಡುಗರು ಅಂತಿದ್ರು. ಆ ಥರ ಮಾಡ್ತಿದ್ರು ನಮ್ಮ ಅಜ್ಜ. ಹೊಸ ಇವಾಗ ನೀವು 4 ಜನನೂ ಇದನ್ನ ನೋಡಿ 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 ಒಂಥರ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಎಕ್ಸ್ಪೋಸ್ ಆಗೋಗಿದ್ರಿ? ಇಲ್ಲ, ನಾವು ಹುಟ್ಟೋ ಇಷ್ಟೊತ್ತಿಗೆ ನಮ್ಮ ಅಜ್ಜ ಮುದುಕರಾಗಿದ್ದರು, ಆದರೆ ಅವ್ರ ಸುದ್ದಿ ಗೊತ್ತಿದೆ ನಮಗೆ. ನಾನು ದಾವಣಗೆರೆ ಅಟ್ಯಾಚ್ ಟು ಮೈಸೂರು ಇತ್ತು, ನನಗೆ ಅಲ್ಲಿ ಸೀಟ್ ಸಿಕ್ಕಿತ್ತು ದಾವಣಗೆರೆ ಒಳಗೆ. ಮೈಸೂರು ಯೂನಿವರ್ಸಿಟಿಯಿಂದ ಪಾಸ್ ಆದೆ. ಆಮೇಲೆ ಅವಾಗೆ ನಂಗೆ ಗೋಲ್ಡ್ ಮೆಡಲ್ ಸಿಕ್ತು. ಆಮೇಲೆ ನಿಮಗೂ ಗೋಲ್ಡ್ ಮೆಡಲ್? ಓಕೆ, ಫೈನಲ್ ಇಯರಿಗೆ ಸಿಕ್ತು. ಓಕೆ ಓಕೆ ಮ್ಯಾಮ್. ಸೊ ನಿಮ್ಮದು ಫಸ್ಟ್ ಪೋಸ್ಟಿಂಗ್ ಎಲ್ಲಾಗಿತ್ತು? ಹಿರೇಕೆರೂರು ಅಂತ, ಧಾರವಾಡದ ಡಿಸ್ಟ್ರಿಕ್ಟ್ನೊಳಗೆ ಹಿರೇಕೆರೂರು ಆಗಿತ್ತು. ಒಂದೇ ಒಂದು ದಿವಸ ನಾವು ಹೋಗಿ ಅಲ್ಲಿ ಸೈನ್ ಮಾಡಿ ಜಾಯ್ನ್ ಆಗಿ, ನೆಕ್ಸ್ಟ್ ರಿಲೀವ್ ಅಂತಾಗಿ ಅಲ್ಲಿಂದ ಬಂದೆ. ಯಾಕೆಂದರೆ ನಂದು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾಯಿದ್ದೆ, MD KMC ಹುಬ್ಳಿ ಒಳಗೆ ಮಾಡ್ತಾಯಿದ್ದೆ. ಸೊ ಅಲ್ಲಿ ಅದಕ್ಕೆ ನಾನು ಒಂದೇ ದಿವಸ ಜಾಯ್ನ್ ಆಗಿ ಬಂದೆ. ಅದಾದಮೇಲೆ ನನಗೆ KMCಗೆ ಪೋಸ್ಟಿಂಗ್ ಕೊಟ್ಟರು, ಹುಬ್ಳಿ KMCಗೆ. ನಿಮ್ಮದು ಫಸ್ಟ್ ಪೋಸ್ಟಿಂಗು PG ಆದಮೇಲೆ ಅಲ್ಲೇ? ಹಾಂ, ಅಲ್ಲಿ ರೆಸಿಡೆಂಟ್ ಗೈನಕಾಲಜಿಸ್ಟ್ ಅಂತ. ಅದಾದಮೇಲೆ ಟೀಚಿಂಗ್ ಕೇಡರ್ಗೆ ಲೆಕ್ಚರರ್ ಅಂತ ಇದ್ದೆ. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ. ಇಲ್ಲಿ ಬಂದ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಸಿಕ್ತು ನನಗೆ. ಸೊ ಇಲ್ಲೇ ಜಾಸ್ತಿ ಇದ್ರಿ ಬೆಂಗಳೂರಲ್ಲಿ? ಇಲ್ಲ, ಅಲ್ಲಿ 10-11 ವರ್ಷ ಅಲ್ಲಿದ್ದೆ. ಆಮೇಲೆ ಒಂದು 9 ವರ್ಷ ಏನೋ ವಾಣಿವಿಲಾಸ್ನಾಗಿದ್ದೆ. ಆಮೇಲೆ ಬಳ್ಳಾರಿಗೆ ಟ್ರಾನ್ಸ್ಫರ್ ಆಯಿತು, ಅಲ್ಲೊಂದು 2 ವರ್ಷ ಇದೆ. ಆಮೇಲೆ ಮತ್ತೊಂದು ಸ್ವಲ್ಪ ವರ್ಷ ಬೆಂಗಳೂರಿನಾಗೆ ಇದ್ದೆ. ಆಮೇಲೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು, ಅಲ್ಲಿದ್ದೆ. ಅಲ್ಲಿಂದ ಬಂದು ಮತ್ತೆ ಬೋರಿಂಗಕ್ಕಾಯಿತು. ಅದಾದಮೇಲೆ ರಿಟೈರ್ ಆದೆ. ಓಕೆ ಮ್ಯಾಮ್. ಆ್ಯಕ್ಚುಲಿ ನನ್ನ ಕೆಲವು ಫ್ರೆಂಡ್ಸು ಹೇಳ್ತಾ ಇರ್ತಾರೆ, ಗೌರ್ಮೆಂಟ್ ಕಾಲೇಜಲ್ಲಿ ಓದಿರೋರು ಮೆರಿಟೆಡ್, ನೋ ಡೌಟ್ ಇನ್ ಇಟ್ ಅದು. ಆಮೇಲೆ ಗೌರ್ಮೆಂಟ್ ಡಾಕ್ಟರ್ಸ್ ಹತ್ರನೇ ಜಾಸ್ತಿ ಮೆರಿಟೆಡ್ಡು ಮತ್ತು ಒಳ್ಳೆ ಡಾಕ್ಟರ್ಸು ಕಂಪೇರ್ ಟು 5 ಸ್ಟಾರ್ ಹಾಸ್ಪಿಟಲ್ಸ್ ಅಂತ ಹೇಳ್ತಾರೆ. ಗೌರ್ಮೆಂಟ್ ಡಾಕ್ಟರ್ಸಿಗೆ ಕೆಟ್ಟ ಕೇಸ್ ಬರ್ತವೆ, ಎಕ್ಸ್ಪೋಜರ್ ಇರ್ತದೆ. ಈಗ ಏನಂದರೆ ನಾವು ಕಲಿಬೇಕಾದ್ರೆ ನಾವು ಅಂಥ ಗೌರ್ಮೆಂಟ್ ಹಾಸ್ಪಿಟಲ್ನಾಗೆ ಕಲಿಬೇಕು. ಆಮೇಲೆ ಕಲ್ತ ಮೇಲೆ ನೀವು ಎಲ್ಲೇ ಬೇಕು 5 ಸ್ಟಾರ್ನಾಗ ಹಾಸ್ಪಿಟಲ್ನಾಗ ಕೆಲಸ ಮಾಡಿ, ಆದರೆ ನಿಮ್ಗೆ ಗೊತ್ತಿರ್ತದೆ ಅದು ಲೈಟ್ ಹೋಗ್ಬಿಡ್ದು. ಹಿಂಗೇನಪ್ಪ ಇನ್ಸಿಷನ್ ಹಾಕ್ತೇವೆ ನಂಗೆ ಆಗ್ತಿತ್ತು, ಹಾಗೆ ಒಬ್ಬ ವಾಣಿವಿಲಾಸ್ನಾಗ ಆಯಿತು. ಇನ್ನೇನು ಸಿಸೇರಿಯನ್ ಇನ್ಸಿಷನ್ ಹಾಕಬೇಕು, ಬೇಬಿ ತೆಗಿಬೇಕು, ಲೈಟ್ ಹೋಗ್ಬಿಡ್ದು. ಆಮೇಲೆ ಇದು ಮತ್ತೆ ಲೈಟ್ ಇಲ್ಲೇ ಇಲ್ಲ, ಏನು ಮಾಡೋದು ಅವಾಗ? ಆಮೇಲೆ ಒಬ್ಬನ ಕಡೆ ಯಾರ್ದೋ ಬ್ಯಾಟ್ರಿ ಇತ್ತು ಯಾರ್ದೋ ಕಡೆಯಿಂದ, ಅದನ್ನು ತೊಗೊಂಡು ಬಂದು UPSC ಅದಕ್ಕೆ ಇದು ಇಲ್ಲ ಇದ್ದೇ ಇರ್ತಾವಲ್ಲ ಗೌರ್ಮೆಂಟ್ ಹಾಸ್ಪಿಟಲ್, ಹಂಗೆ ಇರ್ತಿತ್ತು. ಆದರೆ ಅದರಿಂದ ನಮಗೆ ಎಕ್ಸ್ಪೀರಿಯೆನ್ಸ್ ಬರ್ತದೆ. ಆಮೇಲೆ ಲೈಟ್ ಟಾರ್ಚ್ ಹಿಡ್ಕೊಂಡು ಅದನ್ನು ಸಿಸೇರಿಯನ್ನ ಮುಗಿಸ್ದೆ.
ಅದೇ ಥರ ನಾನು ಕೇರಳಕ್ಕೆ ಹೋಗ್ತಿದ್ದೆ ಲ್ಯಾಪ್ರೋಸ್ಕೋಪಿಕ್ ಕ್ಯಾಂಪ್ ಮಾಡಲಿಕ್ಕೆ. ನಾನೊಂದು 20,000ಕ್ಕಿಂತನೂ ಹೆಚ್ಚು ಲ್ಯಾಪ್ರೋಸ್ಕೋಪಿಕ್ ಟ್ಯೂಬಲ್ ಲೈಗೇಷನ್ ಮಾಡೀನಿ. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಈ 4 ಸ್ಟೇಟ್ ಕೂಡಿ 20,000ಕ್ಕಿಂತನೂ ಹೆಚ್ಚು ಮಾಡಿದ್ದೀನಿ ಲ್ಯಾಪ್ರೋಸ್ಕೋಪಿ. ಅದು ಸ್ಕೂಲ್ ಬಿಲ್ಡಿಂಗ್ನಾಗೆ ಅದು ಟೇಬಲ್ ಹಾಕೋದು, ಬೆಂಚ್ ಹಾಕೋದು, ಮಾಡೋದು ಅಂತ. ಅದರೊಳಗೆ ಒಂದು ಸಲ ನಾನು ಕೇರಳಕ್ಕೆ ಹೋದಾಗ ಏನಾಯಿತು ಅಂದರೆ ಲೈಟ್ ಹೋಗಿಬಿಡ್ತು. ಅಲ್ಲ, ನಾನು ಸ್ಕೋಪ್ ಒಳಗೆ ಹಾಕೇನಿ, ಅದು ಏನೋ ಹಿಡ್ದೇನಿ, ನಾನು ಭಯ ಆಗಿಬಿಡ್ತು. ಇಂಟ್ರೆಸ್ಟೈನ್ ನಾನು ಹಿಡಿದು ಬಿಟ್ಟಿದ್ರೆ ಪೇಷಂಟ್ ಲೋಕಲ್ ಅನಸ್ತೇಷಿಯಾಗಿ ಮಾಡ್ತೀವಿ, ಜಿಯದಾಗಲ್ಲ ಏನಲ್ಲ. ಅದನ್ನ ಏನಾದರೂ ಎಳೆದು ಪಳೆದು ಹರಿತದೆ, ಏನು ಮಾಡಲಪ್ಪ ಅಂದೆ. ಆಮೇಲೆ ನಾನೇ ಒಂದು ತಲೆ ಓಡಿಸ್ದೆ, ಟಾರ್ಚ್ ತೊಗೊಂಡು ಬರ್ರಿ ಅಂದೆ. ಆಮೇಲೆ ಒಂದು ಪೇಪರಿಂದ ಒಂದು ಕೋನು, ಈ ಚಿನ್ಮರಿ ಮಂಡಕ್ಕೆ ಕಟ್ಟಲಿಕ್ಕೆ ಒಂದು ಮಾಡ್ತಾರಲ್ಲ, ಅದನ್ನೊಂದು ಬ್ಲ್ಯಾಕ್ ಪೇಪರ್ನಾಗ ಅದನ್ನು ಮಾಡಿ ಅದು ಟಾರ್ಚ್ ಅದಾಗ ಹಾಕಿ ಇದಕ್ಕೆ ಕನೆಕ್ಟ್ ಮಾಡಿರಿ ಅಂದೆ, ಎಲ್ಲಿ ಲೈಟ್ ಬರ್ತದೆ ಅಲ್ಲಿ. ಸ್ವಲ್ಪ ಲೈಟ್ ಬಂತು, ಅಷ್ಟರಾಗೆ ಅದನ್ನು ಮಾಡಿ ಮುಗಿಸಿ ಅಯ್ಯೋ ದೇವ್ರೆ ಅಂತ ಹೊರಗೆ ಬಂದೆ, ಮುಗೀತಲ್ಲಿಂದ. ಅದಾದಮೇಲೆ ಲೈಟ್ ಬಂದಮೇಲೆ ಉಳ್ದದ್ದು ಮಾಡಿದೆ. ಸೊ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲೊಳಗೆ ಏನಂದರೆ ಕೇಸಸ್ ಕೆಟ್ಟು ಬರ್ತವೆ. ಸೊ ಅದಕ್ಕೆ ಅದರಿಂದ ನಿಮ್ಗೆ ಎಕ್ಸ್ಪೀರಿಯೆನ್ಸು ಕ್ಯಾಟ್ಗಟ್ಟು ಪಾಪ ಒಂದು ಸಲ ಇರ್ತದೆ, ಒಂದು ಸಲ ಇರೋದಿಲ್ಲ. ಆಮೇಲೆ ಅದಕ್ಕೆ ಇಷ್ಟರಾಗೆ ಮುಗಿಸ್ಬೇಕು ಕ್ಯಾಟ್ಗಟ್ನಾಗೆ. ಪ್ರೈವೇಟ್ನಾಗೆ ಅಂದ್ರೆ ಹಂಗಾಗೋದಿಲ್ಲ. ಅವರು ಒಂದು ಕ್ಯಾಟ್ಗಟ್ಟು ಮುಗಿದ್ರೆ, ಒಂದು ವೈಕ್ರಲ್ಲಿ ಮುಗಿದ್ರೆ ಇನ್ನೊಂದು ಬೇಕಂದ್ರೆ ತಂದು ಕೊಡ್ತಾರೆ. ಅಲ್ಲಿ 120 ರೂಪಾಯಿ ಖರ್ಚು, ಅದಕ್ಕೆ ಅದನ್ನೆಲ್ಲ ಲೆಕ್ಕ ಹಾಕ್ಬೇಕಾಗ್ತದೆ ನಾವು. ಸೊ ಹೀಗಾಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅದೊಂದು ನೀವು ಕೆಲಸ ಮಾಡಿದರೆ ಅದೊಂದು ನಿಮಗೆ ಬೂನದು, ಅದು ದೇವ್ರ ನಿಮಗೆ ವರ ಕೊಟ್ಟಾನೆ ಅಂತ ತಿಳ್ಕೊಬೇಕು. ಅದನ್ನು ನಿಮ್ಗಳಿಗೂ ಹಾಗೆ ಇರುತ್ತೆ, ಆ ಕೆಲಸ ಮಾಡಬೇಕಾದ್ರೆ ಡಾಕ್ಟರ್ಸ್ಗೂ ಹಾಗೆ ಇರುತ್ತೆ ಮ್ಯಾಮ್. ಈಚ್ ಆ್ಯಂಡ್ ಎವ್ರಿ ಕೇಸಸ್ಸು ಮುಗಿದ ಮೇಲೆ ಸಕ್ಸಸ್ಫುಲಿ ಆಗಿದ್ಮೇಲೆ ಅದರಂಥ ಸಂತೋಷ ಯಾವುದೂ ಇರೋದಿಲ್ಲ. ಎಂಥ ಕರಪ್ಟ್ ಡಾಕ್ಟರ್ ಎಂತಾದರೂ ಯಾರಾದ್ರೂ ಏನಂದರೆ ಕೇಸು ಕೆಟ್ಟ ಕೇಸು ನೀವು ಹ್ಯಾಂಡಲ್ ಮಾಡಿ ಅವ್ರು ಆರಾಮಾಗಿ ಮನೆಗೆ ಹೋದಾಗ ಆದರೆ ಅದು ಸಂತೋಷ, ಅದು ದುಡ್ಡಿನ ಎದುರಿಗೆ ಆಗೋದಿಲ್ಲ. ಅದೊಂದು ಆತ್ಮಸಂತೃಪ್ತಿ, ಅದು ಬೇರೆ. ಇದು ಯಾವುದೇ ಆಸ್ಪತ್ರೆ ಆಗ್ಬೋದು, ಸರ್ಕಾರಿ ಆಗ್ಬೋದು, ಪ್ರೈವೇಟ್ ಆಗ್ಬೋದು. ಆದರೆ ಗೌರ್ಮೆಂಟ್ನೊಳಗೆ ನೀವು ಕೆಟ್ಟ ಕೇಸ್ ಹ್ಯಾಂಡಲ್ ಮಾಡಿ ಸರಿ ಆಗ್ತದಲ್ಲ, ಅದು ಭಾಳ ಅನಿಸ್ತದೆ ಮನಸ್ಸಿಗೆ. ಆ ಹೆಲ್ತ್ ಸರ್ವೆ ಮಾಡಬೇಕಾದ್ರೆ ಒಂದು ಸೂಜಿ ಹಾಕೊಳ್ಳೋದಕ್ಕೆ 5 ರೂಪಾಯಿ ಕೇಳ್ತಾರೆ. 5 ರೂಪಾಯಿ ಕೊಟ್ಟಿಲ್ಲ ಅಂದರೆ ನನಗೆ ಸೂಜಿ ಹಾಕಲ್ಲ. ಅಂಥ ಪರಿಸ್ಥಿತಿನಲ್ಲಿ ನಿಮ್ಮ ಕಲೀಗ್ಸ್ ಹಂಗಿದ್ದಾಗ ನಿಮ್ಗೆ ಅವಾಗ ಏನು ಅನ್ನಿಸ್ತಾ ಇತ್ತು ಮ್ಯಾಮ್? ಗೊತ್ತಾಗ್ತಾ ಇತ್ತು ಏನಾದರೂ ಈ ಥರ ನನ್ನ ಕಲೀಗ್ಸ್ ಕರಪ್ಟ್ ಇದ್ದಾರೆ 5 ರೂಪಾಯಿ 10 ರೂಪಾಯಿಗೆ? ನೋಡಿ, ನಾನು ಹೇಳ್ತೀನಿ ಅಂದರೆ ಈ ಜಗತ್ತಿನೊಳಗೆ ಎಲ್ಲರೂ ಒಂದೇ ಥರ ಇರಬೇಕು ಅಂದ್ರೆ ಆಗೋದಿಲ್ಲ. 5 ಬಟ್ಟು ನಮ್ದು ಸೇಮ್ ಇರೋದಿಲ್ಲ. ಕೆಲವರು ಯಾವ ಪರಿಸ್ಥಿತಿ ಒಳಗಿರ್ತಾರೋ ಗೊತ್ತಿಲ್ಲ, ನಮಗೆ ಏನು ಮಾಡ್ತಿರ್ತಾರೋ ಅವ್ರದ್ದು ನಾ ತಲೆ ಹಾಕ್ಲಿಕ್ಕೆ ಹೋಗಿಲ್ಲ. ನಾ ಏನು ಮಾಡ್ತೀನಿ, ನನ್ನ ಕೆಲಸ ಏನು ನಾ ಮಾಡ್ತೀನಿ, ಅಷ್ಟು ಮಾಡ್ತೀನಿ ಅಂಥದ್ದು. ಈಗ ಎಕ್ಸಾಮಿನೇಷನ್ ಆಗಲಿ, ನಂದು ಕೆಲಸ ಏನು ನಾ ಮಾಡ್ತೀನಿ. ಉಳಿದವ್ರಿಗೆ ನೀವು ತೊಗೋತೀರಿ ಅನ್ನೋದು, ಇದು ಮಾಡೋದು ಅನ್ನೋದು ಹಂಗಂತಲ್ಲ. ತೊಗೊಳ್ಳೋರು ತೊಗೋತಿರ್ತಾರೋ, ಏನು ಮಾಡ್ತಿರ್ತಾರೋ, ಬಟ್ ನನಗೆ ಅದ್ರ ತಲೆ ಹಾಕ್ಲಿಕ್ಕೆ ಹೋಗಿಲ್ಲ. ನಾನು ಏನಂದರೆ ನನ್ನ ಕೆಲಸ ಏನು ನಾ ಅದು ಕರೆಕ್ಟಾಗಿ ಮಾಡಿಬಿಡ್ತೀನಿ. ಓಕೆ ಮ್ಯಾಮ್, ಇವಾಗ ನೀವು ಚೀಟಿ ಬರ್ಕೊಡ್ತೀರಲ್ಲ ಔಷಧಿಗಳಿಗೆ, ಅಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ PHC ಸೆಂಟರ್ಸಲ್ಲಿ ಸರಿಯಾಗಿರೋ ಔಷಧಿಗಳು ಸಿಗುತ್ತಾ? ನಾನು PHC ಸೆಂಟರ್ನಾಗಿ ಕೆಲಸ ಮಾಡಿಲ್ಲ. ಓಕೆ. ನಾನು ಡಿಸ್ಟ್ರಿಕ್ಟ್ನೊಳಗೂ ಕೆಲಸ ಮಾಡಿಲ್ಲ. ನಾನು ಯಾವಾಗಲೂ ಮೆಡಿಕಲ್ ಕಾಲೇಜ್ನಾಗೇ ನಾನು ಥ್ರೂ ಔಟ್ ಲೈಫ್ ಮೆಡಿಕಲ್ ಕಾಲೇಜ್ ಎಂಟ್ರಾಗಿ ಮೆಡಿಕಲ್ ಕಾಲೇಜಿಂದನೇ ಇದು ರಿಟೈರ್ ಆಗೀನಿ. ಇವಾಗ ನೀವು ಪಾಠ ಮಾಡಬೇಕಾದ್ರೆ ಗೌರ್ಮೆಂಟ್ ಟೀಚರ್ಸು, ಡಾಕ್ಟರ್ಸು, ಪ್ರೊಫೆಸರ್ಸ್ಗೆ ಒಂದು ತರಹ 80-90% ಅವ್ರ ಸೈಕಿನೇ ಬೇರೆ ಥರ ಇರುತ್ತೆ. ಸ್ಟೂಡೆಂಟ್ ಲೆವೆಲ್ನಲ್ಲಿ ಅವರಿಗೆ ಒಂದು ಎಥಿಕ್ಸು, ಮೊರಾಲಿಟಿ ಮತ್ತು ಒಂದು ಈ ಥರ ಪುವರ್ ಪೇಷಂಟ್ಸ್ ಬಂದರೆ ಆ ಕನ್ಸರ್ನು ಹೇಗೆ ನೀವು ಪಾಠದ ಮೂಲಕ ಹೇಳ್ಕೊಡ್ತೀರಾ? ಡೈರೆಕ್ಟಾಗಿ ಎಥಿಕ್ಸ್, ಮಾರಲ್ ಕ್ಲಾಸ್ ತೊಗೊಳಕ್ಕಾಗಲ್ಲ, ಡೈರೆಕ್ಟಾಗಿ ಮಾಡೋಕ್ಕಾಗದೇ ಇಲ್ಲ. ಅದನ್ನು ನೀವು ಆಮೇಲೆ ನೀವು ವೇದಾಂತದ ಪಾಠ ಹೇಳೋಕ್ಕೆ ಶುರು ಮಾಡಿಬಿಟ್ರೆ ಯಾವ ಸ್ಟೂಡೆಂಟು ಇರೋದಿಲ್ಲ. ಅದೇ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೀವು ಕೆಲಸ ಮಾಡಿ ತೋರಿಸ್ಬೇಕು. ಆವಾಗ ಅವರು ನೋಡ್ತಾರೆ. ಈಗ ಮೊನ್ನೆ ನನಗೊಬ್ಬ ಸ್ಟೂಡೆಂಟ್ ಭೇಟಿಯಾಗಿದ್ದರು. ಅವ್ರು ಹೇಳಿದರು, ಮೇಡಮ್ ನಾನು ನಿಮ್ಗೆ ತುಂಬ ನೆನಪಿಟ್ಟಿನಿ, ಯಾಕೆ ಅಂತ ಕೇಳಿದೆ ನಾನು. ಅದು ಒಂದು ಪೂರ್ ಪೇಷಂಟ್ ಇತ್ತಂತೆ, ನಂಗೆ ನೆನಪಿಲ್ಲ. ಎಲ್ಲ ವಾಣಿವಿಲಾಸಕ್ಕೆ ಬರೋವೆಲ್ಲ ಪೂರ್ ಇರ್ತಾರೆ, KMCಗೆ ಬರೋರು ಪೂರ್ ಇರ್ತಾರೆ ಅವರು. ಅದಿತ್ತು. ಅವಳಿಗೆ ಊರಿಗೆ ಹೋಗಿ ದುಡ್ಡು ಇರಲಿಲ್ಲ. ಆಮೇಲೆ ನಾನು ಮನೆಯಿಂದ ಹಣ್ಣು ತಂದು ಕೊಡ್ತಿದ್ದೆ. ಅವಳಿಗೆ ಇವರೆಲ್ಲ ಸ್ಟೂಡೆಂಟ್ಸ್ ಸೇರಿ, ಪಾಪ ಅವರು ಸ್ಟೂಡೆಂಟ್ಸ್ ಅಲ್ಲ, ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿ ಅವಳಿಗೆ ಕೊಡೋಣ ಅಂತ ಮಾಡಿದ್ರಂತೆ. ಆಪ್ರೇಷನ್ಗೆ ಏನರ ಬೇಕಂದರೆ ಔಷಧಿಗೆ, ಅದಕ್ಕೆ ಇದಕ್ಕೆ. ಆಮೇಲೆ ಇವರೆಲ್ಲರೂ ಕೂಡಿ ಕಲೆಕ್ಟ್ ಮಾಡಿ ಅವ್ರು ಕೊಡೋಕೆ ಬಂದುಬಿಟ್ರೆ ಅಷ್ಟೊತ್ತಿಗೆ ನಾನು ಎಲ್ಲ ತಂದು ಕೊಟ್ಬಿಟ್ಟಿದ್ದಂತೆ ಅವ್ರಿಗೆ. ಓಕೆ ಓಕೆ. ಅದನ್ನು ಅವನು ಹೇಳ್ದ, ನನಗೆ ಅದು ನೆನಪು ಇಲ್ಲ. ಅದಕ್ಕೆ ನಾನು ಏನಂತೀನಿ ಅಂದರೆ, ನಮ್ಮ ತಂದೆ ಹಂಗೆ ಮಾಡ್ತಿದ್ರು. ಪೇಷಂಟು ಇದನ್ನು ಒಬ್ಬರು ಮಡಿ ಹೆಂಗ್ಸಿದ್ರು. ಅವರು ಹಾಸಿಗೆ ಮೇಲೆ ಕೂಟೆ ಏನು ತಿನ್ನೋದಿಲ್ಲ. ಆಮೇಲೆ ಅವ್ರಿಗೆ
ಸ್ನಾನ ಇಲ್ಲದೆ ತಿನ್ನೋಂಗಿಲ್ಲ, ಪೂಜೆ ಇಲ್ಲದೆ ತಿನ್ನೋಂಗಿಲ್ಲ, ಹಂಗೆಲ್ಲ ಇದ್ದರು. ನಮ್ಮ ತಂದೆ ಅವ್ರಿಗೆ IV ಡ್ರಿಪ್ಪೇ ಹಾಕಿದರು ಅವರು ಇದು ಬರೋ ತನಕ. ಆಮೇಲೆ ಅವ್ರಿಗೆ ಯಾವಾಗ ಸ್ನಾನ ಮಾಡ್ಲಿಕ್ಕೆ ಬಂತು ಆಮೇಲೆ ಅವ್ರಿಗೆ ಮನೆಯಿಂದ ಹಣ್ಣು ತಂದು ಕೊಟ್ಟರು. ಆಮೇಲೆ ಹೋಗ್ಲಿಕ್ಕೂ ದುಡ್ಡು ಇರಲಿ, ಅವ್ರ ಪೇಷಂಟು ಪಾಪ ಡಾಕ್ಟ್ರಿಗೆ ಏನಾರು ಕೊಡಬೇಕು ಅಂತಿತ್ತು ಅವ್ರಿಗೆ. ಒಂದು ಹಣ್ಣು ಕೊಟ್ಟಳು ಪಾಪ. ಆಮೇಲೆ ಅವಳಿಗೆ ಊರಿಗೆ ಹೋಗೋಕೆ ನಮ್ಮ ತಂದೆನೇ ದುಡ್ಡು ಕೊಟ್ಟರು. ಓಕೆ, ಅದಕ್ಕೆ ನೀವು ಹಿಂಗೆ ಮಾಡ್ತಾ ನೋಡಿದ್ರೆ ತೋರಿಸಿದ್ರೆ ಅವ್ರು ನೋಡ್ತಾರೆ. ಆಮೇಲೆ ಯಾರಿಗೆ ಗುಣಗ್ರಾಹಿ, ಯಾರಿಗೆ ಆ ಥರ ಆಗಬೇಕು ಅಂತಿರ್ತಾರೆ ಅದನ್ನು ನೋಟಿಸ್ ಮಾಡ್ತಾರೆ ಅವರು. ಈಗ ಒಂದು ಸ್ಕೂಲ್ನಾಗೆ ಟೀಚರ್ ಕಲಿಸಿದ್ರೆ ಒಂದು 50 ಜನ ಸ್ಟೂಡೆಂಟ್ಸು 60 ಜನ ಇದ್ದರು ಅಂತ ಇಟ್ಕೊಳ್ಳಿ, ಅವರೆಲ್ಲರಿಗೂ ಅದನ್ನೇ ಕಲಿಸ್ತಾರೆ. ಆದರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಅದನ್ನೇ ಎಷ್ಟೆಷ್ಟು ಹಿರ್ಕೋಬೇಕು, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅವ್ರವ್ರು ಇದಕ್ಕೆ ಬಿಟ್ಟಿದ್ದು. ಆ ಥರ ನೀವು ಗುಣಗ್ರಾಹಿ ಇದ್ದವ್ರ ಸ್ಟೂಡೆಂಟ್ಸು ಅದು ನೋಡ್ಕೊಂಡು ಅವ್ರು ಮಾಡ್ಬೋದು. ಈಗ ರೀಸೆಂಟ್ಲಿ ಒಂದು 2-3 ತಿಂಗಳ ಹಿಂದೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬಾಣಂತಿ ಸಾವಾಯ್ತಲ್ಲ, ಅದು ಫ್ಲೂಯಿಡ್ ಇದು ಇತ್ತು, ಡಿಫೆಕ್ಟಿವ್ ಇತ್ತದು ಮೆಡಿಸನ್ನಲ್ಲಿ ಅಂಥದ್ದು, ಅದಕ್ಕೆ ಅದಾಯಿತು. ಓಕೆ ಮ್ಯಾಮ್, ನೀವೀಗ ಎಲ್ಲ ಕಡೆಗೂ ಪಾಠ ಮಾಡಿದ್ದೀರಾ, BMC ಆಗ್ಬೋದು, MMC ಆಗಬಹುದು, ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಕಾಲೇಜಸಲ್ಲಿ ಕೂಡ. ಆ ಸ್ಟೂಡೆಂಟ್ಸ್ದು, ಮೆರಿಟ್ ಸ್ಟೂಡೆಂಟ್ಸ್ದು ಸೈಕಾಲಜಿ ಗ್ರಾಸ್ಪಿಂಗ್ ಹೇಗಿರುತ್ತೆ, ಮತ್ತು ಕ್ಯಾಪಿಟೇಷನಿಂದ ಬಂದವ್ರದ್ದು ಯಾವ ರೀತಿ ನೀವುಗಳು ಅಬ್ಸರ್ವ್ ಮಾಡ್ತೀರಾ? ನಾನು ಒಂದು ನೋಡಿದ್ದೇನೆ, ಆದರೆ ಕ್ಯಾಪಿಟೇಷನ್ ಫೀಸ್ ತೊಗೊಂಡು ಬಂದವರು ಎಲ್ಲರೂ ದಡ್ರಂತ ಇರೋದಿಲ್ಲ. ಯಾಕಂದ್ರೆ ನಾನು ಹಿಂಗೆ ಹೇಳ್ತೀನಿ, ಈಗ ಮೆರಿಟು 95 ನಿಂತಪ್ಪ, ಅವ್ರಿಗೆ 94.9 ಬಂದಿರ್ತದೆ, 94 ಬಂದಿರ್ತದೆ, 93 ಬಂದಿರ್ತಾರೆ, ಅವರು ಗುಡ್ ಸ್ಟೂಡೆಂಟ್ಸ್ ಇರ್ತಾರೆ. ಆಮೇಲೆ ಅವ್ರ ತಂದೆ ತಾಯಿ ತಮ್ಮ ಜೀವ ಒತ್ತೆ ಇಟ್ಟು ಏನೋ ಒಂದು ಡೊನೇಷನ್ ಕೊಟ್ಟು ಕಳಿಸ್ತಾರಲ್ಲ, ಅವ್ರಿಗೆ ಹಸಿವಿರ್ತದೆ, ಅವ್ರು ಚೆನ್ನಾಗೇ ಕಲಿತಾರೆ. ಆಮೇಲೆ ಈಗ ನೀವು ಕಲಿಯದೇ ಇದ್ದವರು ಎಲ್ಲಿದ್ದರೂ ಹಂಗೆ ಕಲಿಯೋದಿಲ್ಲ. ಈ ಥರದ್ದು ನಾ ಹೇಳ್ತಾ ಇಲ್ಲ, ಇವಾಗ ನಿಮಗೆ ಗೊತ್ತಿದೆ, ಪ್ರಾಕ್ಸಿ ಬರೆಯೋದು, ಸೀಟ್ ಬುಕ್ ಮಾಡೋದು, ಒಂಥರ ಅರ್ಧಂಬರ್ಧ ಮಾಲ್ ಪ್ರಾಕ್ಟೀಸಸ್ಸಿಂದ ಮೆಡಿಸನ್ಗೆ, ಮೆಡಿಕಲ್ ಫೀಲ್ಡಿಗೆ ಬರ್ತಾರಲ್ಲ ಅಂಥವ್ರದ್ದು. ಆಮೇಲೆ ಅವರು ನೋಡ್ರಿ, ನಾನು ಹೇಳ್ತೀನಿ, ಅವರು ನಾನು ನೋಡಿದ್ದೀನಿ, ಒಂದ್ಸಲ ನಮ್ಮ ಕ್ಲಾಸ್ಮೇಟಿಗೆ ನಾನೇ ಎಕ್ಸಾಮ್ನರ್ ಆಗಿಬಿಟ್ಟಿದೆ. ಓಕೆ, ಅವರು ಫೇಲ್ ಆಗಿ 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 ಇಂಟ್ರೆಸ್ಟ್ ಇಲ್ದವರು, ಓದ್ಲಿಕ್ಕೆ ಆಗದೆ ಇದ್ದವರು, ಕೆಪಾಸಿಟಿ ಇಲ್ದವರು, ದುಡ್ಡಿದೆ ಅಂತ ಅವ್ರನ್ನ ಹಾಕಿರ್ತಾರೆ ತಂದೆ ತಾಯಿ. ಅವ್ರಿಗೆ ಅದು ಇಂಟ್ರೆಸ್ಟ್ ಇರೋದಿಲ್ಲ. ಇಫ್ ಯು ಆರ್ ಮೆರಿಟ್ ಇದ್ದು ನಿಮ್ದೆಲ್ಲ ಇತ್ತಂದರೆ ನಿಮ್ಗೆ ಅಪಾರ್ಚುನಿಟಿ ಸಿಕ್ಕರೆ, ಇಲ್ಲೇ ಮೆರಿಟ್ ಇದ್ದರೂ ಕೆಲವರಿಗೆ ಸೀಟ್ ಸಿಗ್ಲಿಕ್ಕಿಲ್ಲ ಅಂಥವ್ರು ಅಬ್ರಾಡ್ ಹೋಗ್ತಾರೆ, ಕಲಿತಾರೆ, ಅಲ್ಲಿ ಸೆಟ್ಲ್ ಆಗ್ತಾರೆ, ಇಲ್ಲ ಇಲ್ಲಿ ಬಂದು 5 ಸ್ಟಾರ್ ಹಾಸ್ಪಿಟ್ಲಾಗ ಜಾಯಿನ್ ಆಗ್ತಾರೆ. ಏನೇ ಆದರೂ ಕೂಡ ಇವತ್ತಿಗೂ ಕೂಡ ಮೆಡಿಸನ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಆ ಫ್ಯಾಸಿನೇಷನ್ ಇದ್ದೇ ಇದೆ. ಮೆಡಿಸನ್, ಇವಾಗ ಇಂಜಿನಿಯರಿಂಗ್ ಆದವರು ತಕ್ಷಣಕ್ಕೆ ಅವರಿಗೆ ದುಡ್ಡು ಬಂದ್ಬಿಡುತ್ತೆ, ಸಂಬಳ ಬಂದ್ಬಿಡುತ್ತೆ ಅಲ್ವಾ ಮ್ಯಾಮ್? ಅದ್ರ ಜೊತೆಗೆ ರಿಸರ್ವೇಶನ್ ಇದೆ. ಹೌದು. ಆಮೇಲೆ ಫಸ್ಟ್ ಇಯರ್ಗೆ ಸಿಗೋದಿಲ್ಲ, ನೀವೇನೇ ತಗೊಂಡಿದ್ರು ಎಷ್ಟು ನಿಮಗೆ ಬೇಕಾದ ಸಬ್ಜೆಕ್ಟ್ ಸಿಗ್ಲಿಕ್ಕಿಲ್ಲ. ಕರೆಕ್ಟ್, ಅದು ಮೋಸ್ಟ್ ಇಂಪಾರ್ಟೆಂಟ್. ಅಂದ ಕೂಡಲೇ ಅವ್ರು ಏನು ಮಾಡ್ತಾರೆ, ಇನ್ನೊಂದ್ಸಲ ಕೂಡೋಣ ಅಂತಾರೆ. ಹಿಂಗೆಲ್ಲ ಆಗ್ತದೆ. ಫ್ರಸ್ಟ್ರೇಷನ್ ಆಗಲ್ವಾ ಮ್ಯಾಮ್? ಆಗ್ತದೆ. ಏನು ಮಾಡಬೇಕು ಮ್ಯಾಮ್? ಆಗ್ತದೆ. ಏನು ಮಾಡಬೇಕು? ಫ್ರಸ್ಟ್ರೇಷನ್ ಆಗ್ತದೆ. ಆದರೆ ದೇವ್ರು ಎಲ್ಲೋ ಒಂದು ಕಡೆ ದಾರಿ ತೋರಿಸ್ತಾನೆ. ಸಿ, ಇಫ್ ಯು ಹ್ಯಾವ್ ಮೆರಿಟು, ಇಫ್ ಯು ಆರ್ ಸಿನ್ಸಿಯರು, ಆನೆಸ್ಟು, ನೀವೆಲ್ಲ ಇದು ಬಿಟ್ಟರೆ ನಿಮಗೆಲ್ಲೋ ಒಂದು ಕಡೆ ದೇವರು ದಾರಿ ತೋರಿಸ್ತಾನೆ. ಓಕೆ, ಅದು ಫಿಲಾಸಫಿ ಆಗುತ್ತೆ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಆ 3-4 ವರ್ಷ ಅದನ್ನೆಲ್ಲನೂ ರಿಸರ್ವೇಷನ್ನು, ಇನ್ಯಾರಿಗೂ ಕಡಿಮೆ ಬಂದಿರುತ್ತೆ ಅವ್ರಿಗೆ ಹೋಗುತ್ತೆ, ನಮ್ಮ ಕಣ್ಣೆದ್ರಿಗೆ ನನಗೆ ಎಲಿಜಿಬಿಲಿಟಿ ಇದ್ರೂ ಇಲ್ಲ ಅನ್ನೋದು ಅನಿಸ್ತಿರ್ತದೆ. ಬೇರೆದಕ್ಕಿಂತ ಜಾಸ್ತಿ ಮೆಡಿಸನ್ನಲ್ಲಿ, ಬಿಕಾಸ್ ನನ್ನ ಸಿಸ್ಟ್ರು ಕೂಡ ಹಾಗೆ ಆಗಿದ್ದಿದ್ದು. ಆ್ಯಂಡ್ ಫೈನಲಿ ಅವಳು ಪೆಥಾಲಜಿ ಮಾಡಿದ್ಲು. ಶಿ ವಾಂಟೆಡ್ ಟು ಡೂ ಸಮಥಿಂಗ್ ಎಲ್ಸ್. ಅದನ್ನು ಹತ್ತಿರದಿಂದ ಮನೆಯೊಳಗೆ ನೋಡಿದ್ರು. ಅವಾಗ ಏನಾಗ್ತದೆ ಅಂದರೆ, ಅದು ಹಾಗೆ ಇಂಟ್ರೆಸ್ಟ್ ಇದ್ದರೆ ಆ ಪೆಥಾಲಜಿ ಒಳಗೇ ಚೆನ್ನಾಗಿ ಮಾಡ್ತಾರೆ. ಎಸ್ ಮ್ಯಾಮ್, ಅವಳು ಅಂಕ ಪೆಥಾಲಜಿ ಫಸ್ಟ್ MD ಮತ್ತೆ ಅವ್ರು ತಮ್ಗೆ ಏನು ಸಬ್ಜೆಕ್ಟ್ ತೊಗೊಂಡಿರ್ತಾರಲ್ಲ ಅದ್ರಾಗೆ ಚೆನ್ನಾಗಿ ಮಾಡ್ತಾರೆ ಅವರು. ಬಟ್ ಇದು ಎಕ್ಸೆಪ್ಷನಲ್ ಕೇಸಸ್ ಆಗುತ್ತೆ. ಬಟ್ ಜನರಲ್ಲೇ ತಗೊಳ್ತು ಅಂತ ಹೇಳಿದ್ರೆ ಒಂಥರ ಪೇನ್ಫುಲ್ ಅಂತ ಅನ್ಸುತ್ತೆ. ಪೇನ್ಫುಲ್ ಆಗ್ತದೆ. ನಿಮಗೆ ಮೆರಿಟ್ ಇದ್ದರೆ ನಿಮ್ಗೆ ಕೆಲವು ಜನರಿಗೆ ಸಿಕ್ಬಿಡ್ತದೆ, ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಸಿಗ್ತದೆ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸಿಗ್ಬೋದು. ನಿಮ್ಗೆ ಮೆರಿಟ್ ಇದ್ದೂ ಎಷ್ಟೋ ಜನ ನೋಡಿದ್ದೀನಿ, ಥ್ರೂ ಔಟ್ ಗೋಲ್ಡ್ ಮೆಡಲಿಸ್ಟು ಎಲ್ಲ ಇದು ಅವ್ರಿಗೆ ಜಾಬ್ ಸಿಕ್ಕಿಲ್ಲ. ಕೆಲಸ ಮಾಡಬೇಕು ಅಂತ ಗೌರ್ಮೆಂಟ್ ಇದ್ರೊಳಗೆ ಅಥವಾ ಪ್ರೈವೇಟ್ ಇದ್ರೊಳಗೆ 5 ಸ್ಟಾರ್ ಹಾಸ್ಪಿಟ್ಲಾಗ ಅಂದರೂ ಅವ್ರಿಗೆ ಜಾಬ್ ಕೊಟ್ಟಿಲ್ಲ. ಅವ್ರಿಗೆ ಫ್ರಸ್ಟ್ರೇಷನ್ ಇರ್ತದೆ ಅವ್ರಿಗೆ. ಅಂಥವ್ರು ಏನು ಮಾಡ್ತಾರೆ, ಅಂಥವ್ರಿಗೆ ಸಿಗೋದಿಲ್ಲ. ಅವ್ರಿಗೇನಾದ್ರೆ ದುಡ್ಡು ಕಡಿಮೆ ಇದ್ರು ಅಡ್ಡಿಲ್ಲ, ಅವ್ರಿಗೆ ಫಾರಿನ್ದಾಗ ಹೋಗ್ಬಿಟ್ರೆ ತುಂಬ ದುಡ್ಡು ಸಿಗ್ತದೆ. ಅಂಥವ್ರು ಅವ್ರು ಬಿಟ್ಟು ಬಂದು ಇಲ್ಲಿ ಮಾಡಬೇಕು ಅಂತಾರೆ, ಸಿಗೋದಿಲ್ಲ. ಫ್ರಸ್ಟ್ರೇಷನ್ ಆಗ್ತದೆ.
ಮತ್ತು ಇವಾಗ ನಮ್ಮದು ಸೀಟ್ ಅಲಾಟ್ಮೆಂಟಲ್ಲೂ ಕೂಡ ವೆರಿ ಅನ್ಸೈಂಟಿಫಿಕ್. ಹಾಗಾಗಿನೇ ಅಲ್ವಾ ಇವಾಗ ನೋಡಿ, ನಿನ್ನೆ ಮೊನ್ನೆ ಇರಾನ್ ವಾರಲ್ಲಿ ಎಷ್ಟೊಂದು ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲೇ ಇದ್ದಾರೆ. ಉಕ್ರೇನಲ್ಲಿ, ರಷ್ಯಾನಲ್ಲಿ ಸಪ್ರೇಟ್ ಪಾಲಿಸೀಸೇ ಮಾಡಿದ್ದಾರೆ ಮೆಡಿಕಲ್ ಸ್ಟೂಡೆಂಟ್ಸ್ನ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ. ರಷ್ಯನ್ ಲ್ಯಾಂಗ್ವೇಜ್ ಕಲಿಸ್ಕೊಡ್ತಾ ಇದ್ದಾರೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ನಮ್ಗೆ ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸು ನಮ್ಮ ದೇಶದವರು ಯುಕ್ರೇನು ಆಮೇಲೆ ರಷ್ಯಾಕ್ಕೆ ಹೋಗಿ ನಮ್ಮ ಹಾಸ್ಪಿಟ್ಲಾಗೆ ನೋಡಿ ನಾನು, ರಷ್ಯಾದಿಂದ ಒಂದು 2-3 ಮಂದಿ ಪಾಸಾಗಿ ಬಂದಿದ್ದರು. ಸ್ವಲ್ಪ ಸ್ಪೆಲ್ಲಿಂಗ್ ಬೇರೆ, ಅವ್ರದ್ದು ಉಚ್ಚಾರ ಬೇರೆ. ಅವ್ರಿಗೆ ನಮ್ದು ಒಂದು ಎಕ್ಸಾಮ್ ಇರ್ತದೆ ಇಲ್ಲಿ ಬಂದ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಅವರು. ಹೌದು. ಆಮೇಲೆ ಒಬ್ಬನು ಫಿಸಿಷಿಯನ್ ನೋಡಿದೆ ನಾನು, ಒಬ್ಬಳು ಗೈನಕಾಲಜಿಸ್ಟ್ ನೋಡಿದೆ. ಅವ್ರು ಏನು ಮಾಡಿದ್ರು ಅಂದರೆ ಇಲ್ಲಿ ಬಂದು ಇಲ್ಲಿ ಎಕ್ಸಾಮ್ ಮತ್ತೊಂದು ಪಾಸ್ ಆಗ್ತಾರೆ. ಅಲ್ಲೂ ಇರ್ಬೋದು ಅಂತ ಅನ್ಕೋತೀನಿ ನಾನು. ಹೆಲ್ತ್ ಗಿಲ್ತ್ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಇವಾಗ ರಷ್ಯನ್ ಗೌರ್ಮೆಂಟ್ ತುಂಬ ಸ್ಟ್ರೀಮ್ ಲೈನ್ ಮಾಡಿಬಿಟ್ಟಿದೆ ಅಂತದು. ಹೌದು ಮ್ಯಾಮ್, ನೀವು ಗೈನಕಾಲಜಿನೇ ಯಾತಕ್ಕೆ ತೊಗೊಂಡ್ರಿ? OBG ಯಾಕೆ ತೊಗೊಂಡ್ರಿ? ಬೇರೆದು ಯಾಕೆ ತೊಗೊಳ್ಳಿಲ್ಲ? ನನಗೆ OBG ಏನು ಅಷ್ಟು ಮನಸ್ಸಿರಲಿಲ್ಲ. ನನಗೆ ಮೆಡಿಸಿನ್ ಅಥವಾ ಸರ್ಜರಿ, ಯಾಕಂದರೆ ನನಗೆ ಸರ್ಜರಿ ಒಳಗೆ ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಸರ್ಜರಿ ತೊಗೊಳ್ಳೋಣ ಇಲ್ಲಾಂದರೆ ಮೆಡಿಸಿನ್ ತೊಗೊಳ್ಳೋಣ ಅಂತ ಭಾಳ ಮನಸ್ಸಿತ್ತು. ನಮ್ಮ ತಾಯಿ ಅಂದರು, ನೀ ಮೆಡಿಸಿನ್ ತೊಗೋ, ಬೇಕಾದ ಸಬ್ಜೆಕ್ಟ್ ತೊಗೋ. ಪೇಷಂಟ್ ನಿಂಗೆ ಹೆಣ್ಮಕ್ಳು ಬಂದು ವೈಟ್ ಡಿಸ್ಚಾರ್ಜ್ ಇದೆ, ನಾವು ಬಿಳೆ ಮುಟ್ಟು ಹೋಗ್ತದೆ, ಮುಟ್ಟು ಸರಿ ಆಗೋದಿಲ್ಲ ಅಂತಲೇ ಬಂದುಬಿಡ್ತಾರೆ. ನೀನು ತೊಗೊಂಡಿರೋ ಸಬ್ಜೆಕ್ಟ್ ಬೇರೆ, ನೀನು ಇದನ್ನು ತೊಗೊಂಡ್ರೆ ಅವ್ರು ನೀನು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. ಆಮೇಲೆ ನನಗೂ ಅನಿಸ್ತು ಇದ್ರೊಳಗೆ ಸರ್ಜರಿನೂ ಇದೆಯಲ್ಲ, ಎರಡೂ ಇದೆ ಅಂತ ಅಂದ್ಕೊಂಡು ಓಕೆ ಅಂತ ನಾನು ಇದು ಮಾಡಿದೆ. ಅಷ್ಟು ಮನಸ್ಸಿರಲಿಲ್ಲ ನಂಗೆ ಮುಂಚೆ. ಆಮೇಲೆ ಮುಂದೆ ಇಂಟ್ರೆಸ್ಟ್ ಬರ್ತದೆ, ತೊಗೊಂಡು ಮೇಲೆ ಇಂಟ್ರೆಸ್ಟಿಂದ ಬಂದು ಮಾಡಿಬಿಡೋದು ಆಮೇಲೆ. ಓಕೆ ಮ್ಯಾಮ್, ನೀವೀಗ ವೈಟ್ ಡಿಸ್ಚಾರ್ಜ್ ಅಂತ ಅಂದಿದ್ದಕ್ಕೆ ನನಗೊಂದು ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಕೃಷಿ ಮಹಿಳೆ ಜೊತೆಗೆ ಅಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಿತ್ತು. ನಾವು ಒಂದೊಂದು ಡಿಸ್ಟ್ರಿಕ್ಟ್ಗೆ ಒಂದೊಂದು ಸಬ್ಜೆಕ್ಟ್ ಇಟ್ಕೊಂಡಿದ್ದೆ. ಮಂಡ್ಯಗೆ ಅಲ್ಲಿ ಕೃಷಿ ಮಹಿಳೆ ಜೊತೆಗೆ ಮಾತಾಡಬೇಕಾದ್ರೆ ವೈಟ್ ಡಿಸ್ಚಾರ್ಜನ್ನೇ ನಾನು ತೆಗೆದುಕೊಂಡಿದ್ದು ಬೇಸ್ಡ್ ಆನ್ ನಂದು ಜಿಂದಾಲು ಬಳ್ಳಾರಿ ಎಕ್ಸ್ಪೋಜರಿಂದ ಇವ್ರ ಹತ್ರ ಫಾಲೋ ಅಪ್ ಮಾಡಿದೆ. ಆಗ ಅಲ್ಲಿ ಡಾಕ್ಟರ್ ಪೂರ್ಣಿಮಾ ವ್ಯಾಸಲು, ವಿಷ್ಣುವರ್ಧನ್ ತಂಗಿ, ಅವರು ಕೂಡ ಅವರು IIM ಬೇರೆ ಯೂನಿವರ್ಸಿಟಿ ಡಾಕ್ಟರು. ಅವರು ಕೃಷಿ ಮಹಿಳೆ ಜೊತೆಗೆ ನನಗೆ ಹೇಳಿ ಕಳಿಸಿದ್ರು. ಡಾಕ್ಟರೇಟ್ ಅವರು IIM ಇಂದ ಡಾಕ್ಟರೇಟ್ ಮಾಡಿರೋದು. ಹೇಳಿ ಕಳಿಸಿದ್ರು, ಶಮಂತ ನೀಗ ಅಲ್ಲಿ ನನಗೆ ಗೊತ್ತಿರಲಿಲ್ಲ, ಇಟ್ ವಾಸ್ ಅನ್ ಐ ಓಪನರ್ ದಿಸ್ ಥಿಂಗ್. ಡಿಸ್ಚಾರ್ಜು ಮತ್ತು ಮೆನ್ಸ್ಟ್ರುಯೇಷನ್ ಇಶ್ಯೂಸಿಂದ ಎಕ್ಸ್ಟ್ರಾ ಮ್ಯಾರಿಟಲ್ ನಂಬರ್ಸು ಜಾಸ್ತಿ ಆಗಿದೆ, ಅದೊಂದನ್ನು ಗಮನದಲ್ಲಿಟ್ಕೊಂಡು ನೀನು ಕೃಷಿ ಮಹಿಳೆ ಹತ್ರ ನೀನು ಮಾತಾಡು ಅಂತ ಹೇಳಿ ಕಳಿಸಿದ್ರು. ಮ್ಯಾಮ್, ನಾನು ಡಾಕ್ಟ್ರು ಅಲ್ಲ, ನರ್ಸು ಅಲ್ಲ, ಏನೂ ಅಲ್ಲ, ಪೇಷಂಟು ಕೂಡ ಅಲ್ಲ. ಅದನ್ನು ಅವ್ರು ಹೇಳಿ ಕಳಿಸಿದ್ದು, ಆ ಇನ್ಫಾರ್ಮೇಷನ್ನು ಮತ್ತು ಅವರು ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿದಾಗ ತಿಂಗಳಿಗೆ 20+ ದಿನ ನನಗೆ ಡಿಸ್ಚಾರ್ಜ್ ಆಗ್ತಾನೇ ಇರುತ್ತೆ. ನನ್ನ ಬಾಡಿ ಅಷ್ಟು ಬ್ಯಾಡ್ ಸ್ಮೆಲ್ ಇರುತ್ತೆ. ನನ್ನ ಗಂಡ ನನ್ನ ಹತ್ರ ಬರೋದಿಲ್ಲ. ಹಾಗಾಗಿ ನನಗೆ ನನ್ನ ಗಂಡ ಎಕ್ಸ್ಟ್ರಾ ಮ್ಯಾರಿಟಲ್ ಇಟ್ಕೊಂಡಿದ್ದಾನೆ. ನಾನು ಇದನ್ನು ಹೇಳ್ತಾ ಇರೋದು 10-15 ವರ್ಷದ ಹಿಂದಿನ ಕತೆ. ಈ ಥರದನ್ನು ನೀವು ನೋಡ್ತಾನೇ ಇರ್ತೀರಾ ಅಲ್ವಾ ಮ್ಯಾಮ್? ಇವಾಗ ಅದಕ್ಕೆ ಒಂದು ಥಿಯರಿಟಿಕಲ್ಲಾಗಿ ಮಾತಾಡೋದು ಬೇರೆ, ಪ್ರಾಕ್ಟಿಕಲಿ ನೀವು ಅಂಥ ಕೇಸಸ್ನ ನೋಡಿದಾಗ. ಪ್ರಾಕ್ಟಿಕಲಿ ಅಂಥದ್ದು ಇದೊಂದೇ ಕೇಸಲ್ಲ, ನಿಮ್ಗೆ ಇನ್ನೂ ಕೆಟ್ಟ ಕೆಲಸ ಹೇಳ್ತೀನಿ ನಾನು. ಹೇಳಿ. ಬಿಳೆ ಮುಟ್ಟಿಗೇನೋ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ರೆ ಸರಿ ಹೋಗ್ಬಿಡ್ತದೆ. ಅದ್ರ ಬೇಕಾದಷ್ಟು ಪ್ರಕಾರ ಬಿಳೆ ಮುಟ್ಟಿದ್ದು ಇರ್ತದೆ, ಅದು ಇರ್ತದೆ. ಅದಕ್ಕೆ ತಕ್ಕಂಗೆ ನಾವು ಮಾತ್ರೆ ಕೊಡಬೇಕಾಗ್ತದೆ, ಮುಗೀತು. ನಾನೇನು ಕೆಟ್ಟ ಕೇಸ್ ನೋಡಿದ್ದೀನಿ ಅಂದರೆ ಈಗ ಕಡಿಮೆ ಆಗಿದೆ ಅದು. ನಾನು ಅಸಿಸ್ಟೆಂಟ್ ಸರ್ಜನು ಇದ್ದಾಗ, ಸ್ಟೂಡೆಂಟ್ ಇದ್ದಾಗ ಏನು ನೋಡಿದ್ದೀನಿ ಅಂದರೆ, ಈ ಮೂತ್ರ ಸೋರ್ತಿರ್ತದೆ. ಓಕೆ. ಅವ್ರಿಗೇನೆಂದರೆ ಹೆರಿಗೆ ಒಳಗೆ ಭಾಳ ಹೊತ್ತದು ತಲೆ ಕೆಳಗೆ ಬಂದು ಕೂತು ಬಿಡ್ತದೆ, ಕೆಳಗಿಂದ ಹೆರಿಗೆ ಆಗಲ್ಲ. ಅವರು ಹಳ್ಳಿ ಒಳಗೋ ಎಲ್ಲೋ ಇರ್ತಾರೆ. ಆಮೇಲೆ ಅವರು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಮೆಡಿಕಲ್ ಕಾಲೇಜು ಎಲ್ಲೋ ಬರ್ತಾರೆ. ಹಳೆ ಕಾಲ ಸುದ್ದಿ ಹೇಳೋದು ನಾನು. ಆವಾಗ ಏನಾಗ್ತಂದರೆ, ಆಮೇಲೆ ಹೆಂಗೋ ಒಂದು ಫೋರ್ಸೆಪ್ಸನ್ ಡೆಲಿವರಿ ಆಯಿತು ಅಂತ ತಿಳ್ಕೊಡ್ರಿ, ಭಾಳ ಹೊತ್ತು ತಲೆ ಕೆಳಗಿರ್ತದಲ್ಲ, ಅವಾಗ ನಾವು ಈಗ ಭಾಳ ಹೊತ್ತು ಬಿಡೋದಿಲ್ಲ ಕೆಳಗೆ. ಭಾಳ ಹೊತ್ತು ತಲೆ ಕೆಳಗಿದೆ, ಅದು ಬೋನ್ಗೆ ಟಿಶ್ಯೂ ಹಿಂಗೆ ಒತ್ತಿ ಅದಕ್ಕೆ ಗಾಯ ಆಗಿ ಅದು ಬಿಚ್ಕೊಂಡ್ಬಿಡ್ತದೆ. ಸೊ 3-4 ದಿವಸ ಆದಮೇಲೆ ಅದು ಬ್ಲ್ಯಾಡರ್ನಿಂದ ಮೂತ್ರ ಹೋಗ್ತಾನೇ ಇರ್ತದೆ. ಇವರು ಬಟ್ಟೆ ಹಾಕೋತಾನೇ ಇರಬೇಕು. ಯಾವಾಗ ನೋಡಿದ್ರು ಮೂತ್ರದ ವಾಸನೆ. ಎಷ್ಟೊಂದು ಜನ 3 ಜನನ ಅವ್ರ ಗಂಡಂದ್ರ ಮನೆಯಿಂದ ಹೊರಗೆ ಹಾಕಿಬಿಟ್ರು. ಅದನ್ನು ನೀನು ಆಪ್ರೇಷನ್ ಮಾಡಿಸ್ಕೊಂಡು ಬಾ, ಆಮೇಲೆ ಮನೆಗೆ ಬಾ ಅಂತ. ಆವಾಗ ನಮ್ಮ ತಂದೆ ಯೂನಿಟ್ ಹೆಡ್ ಇದ್ದರು ಹುಬ್ಳಿ ಒಳಗೆ. ಅವ್ರು 3 ಜನ ನಮ್ಮ ಹಾಸ್ಪಿಟ್ಲಾಗಿದ್ದರು. ಅವು ಎಷ್ಟೊಂದು ಜನಕ್ಕೆ ಫಸ್ಟ್ ಅಟೆಂಪ್ಟ್ ಈಸ್ ದ ಬೆಸ್ಟ್ ಅಟೆಂಪ್ಟ್. ಅದಕ್ಕೆ ಅವು ಮೊದಲೇ ಸಲ ಆಯಿತು, ಅಡ್ಡಿ ಇಲ್ಲ. ಆಗಲಿಲ್ಲ ಅಂದರೆ ಅದು ಯಾವಾಗ ಆಪ್ರೇಷನ್ ಸರಿ ಆಗ್ತದೆ ದೇವ್ರಿಗೆ ಗೊತ್ತು. 30-40 ಸಲ ಮಾಡಿಸ್ಕೊಂಡವರು ಇದ್ದಾರೆ, ಆಮೇಲೆ ಕಡಿಮೆ ಆದವರು ಇದ್ದಾರೆ. ಅವ್ರಿಗೆ 3 ಜನ ಇದ್ದರು. ಒಬ್ಳಿಗೆ ಫಸ್ಟ್ ಅಟೆಂಪ್ಟ್ನಾಗ ಆರಾಮಾಯ್ತು, ಮನೆಗೆ ಹೋಗ್ಬಿಟ್ಲು. ಇನ್ನಿಬ್ಬರಿಗೆ ಒಬ್ಳಿಗೆ 3ನೇ ಅಟೆಂಪ್ಟು, ಒಬ್ಳಿಗೆ 4ನೇ ಅಟೆಂಪ್ಟ್ನಾಗ ಆರಾಮಾಯಿತು. ಅವರು 8-9 ತಿಂಗಳಿದ್ರು ಹಾಸ್ಪಿಟ್ಲ್ನಾಗ. ಆಮೇಲೆ ಆರಾಮಾದ ಮೇಲೆ ಎಷ್ಟು ನಮ್ಮ ತಂದೆ ಕಾಲಿಡೋದು ಹತ್ರ ಅವರು.
ಈಗ ಅವೆಲ್ಲ ಕೇಸ್ ಕಮ್ಮಿ ಆಗ್ಬಿಟ್ಟವೆ, ಯಾಕೆಂದರೆ ಎಲ್ಲ ಕಡೆ ಡಿಸ್ಟ್ರಿಕ್ಟ್ ಅಂತ ನೀವು ಹೇಳ್ತೀರಾ. ಆದರೆ ಅಂತ ತಗೊಳ್ತು ಅಂತ ಹೇಳಿದ್ರೆ ಅದಕ್ಕೆ ಫಿಲ್ ಅಪ್ ದ ಬ್ಲಾಂಕ್ಸ್ ಅದಕ್ಕಿಲ್ವೇ ಇಲ್ಲ. ಎಷ್ಟೇ ಬೇಟಿ ಬಚಾವ್ ಅಂದ್ರೂ ಕೂಡ ಸರ್ಟನ್ ನಮ್ಮಲ್ಲಿ ಆಗೋದೇ ಇಲ್ಲ. ಓಕೆ ಮ್ಯಾಮ್, ಇವಾಗ ಈ ಥರ ಈಗಿನ ಜನ್ರೇಷನ್ ನೋಡೇ ಇಲ್ಲ ಅದನ್ನು. ಹಾಂ, ಅಂತ ನಾವು ಸಿಟಿನಲ್ಲಿ ಇರೋರು ಹೇಳ್ಬಹುದು. ರೂರಲಲ್ಲಿ ಇವತ್ತಿಗೂ ನಮ್ಮ ರೂರಲ್ ಇಂಡಿಯಲ್ಲಿ ಇದೆ ಇಲ್ಲ. ಎಲ್ಲ ಕಡೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸ್ಪೆಷಲಿಸ್ಟ್ ಇದ್ದಾರೆ. ಈಗ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಇದು ಸ್ಟೆಪ್ಸ್. ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಾಗ ಸ್ಪೆಷಲಿಸ್ಟ್ ಇದ್ದಾರೆ. ಅವರೆಲ್ಲ ಬಂದು ಮೊದಲಿನ ಕಾಲಕ್ಕೆ ಆಯಾ ಟ್ರೈನ್ಡು ಅವ್ರ ಮನೆ ಒಳಗೆ ಡೆಲಿವರಿ ಮಾಡಿಸ್ತಿದ್ರು. ಈಗ ಹಂಗಲ್ಲ, ಸುಲ್ಗತಿ ಇಲ್ಲ. ಈಗ ಎಲ್ಲರೂ ಬಂದು ಹಾಸ್ಪಿಟಲ್ ಡೆಲಿವರಿ, ಆಂಟಿನೇಟಲ್ ಚೆಕಪ್ ಅಲ್ಲಿ ಮಾಡ್ಕೊಳ್ರಿ. ಹಾಸ್ಪಿಟಲ್ ಡೆಲಿವರಿ ಇಸ್ ಅ ಮಸ್ಟ್ ಈಗ. ಸೊ ಎಲ್ಲರೂ ಬಂದು ಹಾಸ್ಪಿಟ್ಲಾಗ ಡೆಲಿವರಿ ಆಗ್ತಾರೆ. ಈಗ ಯಾರೂ ನೋಡಿಲ್ಲ ಆ ಥರದ ಕೇಸು. ಬೇರೆ ಕಾರಣಕ್ಕೆ ಆ ಸೋರೋದು ನೋಡಿದ್ದಾರೆ ಹೊರತು ಈ ಕಾರಣಕ್ಕೆ ನೋಡಿಲ್ಲ. ಅದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಇದಲ್ದೇ ಈ ಪ್ರೊಲ್ಯಾಪ್ಸು ಅಂದರೆ ಗರ್ಭಕೋಶ ಕೆಳಗಿಳಿದ್ಬಿಡೋದು. ಈಗ ಆವಾಗ ನೋಡ್ರಿ ನಮ್ಮ ಕಾಲಕ್ಕೆ 10 ಮಕ್ಕಳು ನಡೀತಿದ್ರು. ಆಮೇಲೆ ಮುಂದೆ 5ಕ್ಕೆ ಬಂತು, 5 ಮಕ್ಕಳಿಗೆ ಆಪ್ರೇಷನ್ ಮಾಡಬೇಕು ಅಂತ ಬಂತು. ಆಮೇಲೆ 3 ಮಕ್ಕಳಿಗೆ ಆಪ್ರೇಷನ್ ಮಾಡ್ಬೇಕಂತ ಬಂತು. ಆಮೇಲೆ ಈಗ ಆರ್ತಿಗೊಬ್ಬಳು ಕೀರ್ತಿಗೊಬ್ಬರು ಬಂತು. ಆಮೇಲೆ ಒಂದೇ ಬಂತು, ಅದೇನು ಡಿಂಕ್ ಫ್ಯಾಮಿಲಿ, ಡಿಂಕು ಡಬಲ್ ಇನ್ಕಮು, ನೋ ಕಿಡ್ಸ್ ಮತ್ತೆ ನಾಯಿ, ಡಿಂಕ್ ಆ್ಯಂಡ್ ಡಾಗ್ಸ್ ಅದು ಬಂತು. ಸೊ ಅವಾಗ ಅವರು ಗರ್ಭಕೋಶನೇ ಅವರು ಡೆಲಿವರಿ ಆಗಿ 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 ಅದು ಗರ್ಭಕೋಶ ಲೂಸ್ ಆಗಿ ಹೊರಗೆ ಬಂದುಬಿಡ್ತಿತ್ತು. ಅಂಥವ್ರು ಗಂಡನ ಹತ್ರ ಸಂಬಂಧ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಅದೇ ಹೊರಗಿರ್ತಿತ್ತಲ್ಲ, ಸಂಬಂಧ ಹೆಂಗೆ ಮಾಡಬೇಕು? ಈಗ ನಾವೆಲ್ಲ ಇದ್ದಾಗ ನಮ್ಮ OT ಲಿಸ್ಟೇ ಇರ್ತಿತ್ತು, ಬರೀ ಅದೇ ಕೇಸ್ ಇರ್ತಿದ್ದು. ಈಗ ಕಡಿಮೆ ಆಗಿಬಿಟ್ಟಿದೆ ಅದು ಏನು ಮ್ಯಾಮ್? ಹಾಗಿದ್ರೆ 8-10 ಮಕ್ಕಳಾದವ್ರಿಗೆ ಈ ಗರ್ಭಕೋಶ ಟೋಟಲಿ ಡ್ಯಾಮೇಜ್ ಆಗಿರುತ್ತೆ. ಅಜ್ಜಿಗೆ 14-15 ಅಂತೆ, ಉಳಿದಿದ್ದು 11. ಗಟ್ಟಿ ಇರ್ಬೇಕು ನಿಮ್ಮ ಅಜ್ಜಿ. ನಮ್ಮ ಅಜ್ಜಿಗೂ 10 ಮಕ್ಕಳಾಗಿದ್ರು, ಇಬ್ಬರಿಗೂ ಆಗಿ 2 ಕಡೆ ಅಜ್ಜಿಗೆ ಆಗಿರಲಿಲ್ಲ. ಆದರೆ ಕೆಲವ್ರಿಗೆ ಮಾಲ್ ನರಿಶ್ಮೆಂಟು, ಅನಿಮಿಯಾ ಅಂಥವ್ರಿಗೆ ಅದು ಬರ್ತದೆ ಹೊರಗೆ. ಕೆಮ್ಮು ಕಫ ಅಂಥವ್ರಿಗೆ ಬರ್ತದೆ. ಆಮೇಲೆ ಅದು ಈಗ ಅವು ಸಹಿತ ಕಡಿಮೆ ಆಗ್ತಾಯಿದ್ದಾವೆ. ಸೊ ಈಗಂದ್ರೆ ನನ್ನ ಪ್ರಕಾರ ಒಂದು ಜನ್ರೇಷನ್ಗೆ ಒಂದು ಭಾಷೆ, ಒಂದು ಥರ ಡ್ರೆಸ್ಸು, ಒಂದು ಥರ ಕಾಯಿಲೆ. ನೆಕ್ಸ್ಟ್ ಜನ್ರೇಷನ್ಗೆ ಮತ್ತೊಂದು ಭಾಷೆ, ಮತ್ತೊಂದು ಧರ್ಮ, ಮತ್ತೊಂದು ಡ್ರೆಸ್ಸು, ಮತ್ತೊಂದು ಕಾಯಿಲೆ. ನೀವು ನೋಡಿರಿ, ಪ್ಲೇಗ್ ಇರ್ತಿತ್ತು, ಈಗ ಪ್ಲೇಗ್ ಕಮ್ಮಿ ಆಗಿದೆ. ಕಾಲರಾ ಇತ್ತು, ಈಗ ಕಾಲರಾ ಕಮ್ಮಿ ಆಗಿದೆ. ಟೈಫಾಯ್ಡ್ ಎಷ್ಟಿರ್ತಿತ್ತು, ಎಲ್ಲ ಕಮ್ಮಿ ಆಗ್ತಾ ಇದೆ. ಜಾಂಡೀಸು ಅಂದರೆ ನೀವು ಪ್ರೊಟೆಕ್ಟೆಡ್ ವಾಟರು, ಆದರೆ ಈಗ ಅದ್ರ ಬದಲು ಬೇರೆ ಕಾಯಿಲೆ ಬರ್ತಾ ಇದ್ದಾವೆ. ಈಗ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ದಿಂದ ಏನಾಗ್ತಾಯಿದೆ ಅಂದರೆ ಪಾಪ್ಯುಲೇಷನ್ ಕಮ್ಮಿ ಆಗ್ತಾಯಿದೆ, ಇನ್ಫರ್ಟಿಲಿಟಿ ಆಗ್ತಾಯಿದೆ. ಈಗ ಬರೋ ಕಾಯಿಲೆ ಬೇರೆ. ಓಕೆ, ಇವಾಗ ಹೇಗೆ ನಾವು ನಮ್ಮ ಅಜ್ಜಿ ಕಾಲಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಇವಾಗ ಇಂಡಿಯಾಗೆ ಅದರಲ್ಲೂ ಸದರ್ನ್ ಸ್ಟೇಟ್ಸ್ಗೆ ಆ ತರಹ 5+ ಮಕ್ಕಳು ಬೇಕೇ ಬೇಕು ಅಂತ ಇವರು ಕೂಡ ಮೋಹನ್ ತೊಗಾಡಿಯಾ ಕೂಡ ಹೇಳಕ್ಕೆ ಶುರು ಮಾಡಿದ್ದಾರೆ ಈಗ ಒಂದು 3-4 ವರ್ಷದಿಂದ. ಇದು ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಮ್ಯಾಮ್. ಅದು ನಿಮ್ಗೇನು ಹೇಳ್ತೀನಿ ಅಂದರೆ, ಕೆಲವು ಕಂಟ್ರಿ ಫಾರ್ ಎಕ್ಸಾಂಪಲ್ ಉದಾಹರಣೆ ಅಂದರೆ ನೆದರ್ಲ್ಯಾಂಡು, ಆಮೇಲೆ ಚೈನಾ, ಸೌತ್ ಕೊರಿಯಾ, ಜಪಾನ್, ಈ 4 ದೇಶದೊಳಗೆ ಪಾಪ್ಯುಲೇಷನ್ ಸ್ಲೋಲಿ ಕಡಿಮೆ ಆಗ್ತಾಯಿದೆ. ಇಟಲಿ ಒಳಗೆ 3 ತಿಂಗಳಿಂದ ಒಂದು ಡೆಲಿವರಿ ಆಗಿಲ್ಲ ಈಗ. ಹೀಗಾಗಿ ಆಮೇಲೆ ಬಿಟ್ಬಿಡ್ರಿ, ಇದನ್ನು ಬಿಟ್ಬಿಡ್ರಿ. ನಮ್ಮ ದೇಶದಾಗೆ, ನಮ್ಮದು ಸೌತಲ್ಲಿ ಕಡಿಮೆ ಇದೆ. ನಾವು ಸೌತ್ ನಾ ಹಂಗೆ ಹೇಳೋದಿಲ್ಲ. ಕೇರಳ, ತಮಿಳ್ನಾಡು, ಸಿಕ್ಕಿಮು, ನಾಗಾಲ್ಯಾಂಡು, ಈ 4 ಕಡೆ ಪಾಪ್ಯುಲೇಷನ್ ಕಮ್ಮಿ ಆಗ್ತಾಯಿದೆ. ಕರ್ನಾಟಕನೂ ಅಂತೆ ಅಲ್ವಾ? ಇಲ್ಲ, ಕರ್ನಾಟಕ ಇದೆ. ಅವ್ರಿಗೆ ಕೇರಳ ಕಂಪೇರ್ ಮಾಡಿದರೆ ನಮ್ದಲ್ಲ. ಓಕೆ, ಅದು ಹೈಯೆಸ್ಟ್ ಇದ್ದದ್ದು ನಾ ಹೇಳ್ತಾ ಇದ್ದೀನಿ. ಹಾಗೆ ಸಿಕ್ಕಿಮು ಮತ್ತು ನಾಗಾಲ್ಯಾಂಡ್ನಾಗ ಯಾಕೆ ಕಮ್ಮಿ ಆಗಿದೆ ಅಂದರೆ ಮೈಗ್ರೇಷನ್, ಅಲ್ಲಿ ಜನ ಹೋಗ್ತಾ ಇದ್ದಾರೆ. ಆಮೇಲೆ ಚೈಲ್ಡ್ ಮಾರ್ಟಾಲಿಟಿ ಜಾಸ್ತಿ ಇದೆ ಅಂತೆ. ಅದೇ ಬೇರೆ ಕಾರಣಕ್ಕಿದೆ ಅದು ಕಡಿಮೆ ಆಗೋದು. ಆದರೆ ಇಲ್ಲಿ ಇದರೊಳಗೆಲ್ಲ ಈಗ ಬರ್ತ್ ಕಂಟ್ರೋಲು ಹೀಗೆಲ್ಲ ಆಗಿ ನೋಡಿರಿ. ನಮ್ಮ ಅಜ್ಜಿ ಕಾಲಕ್ಕೆಲ್ಲ ಹೆಂಗಿತ್ತು ಅಂದರೆ, ಇನ್ನೂ ಹಳೆ ಕಾಲಕ್ಕೆ ಹೋಗ್ತೇನೆ ನಾನು. ನಮ್ಮ ಅಜ್ಜಲ್ಲ, ಅದಕ್ಕೂ ಹಳೆ ಕಾಲಕ್ಕೆ ಹೋಗ್ತೀನಿ. ಅವಾಗ ಮೊದಲು ಮಗ ಹುಟ್ಟಿದರೆ ಅವನು ಧರ್ಮಪುತ್ರ. ಅವಾಗೆಲ್ಲ ಮಕ್ಕಳು ಗಂಡು ಹುಟ್ಟಬೇಕು ಅಂತ ಇರ್ತಿತ್ತಲ್ಲ. ಈಗ ನೋಡಿ, ದಶರಥ ಪುತ್ರ ಕಾಮೇಷ್ಟಿ ಯಜ್ಞ ಮಾಡ್ದ. ಆಮೇಲೆ ಇವನು ದೃಷ್ಟದ್ಯುಮ್ನ ಹುಟ್ಟಿದ್ನಲ್ಲಿ ಅವನ ತಂದೆ ಪಾಂಚಾಲ ರಾಜ, ದ್ರೌಪದಿ ತಂದೆ, ಅವನು ಮಾಡ್ದ ಯಜ್ಞ ಕುಂಡದಿಂದ. ಅವ್ರ ಪಾಯಸ ಬಂತು, ಹಣ್ಣು ಬಂತು, ಇವೆಲ್ಲ ಇರ್ತಿತ್ತಲ್ಲ. ಅಂದರೆ ಮಕ್ಕಳು ಆಗ್ಬೇಕಂತ ಅವಾಗೂ ಇನ್ಫರ್ಟಿಲಿಟಿ ಇತ್ತು, ಆವಾಗಿನ ಕಾಲಕ್ಕೂ ಇತ್ತು ಅಂಥದ್ದು. ಆಮೇಲೆ ಇದನ್ನು ಒಂದು ಸ್ವಲ್ಪ ಡಿಬೇಟ್ ಮಾಡಿ ಹೇಳ್ತೀನಿ. ಇದು ಈಜಿಪ್ಟ್ನೊಳಗೆ ಮಮ್ಮೀಸ್ನೊಳಗೆ ಆ ಮೂತ್ರ ಸೋರೋದು ಇತ್ತು ಅಂತ ಮಮ್ಮೀಸ್ನಾಗ ಇತ್ತಂತೆ. ಅದನ್ನು ಸಹಿತ ರಿಪೋರ್ಟ್ ಅವಾಗ. ಸೊ ನಮ್ದು ಅಜ್ಜಿ ಅದು ಹಳೆ ಕಾಲಕ್ಕೆ ಮೊದಲೇ ಅವನು ಹುಟ್ಟಿದವನು ಧರ್ಮಪುತ್ರ. ಅವನು ನೀವು ತೀರ್ಕೊಂಡ್ಮೇಲೆ ಶ್ರಾದ್ದ ಕರ್ಮ ಇವನೇನೋ ಮಾಡ್ತಾನೆ, ಸದ್ಗತಿ ಕಳಿಸ್ತಾನೆ. ಆಮೇಲೆ ಹುಟ್ಟಿದವರು ಕಾಮಪುತ್ರರು.
ಓಕೆ, ಫಿಸಿಕಲ್ ನೀಡಿಂದ. ಕಾಮಪುತ್ರರು ಅಂತಿದ್ರಂತ ಅವ್ರಿಗೆ. ಅದಕ್ಕೆ ಒಂದೇ ಧರ್ಮಪುತ್ರ ಆದಮೇಲೆ, ಆ ಧರ್ಮಪುತ್ರ ಹುಟ್ಟೋ ತನಕ ಎಷ್ಟು ಹೆಣ್ಣು ಹುಟ್ಟಿದ್ರೂ ಪರವಾಗಿಲ್ಲ, ಅವನು ಹುಟ್ಟಿದ ಮೇಲೆ ನೀವು ಗಂಡ ಹೆಂಡತಿ ದೂರ ಇರಬೇಕು. ಅದು ನಿಮ್ಮದು ಸಂತಾನ ನಿರೋಧ ಇದು ಅವ್ರದ್ದು ಅವಾಗಿತ್ತಂಥದ್ದು. ಆಮೇಲೆ ಸಂತಾನ ನಿರೋಧ ಏನು ಮಾಡಲಿಕ್ಕೆ ಅವು ಇದನ್ನು ಸಂಬಂಧ ಹೆಂಡತಿ ಜೊತೆ ಅವಳು ಮುಟ್ಟಾದಾಗ ಮಾಡ್ತಿದ್ರಂತ ಆವಾಗಿನ ಕಾಲಕ್ಕೆ. ಅದನ್ನು ನಾನು ಎಲ್ಲ ಓದಿದ್ದೀನಿ. ಅಂದರೆ ಮಕ್ಕಳಾಗಬಾರ್ದು ಅಂತ ಮಾಡ್ತಿದ್ರು ಆವಾಗಿನ ಕಾಲದದ್ದು. ಅದಾದಮೇಲೆ ಏನಾಯಿತು, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಬಂತು. ಯಾಕಂದರೆ ಹುಟ್ಟಿದ ಮಕ್ಕಳು 20 ಮಕ್ಕಳನ್ನ ಹುಟ್ಟಿದ್ರು ಎಷ್ಟೋ ಸಾಯ್ತಿದ್ವು. ನ್ಯೂಮೋನಿಯಾ, ಡಯೇರಿಯಾ ಇಂಥ ಸಣ್ಣ ಸಣ್ಣ ಕಾರಣಕ್ಕೆ ಅವ್ರಿಗೆ ಸಾಯ್ತಿದ್ರು. ಅದಕ್ಕೆ ಅಷ್ಟಪುತ್ರ ಸೌಭಾಗ್ಯವತಿ ಭವ, ಅಟ್ಲೀಸ್ಟ್ 1-2 ಉಳಿಲಿ ಅಂತ ಅದು ಬಂತು. ಆಮೇಲೆ ಈಗ ಚೈಲ್ಡ್ ಮಾರ್ಟಾಲಿಟಿ ಕಮ್ಮಿಯಾಗಿದೆ, ಮೆಟರ್ನಲ್ ಮಾರ್ಟಾಲಿಟಿ ಕಮ್ಮಿಯಾಗಿದೆ, ಲೈಫ್ ಸ್ಪ್ಯಾನ್. ಆಮೇಲೆ ಲೈಫ್ ಸ್ಪ್ಯಾನು ಅವಾಗೆಲ್ಲ 40-50 ಅಂತ ಅಷ್ಟೇ ಇರ್ತಿತ್ತು. ಈಗ ನೋಡಿರಿ 78 ಅಫಿಷಿಯಲ್ ಆಗಿ ಎಲ್ಲ ಇದೆ. ಈಗ ಸಾಯೋದು ಕಡಿಮೆ ಆಗಿದೆ. ಮೆಟರ್ನಲ್ ಮಾರ್ಟಾಲಿಟಿ ನಮ್ಮದು ಎಷ್ಟಪ್ಪ 97 ಲೆಸ್ ದನ್ 100 ಬಂದುಬಿಟ್ಟಿದೆ. ಅದ್ರಾಗ ಈ ಕೇರಳ ನೋಡಿದ್ರೆ 18 ಅವ್ರದ್ದು. ಆಮೇಲೆ 36-34 ಏನೋ ಕೇರಳ, ಇದು ಮಹಾರಾಷ್ಟ್ರ, ತಮಿಳ್ನಾಡು ಇದೆ. ನಮ್ಮದು 53-54 ಇದೆ ಕರ್ನಾಟಕದ್ದು. ಇಷ್ಟು ಕಂಪೇರ್ ಮಾಡಿದರೆ ನಮ್ಮದೇ ಜಾಸ್ತಿ ಇದೆ. ಸೌತ್ ಅಂತ ನೀವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅಂಥದ್ದು. ಸೊ ಹೀಗಾಗಿ ಮೆಟರ್ನಲ್ ಮಾರ್ಟಾಲಿಟಿ ಕಮ್ಮಿ ಆಯಿತು, ಇದು ಕಮ್ಮಿಯಾಗಿ ಇದಾಯಿತು. ಈಗ ಜೊತೆಗೆ ಇವಾಗ ನಮ್ಮ ಅದ್ರ ಜೊತೆಗೆ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ. ಈಗ ನೋಡಿ, ಅಲ್ಲ ಜೊತೆಗೆ ನಮಗೆ ಬರ್ತ್ ರೇಟ್ ಕಡಿಮೆ ಆಗೋದಕ್ಕೆ ಮತ್ತೊಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಅದೇ ಒಂದು ಮಗು ಚೈಲ್ಡ್ ಆ ಥರದ್ದು ಎಲ್ಲ ಇತ್ತು. ಮತ್ತು ಇಲ್ಲಿ ಲಿಟ್ರಸಿ ರೇಟು ಜಾಸ್ತಿ ಇದೆ, ಮತ್ತು ಸೋಷಿಯಲ್ ಇಂಡೆಕ್ಸು, ಹ್ಯೂಮನ್ ಇಂಡೆಕ್ಸು ಕೂಡ ತುಂಬ ಚೆನ್ನಾಗಿದೆ. ಇದು ಒಂದು ರೀಸನ್ ಆಗ್ಬೋದಲ್ವಾ ಮ್ಯಾಮ್ ನಮ್ಮದು ಇದಕ್ಕೆ? ಅವೇರ್ನೆಸ್ ಪ್ರೋಗ್ರಾಮು ಜಾಸ್ತಿ, ರೇಡಿಯೋ, ಟಿವಿ, ಮ್ಯಾಗ್ಝೀನು ಎಲ್ಲ ಕಡೆ ಅವೇರ್ನೆಸ್ ಪ್ರೋಗ್ರಾಮು. ಲಿಟ್ರಸಿ ಜಾಸ್ತಿ ಇರೋದ್ರಿಂದ ಜನ ಓದ್ಕೋತಾರೆ. ಆಮೇಲೆ ಅವ್ರಿಗೂ ಅನಿಸುತ್ತೆ 1-2 ಮಕ್ಕಳನ್ನ ಹಡ್ದು ಅವ್ರಿಗೆ ಚೆನ್ನಾಗಿ ಓದಿಸ್ಬೇಕು, ಮಾಡಬೇಕು, ಈ ಥರ ಇರ್ತದೆ. ನಮ್ಮಲ್ಲಿ ಅರ್ಥ ಆಗೋಯ್ತದು. ವೆರಾಸ್ ಇವತ್ತಿಗೂ ಕೂಡ ಆ ಬೀಮಾರು ಸ್ಟೇಟ್ಸಲ್ಲಿ ಅದಾಗೇ ಇಲ್ಲ. ಬೀಮಾರು ಸ್ಟೇಟ್ಸ್ನೊಳಗೆ ಮೊದಲಿಗಿಂತ ಅದು ಇಂಪ್ರೂವ್ಮೆಂಟ್ ಆಗಿರ್ಬೋದು. ಬರ್ತ್ ರೇಟ್ ಜಾಸ್ತಿ, ಬರ್ತ್ ರೇಟ್ ಅಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ. ಈಗ ಮೊನ್ನೆ ನಾ ಪೇಪರ್ನಾಗ ಓದಿದೆ, ಚಂದ್ರಬಾಬು ನಾಯ್ಡು ಅವರು ಮಕ್ಕಳು ಯಾರು ಜಾಸ್ತಿ ಹುಟ್ಟಿಸ್ತಾರೆ ಅವ್ರಿಗೆ ಇನ್ಸೆಂಟಿವ್ ಕೊಡ್ತೀವಿ ಅಂತ. ಎಷ್ಟೋ ದೇಶದೊಳಗೆ ಮಕ್ಕಳು ಜಾಸ್ತಿ ಹುಟ್ಟಿಸಿದ್ರೆ ಎಷ್ಟೊಂದು ಅವ್ರಿಗೆ ತೋರಿಸ್ತಾರೆ, ನೀವು ಮಕ್ಕಳನ್ನ ಹಿಡಿದ್ರಿ, ನಿಮ್ಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ತುಂಬ ಇದು ಮಾಡಿದೆ. ಯಾಕೆಂದರೆ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ ಈಗ. ಹೌದು, ಕೆಲವು ತಿಂಗಳುಗಳ ಹಿಂದೆ ಫಸ್ಟ್ ಟೈಮ್ RSS ಚೀಫ್ ತೊಗಾಡಿಯಾ ಮಕ್ಕಳು ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ದೊಡ್ಡ ಕಾಂಟ್ರವರ್ಸಿ. ಅವರು ನೋಡೋದು ದೃಷ್ಟಿ ಬೇರೆ. ನಾನು ಒಟ್ಟೆ ಇನ್ ಜನರಲ್ ಹೇಳ್ತಾ ಇದ್ದೀನಿ, ಮಕ್ಕಳು ಎಲ್ಲರೂ ಎಜುಕೇಟೆಡ್, ಅವರು ಕಡಿಮೆ ಹಡಿತಾ ಇದ್ದಾರೆ. ಅದಲ್ಲದೆ ಈಗ ಮತ್ತೊಂದು ಏನಪ್ಪ, ಇನ್ಫರ್ಟಿಲಿಟಿ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಮುಂಚೆ ನಾವು ಕಲಿಯುವಾಗೆಲ್ಲ ಏನು ಹೇಳ್ತಿದ್ರು, ಹೆಣ್ಮಕ್ಳಿಗೆ ಏನಪ್ಪ ಏಜು, ಐಡಿಯಲ್ ಏಜು ಲಗ್ನ ಜಾಸ್ತಿ, ಮಕ್ಕಳು ಹುಟ್ಟಲಿಕ್ಕೆ ಜಾಸ್ತಿ ಅಂತ ಅನ್ನೋದಿಲ್ಲ. ಏನಪ್ಪ ಒಂದು 25 ಆಚೆ ಈಚೆ, 25 ಟು ಮ್ಯಾಕ್ಸಿಮಮ್ ಅಂದರೆ 30, 20 to 30 ಅಂತ ಇಟ್ಕೊಡ್ರಿ ನೀವು. ಈಗ ಎಲ್ಲರೂ ಅಂಡರ್ ಗ್ರಾಜುಯೇಷನ್ ಆಗಬೇಕು, ಪೋಸ್ಟ್ ಗ್ರಾಜುಯೇಷನ್ ಆಗಬೇಕು, ಪ್ರೊಫೆಷನರಿ ಪೀರಿಯಡ್ ಮುಗಿಬೇಕು. ಗಂಡು ಹುಡುಗರಿಗೆ ಅವ್ರದ್ದು ಪ್ರೊಫೆಷನಲ್ ಪೀರಿಯಡ್ ಮುಗಿದು ಒಂದು ಮನೆ ತೊಗೋಬೇಕು, ಫಾರಿನ್ಗೆ ಹೋಗಿ ಬರಬೇಕು, ಆಮೇಲೆ ಅಥವಾ ಒಂದು ಮದುವೆಯಾಗಿ ಫಾರಿನ್ಗೆ ಹೋಗಬೇಕು. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಹೆಣ್ಮಕ್ಳಿಗೆ ಏಜ್ ಆಗಿಬಿಡ್ತದೆ. ಅಂಡಾಶಯದೊಳಗೆ ಅಂಡ ಇರ್ತದೆ, ಅದು ತಾಯಿ ಗರ್ಭದಾಗಿದ್ದಾಗ 6 to 7 ಮಿಲಿಯನು, ಅಂದರೆ 1 ದಶಲಕ್ಷ ಅಂದರೆ 1 ಮಿಲಿಯನು. 6 to 7 ಇರ್ತಾವೆ. ಹುಟ್ಟಿದಾಗ 1-2 ಮಿಲಿಯನು ಅಂತ, ಒಂದು 20 ಲಕ್ಷ, 10-20 ಲಕ್ಷ ಆಯಿತಾ. ಅವ್ರ ಪ್ಯೂಬರ್ಟಿ ಒಂದು 13-14 ವರ್ಷ ಅವ್ರಿಗೆ ಬರೋ ಅಷ್ಟೊತ್ತಿಗೆ ಇದನ್ನು 3 ಲಕ್ಷ 4 ಲಕ್ಷ. ಸೊ ದಶಲಕ್ಷ ಹೋಗಿ ಲಕ್ಷಕ್ಕೆ ಬಂತು. ಆಮೇಲೆ 30 ವಯಸ್ಸು ಅಷ್ಟೊತ್ತಿಗೆ ಒಂದು 30,000 ಏನೋ ಇರ್ತಾವೆ. ಆಮೇಲೆ ಮೆನಪಾಸ್ ಬಂದಾಗ 1,000 ಇರ್ತವೆ. ಸೊ ನಮ್ಮದು ಫರ್ಟಿಲಿಟಿ ಅದ್ರ ತಾನೇ ನೈಸರ್ಗಿಕವಾಗಿ ಅದು ಕಡಿಮೆ ಆಗ್ತಾ ಹೋಗ್ತದೆ. ಅದು ಒಂದಾಯಿತು. ಅದಲ್ಲದೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನು, ಈಗ ಅನಟಾಮಿಕಲ್ ಕಾಸು, ಫಿಸಿಯಾಲಜಿಕಲ್ ಕಾಸು, ಪೆಥಾಲಜಿಕಲ್ ಕಾಸು ಅಂತ ಕಾಯಿಲೆಯಿಂದ ಆಗಿರ್ಬೋದು, ಆಪರೇಷನಿಂದ ಆಗಿರ್ಬೋದು, ಆಮೇಲೆ ಇದು ಹೈಪರ್ ಟೆನ್ಸಿವ್ ಡ್ರಗ್ಸ್ ತೊಗೊಂಡು ಅದಕ್ಕಾಗ್ಬೋದು, ಎಪಿಲೆಪ್ಸಿ ಮೂರ್ಛೆ ರೋಗಕ್ಕೆ ತೊಗೊಂಡಾಗಿರ್ಬೋದು, ಡಿಪ್ರೆಷನಿಗೆ ತೊಗೊಂಡಾಗಿರ್ಬೋದು, ಆಮೇಲೆ ನಾನಾ ಥರದ ಟ್ಯೂಬರ್ಕ್ಯುಲೋಸಿಸು, ಗೊನೋರಿಯಾ, ಕ್ಲಮೀಡಿಯಾ ಇನ್ಫೆಕ್ಷನಿಂದ ಒಳಗಡೆ ಅಡೆತಡೆ ಆಗಿರ್ಬೋದು. ಇವನ್ನೆಲ್ಲನೂ ಒಂದು ಬೇಕಾದಷ್ಟು ಲಿಸ್ಟ್ ನಾನು ಹೇಳ್ತೀನಿ. ಹೆಣ್ಮಕ್ಳೊಳಗೆ ಏನಾಗ್ತದೆ, ಆಮೇಲೆ ಗಂಡಸರೊಳಗೆ ಸಂಬಂಧ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಬೇಗ ಸ್ಖಲನ ಆಗ್ಬೋದು ಅಥವಾ ಹಿಂದಕ್ಕೆ ಹೋಗ್ಬೋದು. ಅದು ಈ ಥರ ಏನೇ ಅವೆಲ್ಲ ತೊಂದರೆ ಬಿಟ್ಟು ಹೊಸ ನಮಗೆ ಪ್ರಾಬ್ಲಮ್ ಬಂದಿರೋದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಅದರಿಂದ ಅದು. ಆಮೇಲೆ ಸ್ಟ್ರೆಸ್ ಫ್ಯಾಕ್ಟ್ರು, ಸ್ಮೋಕಿಂಗು,
ಸಿಗರೇಟ್ ಸೇರ್ತಾ ಇರೋದು, ಬಿಡಿ ಸೇರ್ತಾ ಇರೋದು, ಆಲ್ಕೋಹಾಲ್ ಕುಡಿತಾ ಇರೋದು, ಸ್ಟ್ರೆಸ್ ಫ್ಯಾಕ್ಟ್ರು. ಆಮೇಲೆ ಇವು ಮೆಟಲ್ಸು, ನಿಕ್ಕೆಲ್ಲು, ಕ್ಯಾಡ್ಮಿಯಮ್ಮು, ಮರ್ಕ್ಯುರಿ, ಇವೆಲ್ಲ ನಮ್ಮದು. ನಾವು ಅಷ್ಟೇ ಅಲ್ಲ, ನಾವು ನಮ್ಮದು ಪಾಪ್ಯುಲೇಷನ್ ಕಮ್ಮಿ ಆಗ್ತದೆ, ನಮ್ಗೆ ಗೊತ್ತಿಲ್ಲ ಎಷ್ಟೊಂದು ಇನ್ಸೆಕ್ಟ್ಸು, ಬರ್ಡ್ಸು. ಆಮೇಲೆ ಇವೇನಂತಾರೆ ನೋಡ್ರಿ, ನೀವು ಮೊದಲಿನ ಕಾಲಕ್ಕೆ ಏನಂತಿದ್ರು, ಅಯ್ಯೋ ಟಿ ವಿ ಆಗಿದ್ದಿಲ್ಲ, ಹಳ್ಳಿಗೆ ಹೋಗಪ್ಪ ಅಂತಿದ್ರು. ಸ್ವಚ್ಛ ನೀರು, ಸ್ವಚ್ಛ ಹವಾ ಚೆನ್ನಾಗಾಗ್ತದೆ ಅಂತಿದ್ರು. ಆದರೆ ಈಗೇನಾಗಿದೆ ಅಂದರೆ ಹಳ್ಳಿ ಒಳಗೂ ಈ ಪೆಸ್ಟಿಸೈಡು, ಕ್ರಿಮಿನಾಶಕ ಎಲ್ಲ ಉಪಯೋಗಿಸ್ತಾರೆ. ಅದರಿಂದ ಅದು ಬೆಳೆಗೆ ಆಗ್ತದೆ, ಭೂಮಿಗೆ ಎಫೆಕ್ಟ್ ಆಗ್ತದೆ. ಆಮೇಲೆ ಆ ನೀರೆಲ್ಲ ಸೇರ್ಕೋತದೆ ಕೆರೆ ಒಳಗೆ, ನದಿ ಒಳಗೆ. ಸೊ ಆಮೇಲೆ ಈಗ ಇದ್ರೊಳಗೆ ಏನಪ್ಪ ಆಯೋಡಿನು, ಮರ್ಕ್ಯುರಿ, ಇವು ಅವು ಸಮುದ್ರದೊಳಗೆ ಮೀನಾ ಎಲ್ಲ ಅವು ಅದೇ ಕುಡಿತಾವ, ಏನು ಮಾಡ್ತಾವಲ್ಲ ಅವು, ಅವಕ್ಕೂ ಆಗ್ತದೆ. ಆ ಮೀನಾ ತಿಂದವ್ರಿಗೆ ಅದು ಮೆಟಲ್ ಜಾಸ್ತಿ ಆಗಿಬಿಡ್ತದೆ ನಮ್ಮ ಬಾಡಿ ಒಳಗೆ. ಸೊ ರೋಮನ್ ಎಂಪೈರು ಯಾಕೆ ಬಿತ್ತು ಅನ್ನಲಿಕ್ಕೆ ಎಷ್ಟೊಂದು ಕಾರಣ ಇದೆ. ಅದರ ಒಂದು ಕಾರಣ ಏನಂದರೆ ಅರ್ಸೆನಿಕ್ಕು. ಆವಾಗ ಅದು ಅರ್ಸೆನಿಕ್ ಯಾಕೆ ಬೇಕಾದಷ್ಟು ಕಾರಣ ಇದೆ, ನಾ ಇದೆ ಅಂತ ಹೇಳೋದಿಲ್ಲ. ಆ ಅರ್ಸೆನಿಕ್ಕು ಬಣ್ಣ ಬಳಿಯೋಕ್ಕೆ, ಅರ್ಸೆನಿಕ್ ಲೆಡ್ ಅದು ಬಣ್ಣದೊಳಗೆ ಯೂಸ್ ಮಾಡ್ತಾಯಿದ್ರು. ಟಾಯ್ಸು ಅದಕ್ಕೆ ಇದಕ್ಕೆ ಎಲ್ಲ ಕಡೆ ಉಪಯೋಗಿಸಿದ್ರಂತೆ. ಸೊ ಅವರಿಗೆ ಲೆಡ್ ಪಾಯ್ಸನಿಂಗ್ ಆಯಿತು ಅಂತ ಅದೊಂದು ಥಿಯರಿ ಇದೆ. ಆ ಥರ ನಾವು ಮರ್ಕ್ಯುರಿ ನೋಡ್ರಿ, ಥರ್ಮಾಮೀಟರ್ ಇಬ್ಬರ ಮೇಲೂ ಪರಿಣಾಮ ಬೀಳತ್ತಲ್ವಾ ಮ್ಯಾಮ್? ಬೋತ್ ಮೆನ್ ಅಂಡ್ ವಿಮೆನ್ ಇಬ್ಬರ ಮೇಲೂ ಆಗುತ್ತೆ. ಅದು ಒಂದು ಜೀವನ ಚಕ್ರ ಅಂತೀವಲ್ಲ ನಾವು, ನಾವು ತಿಳ್ಕೊಂಬಿಟ್ಟಿರ್ತೀವಿ. ಈಗ ನೋಡ್ರಿ DDT ಅದು ಇದು ಅಥವಾ ಇದು ಪೆಸ್ಟಿಸೈಡ್ ಹಾಕ್ತೀವಿ, ಆಮೇಲೆ ಇನ್ಸೆಕ್ಟಿಸೈಡು ಇವೆಲ್ಲ ಉಪಯೋಗಿಸ್ತೀವಲ್ಲ, ಅವು ಸಾಯ್ತವೆ, ನಾವು ಇದು ಸಾಯ್ತೀವಿ. ಅವೆಲ್ಲ ಎಂಡೋಕ್ರೈನ್ಸ್ನೆಲ್ಲ ಎಫೆಕ್ಟ್ ಮಾಡಿಬಿಡ್ತೀವಿ. ಸಾರಿ, ಎಂಡೋಕ್ರೈನ್ ಅದು ಕಂಟಿನ್ಯೂಸ್ ಮಾತಾಡಿದ ಕೂಡಲೇ ನನಗೆ ಮ್ಯಾಮ್. ಇವಾಗ ಜೊತೆಗೆ ಈಗ ಇತ್ತೀಚಿನ ದಿನದಲ್ಲಿ ನೀವು ಅವಾಗಲೇ ಹೇಳಿದ ಹಾಗೆ ನಮ್ಮದು ಕೆರಿಯರ್ ಓರಿಯೆಂಟೆಡ್ ಆಗಿರೋದ್ರಿಂದ ನಮ್ಮ ಲೈಫ್ ಸ್ಟೈಲು ತುಂಬ ಜನ ಹೆಣ್ಮಕ್ಳು ಸಿಟೀಸಲ್ಲಿ ನಾ ಹೇಳ್ತಾ ಇರೋದು, ಅವ್ರ ಎಗ್ಸ್ನೆಲ್ಲ ಫ್ರೀಸ್ ಮಾಡೋದಕ್ಕೂ ಶುರು ಮಾಡಿದ್ದಾರೆ ಅಲ್ವಾ ಮ್ಯಾಮ್? ಅದು ಒಂಥರ ಒಳ್ಳೇದಾ? ಫೆಮಿನಿಸಮ್ ಹೇಳುತ್ತೆ ಎಸ್ ಅಂತ. ಅದು ಒಳ್ಳೇದೋ ಕೆಟ್ಟದೋ ಅಂತಂದರೆ, ಈಗ ಮೊದಲೇ ನಮ್ಮ ಕಾಲಕ್ಕೆ IUI ಬಿತ್ತು. ಏನಂದ್ರೆ ಗಂಡನ ಸೀಮೆನ್ ತೊಗೊಂಡು ಹೆಂಡತಿಗೆ ಹಾಕೋದು, ಆಮೇಲೆ ಅವ್ನ ಗಂಡ ಪರ್ಮಿಷನ್ ಕೊಟ್ಟರೆ ಅವನಿಗೆ ಸ್ಪರ್ಮ್ ಇಲ್ಲ ಅಂದರೆ ಬೇರೆಯವ್ರು ತೆಗೆದು ಹಾಕೋದೆಲ್ಲ ಇತ್ತು. ಅದು ಒಳ್ಳೇದಾ ಕೆಟ್ಟದ ಆ ಟೈಮ್ನಾಗ ಮುಗೀತು. ಈಗ ಇದು ಬಂದಿದೆ, ಸರೋಗೇಟ್ ಮದರು. ಆಮೇಲೆ ಇನ್ನೊಂದು ಮರ್ತೇನೆ ಮಧ್ಯ ಹೇಳಲಿಕ್ಕೆ, 3 ಪೇರೆಂಟ್, ಒಂದು ಕಾನ್ಸೆಪ್ಟ್ ಅದು ಬಂತು. ಸೈಟೋಪ್ಲಾಸಮ್ ಒಬ್ಬಳದು, ನ್ಯೂಕ್ಲಿಯಸ್ಸು ತಾಯಿದು, ತಂದೆದು ಸ್ಪರ್ಮು, ಅದು ಬಂತು. ಸೊ ಈಗ ಕೊನೆಗೆ ಈಗ ಯೂಟ್ರೈನ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಬಂದಿದೆ. ಈಗ ಇಂಡಿಯಾದೊಳಗೂ ಆಗಿದೆ ಯೂಟ್ರೈನ್ ಟ್ರಾನ್ಸ್ಪ್ಲಾಂಟೇಷನ್. ಈಗ ಈ ಥರ ಇವು ಬರ್ತಾ ಹೋಗ್ತದೆ. ಈಗ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಮೊದಲಿನ ಕಾಲಕ್ಕೆ ಒಂದು ಮದುವೆ ಆಗ್ಬಿಟ್ರೆ ಅವನು 7 ಜನ್ಮಕ್ಕೂ ಅವನೇ ಗಂಡ ಅಂತಿದ್ರು. ಈಗ ಇದೇ ಜನ್ಮದಾಗೆ ಅವ್ನು ಬೇಡ ಅಂದ್ಬಿಡ್ತಾರೆ. ಅದಕ್ಕೆ ಯಾರೋ ಮೊನ್ನೆ ಚೇಷ್ಟೆಗೆ ಏನು ಹೇಳ್ತಿದ್ರು, ಲವ್ ಎಟ್ ಫಸ್ಟ್ ಸೈಟು, ಆಮೇಲೆ ಡೈವೋರ್ಸ್ ಎಟ್ ಫಸ್ಟ್ ನೈಟ್ ಅಂತೆ ಅಂತೇನೋ ಚೇಷ್ಟೆ ಮಾಡ್ತಾಯಿದ್ರು. ಸೊ ಈಗೇನಾಗಿದೆ ಅಂದರೆ, ಮೊದಲು ಮಕ್ಕಳು ಹುಟ್ಟಿಬಿಟ್ರೆ ಗಂಡ ಹೆಂಡತಿ ಡೈವರ್ಸ್ ಮಾಡೋದಿಲ್ಲ ಅಂತಿದ್ರು. ಈಗ ಮಕ್ಕಳು ಹುಟ್ಟಿದ್ರೂ ಡೈವರ್ಸ್ ಮಾಡ್ತಾರೆ. ಮಕ್ಕಳಿಗೆ ವರ ಕನ್ಯಾ ನೋಡೋ ಮುಂದೂ ಇನ್ನೂ ಡೈವರ್ಸ್ ಆಗ್ತಿರ್ತದೆ ಅವ್ರದ್ದು. ಅದನ್ನು ನೋಡಿದೆ ನಾನೀಗ. ಅದಕ್ಕೆ ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ ಅಂದರೆ, ಈ ಗಂಡನ ಜೊತೆಗೆ ಎಷ್ಟು ದಿವಸ ಇರ್ತವೋ ಏನೋ ಗೊತ್ತಿಲ್ಲ. ಆಮೇಲೆ ನನ್ನ ಕರಿಯರ್ ಮುಗಿಯೋ ತನಕ ಎಗ್ಸು ಇದು ಆಗಿಬಿಡ್ತವೆ ಅಂತ ಹೆಣ್ಮಕ್ಳು ಅದನ್ನು ಫ್ರೀಸ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಫೆಮಿನಿಸಮ್ ಪರ್ಸ್ಪೆಕ್ಟಿವ್ ತಗೊಂಡ್ರೆ ಏನು ಹೇಳ್ತೀರಾ ಮ್ಯಾಮ್? ಫೆಮಿನಿಸಮ್ ಪ್ರಾಕ್ಟಿಕಲಿ ತಗೋತು ಅಂದರೆ ಅರ್ಥ ಇದೆಯಾ ಅಥವಾ ಇದು ತಪ್ಪು ಅಂತೀರಾ? ವಿಮೆನ್ ಲಿಬ್ರೇಷನ್ನು ನಂಗೆ ಗೊತ್ತಿಲ್ಲ, ನೀವು ಯಾವ ಥರ ಅನಲೈಸ್ ಮಾಡ್ತೀರಾ? ನನಗೆ ಈ ತಪ್ಪು ಒಪ್ಪು ಗೊತ್ತಿಲ್ಲ. ಏನಂದರೆ, ಒಂದು ಕಾಲಕ್ಕೆ ನಾವು ತಪ್ಪೇನಂತಿದ್ವಲ್ಲ, ಅದು ಈಗ ಒಪ್ಪಾಗಿದೆ. ಓಕೆ, ಹಾಂ. ಈಗ ನೋಡ್ತಾ ಇರಿ ನೀವು ವ್ಯಾಲ್ಯೂಸು, ಇದನ್ನು ಏನಪ್ಪ ಕಫ್ತಾನ್ ಅಂತ ಹಾಕೋತಾರೆ, ನೋಡಿದ್ದೀರಾ ನೀವು? ಕಫ್ತಾನ್, ಈ ಕಫ್ತಾನು ಅನಿಷ್ಠ ಅಂತಿದ್ರಂತೆ. ಈ ಕಫ್ತಾನ್ ಹೆಣಕ್ಕೆ ಹಾಕ್ತಿದ್ರಂತೆ ಈಜಿಪ್ಟ್ನಾಗೆಲ್ಲ. ಈಗ ಅದನ್ನು ಆರಾಮಾಗಿ ಎಲ್ಲರೂ ಹಾಕೊಂಡು ಓಡಾಡ್ತಾರೆ. ಇಲ್ಲ, ಒಂಥರ ನೈಟಿ ಆದಂಗೆ ಆಗಿದೆಯೇ ಇಲ್ಲ. ಸೊ ಒಂದು ಕಾಲಕ್ಕೆ ಅದು ತಪ್ಪಿತ್ತು, ಈಗ ಸರಿ ಹೋಯಿತು. ಆಮೇಲೆ ಒಂದು ಕಾಲಕ್ಕೆ ಧರ್ಮಛತ್ರ ಅಂತಿದ್ರು. ಈ ಚಿತ್ರಾನ್ನ ಹೆಸರು ಹೆಂಗೆ ಬಂತು ಅಂದರೆ, ಛತ್ರದ ಅನ್ನ, ಅದಕ್ಕದು ಚಿತ್ರಾನ್ನ ಆಯಿತು. ಸೊ ಈ ಛತ್ರದಾಗ ಅವರು ಊಟಕ್ಕೆ ಹಾಕ್ತಿದ್ರು ಫ್ರೀ, ಆಮೇಲೆ ಮಲ್ಕೋತಿದ್ರು, ಹೋಗ್ತಿದ್ರು ಮೊದಲಿನ ಕಾಲಕ್ಕೆ. ಆ ಥರ ಇತ್ತು. ಈಗ ಅದು ಅವ್ರ ಕಡೆ ದುಡ್ಡು, ಡೆಫಿನೇಷನ್ ಛತ್ರದಿಂದ ಬಂದಿರೋದು. ಅದು ಹಿಂದಿನ ದಿವಸ ಉಳಿದ ಅನ್ನಕ್ಕೆ ಆ ಥರ ಮಾಡಿ ಹಾಕ್ತಿದ್ರೆ ಅದು ಛತ್ರದ ಅನ್ನ ಹೋಗಿ ಚಿತ್ರಾನ್ನ ಆಯ್ತು, ಚಿತ್ರಾನ್ನ ಅಂತ. ಅದಕ್ಕೆ ಅವಾಗ ಹಂಗಿತ್ತು.
ದುಡ್ಡು ಇಸ್ಕೋಬಾರ್ದು. ನೀವು ಅನ್ನ ದಾನ ಮಾಡಬೇಕು, ಅದ್ರ ದುಡ್ಡು ಇಸ್ಕೊಂಡ್ರೆ ತಪ್ಪು. ಈಗ ಹೋಟೆಲ್ನಾಗ ದುಡ್ಡು ಇಸ್ಕೋತಾರ ಇಲ್ಲ? ಹೌದು. ಅದಕ್ಕೆ ಒಂದು ಕಾಲಕ್ಕೆ ಅದು ತಪ್ಪಿತ್ತು, ಈಗ ಒಪ್ಪಿದೆ ಇಲ್ಲ. ಆಮೇಲೆ ವಿದ್ಯಾಕ್ಕೆ ದುಡ್ಡು ಇಸ್ಕೊಳಂಗಿಲ್ಲ. ಗುರುಕುಲದಾಗಿದ್ದು ತಮ್ಮ ಕೆಲಸ ಅವ್ರ ಗುರುಪತ್ನಿ ಹೇಳಿದ ಕೆಲಸ ಮಾಡಿ ಅವ್ರ ಕಡೆ ವಿದ್ಯಾರ್ಜನೆ ಮಾಡಿಸ್ಕೊಂಡು ಆಮೇಲೆ ಬರೋದು ಗುರುದಕ್ಷಿಣೆ ಅಂತ ಅವ್ರೇನು ಕೇಳ್ತಾರೆ ಅದು ಕೊಡ್ತಿದ್ರು. ಈಗ ಇಷ್ಟು ಕೊಟ್ಟರೆ ಫೀಸು ಇಷ್ಟು ಅದಿದೆ ಇಲ್ಲ. ಆಮೇಲೆ ವೈದ್ಯರದ ನಾನು ನಿಮಗೆ ಹೇಳ್ತೀನಿ, ಮೊದಲಿನ ಕಾಲಕ್ಕೆ ಏನೋ ಒಂದು ತಮ್ಮ ಮನೇಲಿ ಇದ್ದಿದ್ದ ಸಾಮಾನು ಹಿಂಗೆ ಪ್ರೀತಿಯಿಂದ ತಂದು ಕೊಡ್ತಿದ್ರು. ಆದರೆ ಈಗ ಎಲ್ಲ ಕಡೆ ಫೀಸು ಫಿಕ್ಸ್ಡ್ ಆಗಿದೆಯೋ ಇಲ್ಲ, ಹಾಸ್ಪಿಟಲ್ನಾಗ ದುಡ್ಡಿದೆ ಇದು. ಯಾಕಂದರೆ ಅಡ್ವಾನ್ಸ್ನ ಒಂದು ತಪ್ಪು ಅಂತ ಅನ್ನೋದಿಲ್ಲ, ಯಾಕೆಂದರೆ ನೀವು 5 ಸ್ಟಾರ್ ಸಹಿತ ತಪ್ಪು ಅನ್ನೋದಿಲ್ಲ. ಯಾಕೆಂದರೆ ನೀವು ಬರೀ ಡಾಕ್ಟರ್ಸ್ ತೊಗೊಳ್ಳೋದಲ್ಲ ಆ ದುಡ್ಡಲ್ಲಿ, ನಿಮಗೆ ಅಲ್ಲಿ ಏರ್ ಕಂಡೀಷನ್ ರೂಮ್ ಬೇಕು, ಆಮೇಲೆ TV ಬೇಕು, ಎಲ್ಲ ಫೆಸಿಲಿಟೀಸ್ ಬೇಕು. ಅದನ್ನು ನೀವು ಲೆಕ್ಕ ಹಾಕೋದಿಲ್ಲ, ನೀವು ತೊಗೊಳೋದು. ಆದರೆ ಡಾಕ್ಟರ್ಸ್ ಇದು ಮಾಡಿದ ಮಾತ್ರ ಅದು ಪಬ್ಲಿಕ್ ಅದನ್ನು ರಿಕಗ್ನೈಸ್ ಮಾಡ್ತಾರೆ. ಸೊ ಆದರೆ ಈಗ ಅಲ್ಲೇನೂ ಎಲ್ಲ ಡಿಸ್ಪೋಸಬಲ್ ಯೂಸ್ ಮಾಡ್ತಾರೆ, ಹೀಗಾಗಿ ಬಿಲ್ ಜಾಸ್ತಿ ಆಗ್ತದೆ. ಮೊದಲಿನ ಕಾಲಕ್ಕೆ ನಾವು ಅದೇ ಸಿರಿಂಜು ಅದೇ ನೀಡ್ಲು ಅದನ್ನು ಬಾಯ್ಲ್ ಮಾಡೋದು, ಇನ್ನೊಬ್ಬರಿಗೆ ಉಪಯೋಗಿಸೋದು. ಈಗ ಒಬ್ಬರಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಸಿರಿಂಜ್ ಕೊಟ್ಟು ಅಂದರೆ ಅದು ಡಿಸ್ಕಾರ್ಡ್, ಅದಕ್ಕೆ ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ. ಇನ್ನು ಏರ್ ಟ್ರಾಫಿಕ್ ನೋಡ್ರಿ, ಈಗ ಎಲ್ಲ ಕಡೆ ಹೋಗಿ ಇವನ್ ಪೊಲೀಸನ್ನ ಹೆಣ್ಮಕ್ಳು ಪೊಲೀಸರಿಗೂ ಅದು ಎಫೆಕ್ಟ್ ಆಗ್ತಾಯಿದೆ, ಅಥವಾ ಫೈರ್ ಫೈಟರ್ಸ್ಗೆ ಆಗ್ತಾಯಿದೆ. ಆಮೇಲೆ ಹಿಂಗೆ ಎಲ್ಲ ಕಡೆನೂ ಆಗ್ತದೆ ಅದು. ಸೊ ಈ ಎನ್ವಿರಾನ್ಮೆಂಟ್ ಅನ್ನೋದು ಎಲ್ಲ ಕಡೆನೂ ಆಗ್ತದೆ. ಆವಾಗ ಅವರು ಏನು ಮಾಡ್ತಾರೆ ಅಂದರೆ ತಾವು ಎಗ್ ಫ್ರೀಸ್ ಮಾಡಿ ಇಟ್ಬಿಡ್ತಾರೆ. ಇಲ್ಲ ಇನ್ನು ಕೆಲವರು ಎಂಬ್ರಿಯೋ ಫ್ರೀಸ್ ಮಾಡಿ ಇಡ್ತಾರೆ, ಫರ್ಟಿಲೈಸ್ಡ್ ಎಂಬ್ರಿಯೋ ಮಾಡಿ ಇಡೋದು. ಗಂಡ ಹೆಂಡ್ತಿ ಅವ್ರು ತಾವು ಕಂಟಿನ್ಯೂ ಮಾಡ್ತಾರೆ ತಮ್ಮ ಇದನ್ನು, ಗಂಡ ಹೆಂಡ್ತಿ ರಿಲೇಷನ್ಶಿಪ್ ಇರ್ತದೆ. ಏನದು ಎಕ್ಸ್ಪೈರಿ ಡೇಟ್ ಇರಲ್ವಾ? ಇದೆ 25 ವರ್ಷ. ಈಗ ಸದ್ಯಕ್ಕೆ 25 ವರ್ಷ ಇದೆ ಎಕ್ಸ್ಪೈರಿ ಡೇಟು. ಆಮೇಲೆ ಅದರೊಳಗೆ ಎಂಬ್ರಿಯೋ ಅದು ಎಗ್ ಫ್ರೀಸಿಂಗಿಂತ ಅದು ಬೆಟರು ಅಂತಂತಾರೆ. ಅಂಥದ್ದು ಈಗ ಮುಂದಿನ ಜನ್ರೇಷನ್ ನಾವು ಕಾದು ನೋಡಬೇಕು. ಅವು ಎಗ್ ಹಾಕಿದ ಮೇಲೆ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲಲ್ಲ, ಇನ್ನು ಹೊಸ ಆವಿಷ್ಕಾರ ಆದಂಗೆ ಅವು ಮುಂದೆ ಅದ್ರದ್ದು ಎಫೆಕ್ಟ್ ಏನಾಗ್ತದೆ ಅದು ನಮ್ಗೆ ಇದು ಟೈಮ್ ಹಿಡಿತದೆ. ನಂಗೆ ಒಂದು ಸಡನ್ಲಿ ಈಗ ಫ್ಲ್ಯಾಶ್ ಆಗಿದ್ದು, ನೀವು ಪೇಷಂಟ್ಸ್ ಹತ್ರ ಹೆಚ್ಚು ಕಡಿಮೆ ನಮ್ಮ ಲೋಕಲ್ ರೀಜ್ನಲ್ ಭಾಷೆಯಲ್ಲೇ ಮಾತಾಡ್ತೀವಲ್ವ ಮ್ಯಾಮ್, ಅಲ್ವಾ? ಇವಾಗ ಆಸ್ಪತ್ರೆಗಳಲ್ಲಿ ಈಗ ರೀಸೆಂಟ್ಲಿ ಒಂದು 2-3 ವರ್ಷದ ಹಿಂದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನೈಟ್ ಡ್ಯೂಟಿ ಮಾಡ್ತಾ ಇದ್ದಿದ್ದು ಔಟ್ಸೈಡರು ಕನ್ನಡ ಮಾತಾಡಲಿಲ್ಲ ಅಂತ ದೊಡ್ಡ ಗಲಾಟೆ ಆಯಿತು. ಯಾವುದೇ ಪ್ರೊಫೆಷನಲ್ಲಿ ಮಾತಾಡದೆ ಹೋದ್ರೂ ನಮ್ಮ ಭಾಷೆ ನಡೆಯುತ್ತೆ. ಬಟ್ ನಿಮ್ಮ ಇದರಲ್ಲಿ ಪ್ರೊಫೆಷನಲ್ಲಂತೂ ಮಸ್ಟ್ ಆ್ಯಂಡ್ ಶುಡ್ ಕನ್ನಡ ಕಲೀಲೇಬೇಕಲ್ವ, ಯಾರು ಎಲ್ಲಿಂದ ಆದರೂ ಬಂದರು. ಅಯ್ಯೋ, ಮತ್ತು ಪೇಷಂಟ್ಸ್ ಜೊತೆ ಮಾತಾಡಬೇಕಾಗ್ತದೆ. ಈಗ ನನಗೇನು ತಮಿಳು ಬರೋದಿಲ್ಲ, ಆದರೂ ವೈರ್ ಒಲಿ ಇರ್ತದ ಹಾಗೇನೋ ನನಗೇನು ಸಂಬಂಧ ಬರ್ತದಲ್ಲ ಪೇಷಂಟ್ಸಿಗೆ. ಕೆಲವರು ಪಾಪ ಅಲ್ಲಿಂದ ತಮಿಳ್ನಾಡಿಂದ ಬಂದಿರ್ತಾರೆ, ಅವ್ರಿಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಅಷ್ಟು ಬರ್ತಿರೋದಿಲ್ಲ, ವಯಸ್ಸಾದವರು. ಅವ್ರ ಮಕ್ಕಳು ಬಂದರೆ ಅವ್ರು ಇಂಗ್ಲೀಷ್ನಾಗ ಮಾತಾಡ್ತಾರೆ, ಹಿಂದಿ ಒಳಗೆ ಮಾತಾಡ್ತಾರೆ. ಆಮೇಲೆ ನಮಗದು ಬರೋದಿಲ್ಲ. ಸಿಸ್ಟರ್ ಇರ್ತಾರೆ, ಯಾರಿಗೋ ಎಲ್ಲ ಸಿಸ್ಟರ್ ನಮ್ಗೆ ಅಸಿಸ್ಟೆಂಟು ಯಾರೇ ಇದ್ದವ್ರಿಗೆ ಯಾವುದೋ ಒಂದೊಂದು ಭಾಷೆ ಬರ್ತಿರ್ತದೆ. ಈಗ ನಾನು ಮರಾಠಿ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ. ಆಮೇಲೆ ಯಾವುದು ಈಗ ತಮಿಳ್ನಾಗ ಕಲ್ತ್ಕೊಂಡಿದ್ದೀನಿ, ಬೋರಿಂಗ್ನಾಗ ತಮಿಳ್ ಪೇಷಂಟ್ ಭಾಳ ಬರ್ತಿದ್ರು, ಅವ್ರಿಗೆ ಬಂದಿಲ್ಲ ಅಂದರೆ ನಾನು ಮುಸ್ಲಿಮ್ಸು ಜಾಸ್ತಿ ಬರ್ತಿದ್ರು, ಅವ್ರ ಜೊತೆ ಹಿಂದಿ ಮಾತಾಡ್ಬಿಡೋದು. ಸೊ ಅದು ಹೀಗಾಗಿ ನಮ್ದು ಅವರು ಅದಕ್ಕೆ ಡಾಕ್ಟರ್ಸು ಆ ಲ್ಯಾಂಗ್ವೇಜ್ ನಾವು ಕಲಿಬೇಕಾಗ್ತದೆ. ಅವರು ನಮಗೆ ಕಲಿಸ್ತದೆ ಅಲ್ಲ, ನಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟರ ಕಲಿಬೇಕೋ ಬೇಡ, ನಾವು ಹೌದು ಕಲಿಬೇಕಾಗ್ತದೆ ಅವರು. ಯಾಕೆ ಅದಕ್ಕೆ ನಾನು ಈ ತಮಿಳ್ ಮಂದಿ ಜೋಡಿ ಏನೋ ತುಂಗಾಯ್ತಾ ಆಚಾ ಏನೋ, ಆಮೇಲೆ ಸಾಪಾಡ ಆತ ಏನೋ ಒಂದು ಮಾತಾಡ್ತೀನಿ ನಾನು, ಆಪ್ರೇಷನ್ ಪಣಿಟುಪ್ಪೋ ಏನೋ ಒಂದು ಅಂತೀನಿ. ಅದು ತಪ್ಪೋ ಒಪ್ಪೋ ಗೊತ್ತಿಲ್ಲ ನನಗೆ, ಒಟ್ಟು ಮಾತಾಡ್ತೀನಿ ಅಂತ ಥರ. ಅದಕ್ಕೆ ನಮಗೂ ಕಲಿಬೇಕಾಗ್ತದೆ, ಅದು ಬೇಕೇ ಬೇಕಾಗುತ್ತಲ್ವ, ಲೋಕಲ್ ಲ್ಯಾಂಗ್ವೇಜ್ ಬೇಕು. ಹೇಳ್ತಾ ಇದ್ರಿ ನಾವು ಆವಾಗಲೇ ಮಾತಾಡ್ತಾ ಇರಬೇಕಾದ್ರೆ, ನಾನು ಡಿಟೆಕ್ಟಿವ್ ಪುಸ್ತಕಗಳು ಬರ್ತಿದ್ದೀನಿ, ಸೋಷಿಯಲ್ ನಾವೆಲ್ಸು ಬರ್ತಿದ್ದೀನಿ. ಅದು ನಿಮ್ಗಳಿಗೆ ಒಂದು ಸ್ವಲ್ಪ ಫ್ಲೇರ್ ಇರೋರು, ಲಿಟ್ರೇಚರು ಸಾಹಿತ್ಯ ಅಂತಿರೋರಿಗೆ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಬರೆಯೋ ಹಂಗೆ ಮಾಡುತ್ತಾ? ಹೇಗೆ ಎಕ್ಸ್ಪೀರಿಯನ್ಸ್ ಬೇಕಾದಷ್ಟು ಜನಕ್ಕೆ ಇರ್ತದೆ, ಆದರೆ ಬರೆಯೋ ಹ್ಯಾಬಿಟ್ ಕೆಲವರಿಗೆ ಇರೋದಿಲ್ಲ. ಹೌದು. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಬರೀತಿದ್ರು. ನಮ್ಮ ತಾಯಿ ಅವರು ತಿರ್ಕೊಳ್ಳೋ ತನಕನೂ ಮ್ಯಾಗ್ಝಿನ್ಗೆ ಅದು ಇದು ಸೈಂಟಿಫಿಕ್ ಆರ್ಟಿಕಲು. ನಮ್ಮ ತಾಯಿ ಸೈನ್ಸ್ ಸ್ಟೂಡೆಂಟ್ಸ್ ಅವರು. ನಿಮ್ಮ ಅಮ್ಮನ ಹೆಸರು ವಿಮಲಾ ಅಂತ, ವಿಮಲಾ ಕುಲಕರ್ಣಿ ಅಂತದು. ನಮ್ಮ ತಾಯಿ ರ್ಯಾಂಕ್ ಸ್ಟೂಡೆಂಟ್ ಇದ್ರು ಕರ್ನಾಟಕ ಯೂನಿವರ್ಸಿಟಿದು ಅಲ್ಲೇ. ಅವು ನಮ್ಮ ತಾಯಿ ಬರಿತಿದ್ರು ಒಂದು ಫಿಲಾಸಫಿ ಆರ್ಟಿಕಲ್ಲು. ಅವರು ಆರ್ಟ್ಸ್ ಅಥವಾ ಸೈನ್ಸ್ ಸ್ಟೂಡೆಂಟ್ ಅಂಥದ್ದು. ಅದಕ್ಕೆ ಅವ್ರು ಬರಿತಿದ್ರು ನಮ್ಮ ತಾಯಿ. ಆಮೇಲೆ ನಮ್ಮ ತಂದೆ ನಂತರ ಡಿಸೀಸ್ ಬಗ್ಗೆ ಏನಾರ ಬರೆದು ಕಳಿಸ್ತಿದ್ರು ಅಂಥದ್ದು. ಸೊ ಆಮೇಲೆ ನಾನು ಏನಾಯಿತು ಅಂದರೆ
ನಾನು ಏನೇನೋ ಬರಿತಿದ್ದೆ ಹುಬ್ಳಿ ಒಳಗಿದ್ದಾಗ, ಬರೆದು ಆ ಪೇಪರಲ್ಲಿ ಒಗೆದು ಬಿಡೋದು. ಒಂದು ಸಲ ನಮ್ಮ ತಾಯಿ ನೋಡಿದ್ರು ಅದನ್ನು, ಯಾಕೆ ಒಗಿತಿದ್ದಿ, ನೀನು ಮ್ಯಾಗ್ಝಿನ್ ಯಾವ್ದಾರ ಕಳಿಸು ಅಂದರು. ನಾನಂದೆ ಯಾವ ಕತ್ತೆ ಓದ್ತಾನೆ ನಾ ಬರೆದದ್ದು ಅಂತಂದ. ಹಂಗೆ ಅನ್ಬೇಡ, ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಇದು ಮಾಡುವಂತ. ಆಮೇಲೆ ಏನು ಮಾಡಿದೆ, ಸಬ್ಜೆಕ್ಟ್ ವೈಸ್ ಅಥವಾ ಸಬ್ಜೆಕ್ಟ್ ನಾನು ಇದ್ರ ಅಕ್ಯುಪಂಕ್ಚರ್ ಮೇಲೆ ಬರೆದಿದ್ದೆ. ಆಮೇಲೆ ಪಕ್ಷಿಗಳ ಭಾಷೆ ಅಂತೇನೇನೋ ಬರೆದಿದ್ದೆ, ಬೇರೆನೇ ನಾನು ಸಬ್ಜೆಕ್ಟ್ ಬಿಟ್ಟು ಅದೇನೋ ಬರೀತಿದ್ದೆ. ಆಮೇಲೆ ನಮ್ಮ ತಾಯಿ ಕಳಿಸು ಅಂದರು, ನಾನು ಕಳಿಸಿದೆ. ಆಮೇಲೆ ನಂದು ಯಾರು ಸೆಲೆಕ್ಟ್ ಮಾಡ್ತಾರೆ ಬಿಡಿ, ಎಕ್ಸ್ಪೀರಿಯನ್ಸ್ ಇದ್ದವ್ರದ್ದು ದೊಡ್ಡವ್ರದ್ದು ಮಾಡ್ತಾರೆ ಅಂತ ನಾನು. ಆಮೇಲೆ ಅವ್ರು ನಿಮ್ಮದು ಆರ್ಟಿಕಲ್ ಪಬ್ಲಿಷ್ ಮಾಡಿಬಿಟ್ರು. ಯಾವ ಪತ್ರಿಕೆ ಮ್ಯಾಮ್? ಇದು ಕಸ್ತೂರಿ. ಹಾಂ, ಅದು ಬಂತು. ಹುಬ್ಳಿ ಒಳಗಿದ್ವಲ್ಲ ಕಸ್ತೂರಿ. ಆಮೇಲೆ ನಂಗೆ ಭಾಳ ಖುಷಿ ಆಗ್ಬಿಡ್ತು. ಆವತ್ತಿಂದ ಕಸ್ತೂರಿಗೆ, ಕರ್ಮವೀರಕ್ಕೆ ಬರೀಲಿಕ್ಕೆ ಶುರು ಮಾಡಿದೆ. ಆಮೇಲೆ ಹಾಗೆ ಬರಿತಾನೇ ಇದ್ದೆ. ಅದು ಒಂದು ಸಲ ಏನಾಯ್ತು, ಶಿವಮೊಗ್ಗದೊಳಗೆ ಎಲ್ಲರೂ ಯಾರ್ಯಾರು ಆರ್ಟಿಕಲ್ ಬರೀತಾರೆ ಅವ್ರಿಗೆ ನೀವೇನೇನು ಬರೆದಿರಿ ಅದು ಬರ್ದು ತಿಳಿಸಿ ಅಂತ ಬರೆದು ಅದು ನನಗೆ ಬಂತು. ಆಮೇಲೆ ನಾನು ಎಲ್ಲ ಬರೆದಿಟ್ಟಿದ್ದೆ, ಯಾವ್ಯಾವ ಆರ್ಟಿಕಲು ಎಲ್ಲೆಲ್ಲಿ ಪಬ್ಲಿಷ್ ಆಗಿದೆ ಎಲ್ಲ ಬರೆದಿದ್ದೆ. ಅದು 164 ಏನೋ ಆಗಿತ್ತು ಅವಾಗ. ಅವ್ರಿಗೆ ನಾನು ಇದಿಷ್ಟು ನೀವು ಹುಬ್ಳಿಲಿದ್ದಾಗಲೇ, ಹುಬ್ಳಿ ಧಾರವಾಡದಲ್ಲಿ ಅಂದ್ರೆ ಇನ್ನು ಮೆಡಿಸಿನ್ಗೆ ಜಾಯ್ನ್ ಆಗಿರಲಿಲ್ಲ? ಇಲ್ಲ, ಮೆಡಿಸಿನ್ಗೆ ಆಗಿದೆ. ವರ್ಕ್ KMC ಒಳಗೆ ಕೆಲಸ ಮಾಡ್ತಾ ಇದ್ದೆ ನಾನು. ಓಕೆ, ಅಲ್ಲೇ ತಾನೆ. ಆಮೇಲೆ ನಾನು ಅದನ್ನೆಲ್ಲ ಬರೆದಿದ್ದೆ. ಅವ್ರು ನಿಮ್ಮದು ಲೆಟ್ರು ಮುಟ್ತು ನಮಗೆ. ನನಗೆ ಭಾಳ ಆಶ್ಚರ್ಯ ಆಯಿತು, ಇಷ್ಟೊಂದು ಆರ್ಟಿಕಲ್ ಬರೆದವ್ರು ನೀವು ಬುಕ್ ಯಾಕೆ ಬರೆದಿಲ್ಲ ಅಂತ. ಅವತ್ತು ನಂಗೆ ಅನಿಸ್ತು, ಹಂಗಾರೆ ನಾ ಬುಕ್ ಬರೀಲಿಕ್ಕೆ ಯೋಗ್ಯ ಇದ್ದೇನೇನೋ ಅಂತ. ಅಂತ ಆಮೇಲೆ ಇಲ್ಲಿ ಬಂದ ಮೇಲೆ ನಾನು ಬುಕ್ ಬರೆದೆ. ಬುಕ್ ಅಂದರೆ ಯಾವುದು, ಕಾದಂಬರಿ, ಕತೆ ಅಂತದಲ್ಲ, ನಿಮ್ಮದು ಸಬ್ಜೆಕ್ಟ್ ವೈಸೇ. ಆಮೇಲೆ ಅದು ಒಂದು ಬುಕ್ ಏನೋ ನನ್ನದು ಪಬ್ಲಿಷ್ ಆಗಿದೆ ಈಗ. ಆಮೇಲೆ ಒಂದು ನಾವೆಲ್ ಬರೆದೆ. ಆಮೇಲೆ ಸಣ್ಣ ಸಣ್ಣ ಕತೆ ಬರೆದೆ. ಎಲ್ಲೋ ಒಂದು ಕಡೆ ಮೆಡಿಕಲ್, ಇಲ್ಲೊಂದು ಕಡೆ ಹಣಿಕೆ ಆಗ್ತಿತ್ತು, ಅದ್ರ ಕತೆ ಬರೆದೆ. ಆಮೇಲೆ ಬೇಕಾದಷ್ಟು ಅದು ಕರ್ಮವೀರದಾಗ ಪಬ್ಲಿಷ್ ಆಯಿತು. ಈಗ ರೀಸೆಂಟ್ಲಿ ತರಂಗದಾಗ ಒಂದು ಡಿಟೆಕ್ಟಿವ್ ಸ್ಟೋರಿ ಬರೆದೆ, ಪ್ರಜಾವಾಣಿ ಒಳಗೊಂದು ಬರೆದೆ. ಆಮೇಲೆ ಈಗ ಮತ್ತೊಂದು ಇನ್ನೊಂದು ಯಾರಿಗೂ ಕಳಿಸಿದ್ದೀನಿ ಈಗ. ಹಿಂಗೆ ಇದನ್ನು ಬರೆದೆ. ಕವಿತೆ ಬರೆದೆ, ಕವಿತೆನೂ ಬರಿತಿದ್ದೆ. ಮೆಡಿಕಲ್ ಆ ಕವಿತೆ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ನಾನು ಮೆಡಿಕಲ್ ಕವಿತೆ. ನಾನು ಒಂದು ಸಲ ಟ್ಯುಬೆಕ್ಟಮಿನ ಹಳೆಗನ್ನಡದೊಳಗೆ ಬರೆದೆ. ನಂಗೆ ಲೈನ್ ನೆನಪು ಬರ್ತಾ ಇಲ್ಲ. HIV ಮೇಲೆ ನಿಮ್ಮದು ವೈದ್ಯಕೀಯ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅಲ್ಲಿ ಕೂಡ ನೀವೇ ಆಕ್ಟಿವ್ ಆಗಿದ್ದೀರಾ? ನೀವು ಬರ್ದಿದ್ದೀನಲ್ಲ, ನಾನು ವೈದ್ಯಕೀಯ ಸಾಹಿತ್ಯದೊಳಗೆ ಬರ್ದಿದ್ದೀನಿ. ಅಲ್ಲಿ ಅಂದರೆ ಆಕ್ಟಿವ್ ಆಗೇ ಇದ್ದೀರಾ? ಆಕ್ಟಿವ್ ಇವಾಗ ಅಲ್ಲ, ಪರಿಷತ್ ಸ್ವಲ್ಪ ಇನ್ಆಕ್ಟಿವ್ ಆಗಿದೆ, ಬಿಟ್ಬಿಡಿ. ಇಲ್ಲ, ಪರಿಷತ್ನವರು ಚೆನ್ನಾಗಿ ಈಗ ಆಕ್ಟಿವ್ ಆಗಿದ್ದಾರೆ ಕನ್ನಡದೊಳಗೆ. ಹೋಗಿದ್ದೆ ನಾನು, ಪರಿಷತ್ತಿಗೆ ಹೋಗಿರ್ತೀನಿ, ಯಾವಾಗ ಹೋಗ್ತಾ ಇರ್ತೀರಾ? ಓಕೆ. ಹಾಗಾದರೆ ನಿಮಗೆ ನೀವಿಬ್ಬರು ಸಿಸ್ಟರ್ಸ್ಗೂ ನಿಮ್ಮ ಅಮ್ಮನೇ ಇನ್ಸ್ಪಿರೇಷನ್ ಗೊತ್ತಿಲ್ಲದೆ ನಿಮಗೆ? ಹೌದು. ಓಕೆ. ಇಬ್ರು ಸಿಸ್ಟರ್ಸ್ ಅಂತ ಹೇಳಿದ್ರೆ ಸುಧಾಮೂರ್ತಿ, ನಮ್ಗೆಲ್ರಿಗೂ ಗೊತ್ತಿರೋಂತಹ ಇನ್ಫೋಸಿಸ್, ಆ ಸುಧಾಮೂರ್ತಿ ಮತ್ತು ಇವರು ಡೈರೆಕ್ಟ್ ಸಿಸ್ಟರ್ಸು, ಡೈರೆಕ್ಟ್ ಸಿಬ್ಲಿಂಗ್ಸು. ಮ್ಯಾಮ್, ನಾನು ಒಂದು 2-3 ವರ್ಷದ ಹಿಂದೆ ಅನ್ಸುತ್ತೆ, ಬಿಫೋರ್ ಕೋವಿಡ್ ಆಫ್ಟರ್ ಗೊತ್ತಾಗ್ತಾ ಇಲ್ಲ, ನೀವಿಬ್ರು ಅಕ್ಕ ತಂಗಿರು ಅಮಿತಾಬ್ದು ಕೌನ್ ಮನೆಗ ಕರೋಡ್ಪತಿ KBCನಲ್ಲಿ ಇದ್ರಿ. ಹೇಗಿತ್ತು ಮ್ಯಾಮ್ ಆ ಎಕ್ಸ್ಪೀರಿಯನ್ಸ್? ನಮ್ಗೆ ನೋಡ್ಬೇಕಾದ್ರೆ ಅಯ್ಯೋ, ಅಮಿತಾಬ್ ಬಚ್ಚನ್ ಧಡಕ್ ಅಂತ ಸುಧಾಮೂರ್ತಿ ಅವ್ರ ಕಾಲಿಗೆ ಬಿದ್ದಿದ್ದು, ಅಯ್ಯೋ, ನಿಮ್ಗದು ಮುಂಚೆನೇ ಹೇಳಿದ್ರ ಅಥವಾ ಸಡನ್ ಆಗಿ ಅವ್ರು ಬಿದ್ದುಬಿಟ್ಟಿದ್ದ? ಕಾಲಿಗೆ ಬಿದ್ರಲ್ಲ? ಅಲ್ಲ, ಸಡನ್ ಆಗಿ ಅವ್ರ ಕಾಲು ಬಿದ್ದಿದ್ದೆ. ಅಲ್ಲ, ನೋಡಿದ್ವಲ್ಲ ನಾವು, ಅಲ್ಲಿ ಕೂತ್ಕೊಂಡಿದ್ವಿ ನಾವು. ಹೌದು, ನೀವು ಇದ್ರಿ. ಅವರು ಸುಧಾಮೂರ್ತಿಗಿಂತ ವಯಸ್ಸಿನಾಗ ದೊಡ್ಡವರು. ಹೌದು, ಹಿರಿಯರಿಗೆ ನಮಸ್ಕಾರ ಅಂತ ಶಿ ಡಿಡ್ ಇಟ್. ಪಂಜಾಬಿ ಜನರೊಳಗೆ ನಮಸ್ಕಾರ ಮಾಡೋದು ಕಡಿಮೆ ಇದೆ, ಅವರು ಹಿಂಗೆ ಅಪ್ಕೋತಾರೆ. ಈಸ್ ಎ ಪಂಜಾಬಿ, ಅವ್ರಿಗೆ ಅವ್ರದಾಗ ನಮಸ್ಕಾರ ಮಾಡೋದು ಕಡಿಮೆ. ಅವ್ರದ್ರಾಗೆ ಹೆಣ್ಮಕ್ಳನ್ನ ಸ್ವತಂತ್ರ ಹೋದ್ಕೊಳ್ಳಿ ಅಪ್ಕೋತಾರೆ, ಅವ್ರ ಪದ್ಧತಿ ಅದು. ಈ ಸೌತ್ನೊಳಗೆ ನಮ್ಮ ಪದ್ಧತಿ ಏನಂದ್ರೆ ಕಾಲು ಬೀಳೋದು. ಅದಕ್ಕೂ ಸುಧಾ ಬಿದ್ದುಕೊಳ್ಳೆ ಅವ್ರು ಬಿದ್ದುಬಿಟ್ರೆ ಹಂಗದು. ಅವ್ರಿಗೆ ನಮ್ಮ ಸೌತ್ನೊಳಗೆ ಏನಿದೆ ಅಂದರೆ, ಹಿರಿಯರು ಸಣ್ಣವ್ರಿಗೆ ಕಾಲು ಬೀಳಬಾರ್ದು, ಸಣ್ಣವ್ರು ದೊಡ್ಡವ್ರಿಗೆ ಬೀಳ್ಬೇಕು, ಅದಿದೆ. ಆಗ ನೀವಿಬ್ರು ಒಟ್ಟಿಗೆ ಈ ಥರ ಓಡಾಡ್ತಾ ಇರ್ತೀರಲ್ಲ, ಇದು ಔಟ್ ಆಫ್ ಕ್ಯೂರಿಯಾಸಿಟಿ, ದಿನ ಏನು ಮನೆ ವಿಷಯ ಮಾತಾಡೋದಿಲ್ಲ. ನೀವಿಬ್ರು ಎಷ್ಟರ ಮಟ್ಟಿಗೆ ನಿಮ್ಮ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸಸ್ನ ಎಕ್ಸ್ಚೇಂಜ್ ಮಾಡ್ಕೋತೀರಾ? ಬಿಕಾಸ್ ಯಾಕೆ ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂದರೆ, ರಾಜ್ಯಸಭಾ ಮೆಂಬರ್ ಆದ ತಕ್ಷಣನೇ ಅವರು ಸುಧಾ ಅವರು ಫಸ್ಟ್ ಮಾತಾಡಿದ್ದೆ ಹೆಣ್ಮಕ್ಳದ್ದು ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆನೇ, ಹೆಲ್ತು, ವ್ಯಾಕ್ಸಿನೇಷನ್ ಇದನ್ನೇ ಮಾತಾಡಿದ್ದು. ಹಾಗಾಗಿ ನಮ್ಮಲ್ಲಿ ಯಾರದೇ ಮನೇಲಿ ಆಗ್ಬೋದು ಈ ಥರದ್ದೆಲ್ಲ ಎಕ್ಸ್ಚೇಂಜಸ್ ಆಗ್ತಾ ಇತ್ತು ಅಂದರೆ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್, ಇನ್ಫ್ಲೂಯೆನ್ಸ್ ಬೇರೆಯವ್ರಿಗೆ. ಅದು ಏನಂದರೆ, ಇಬ್ಬರು ಕೂಡ ವಾಕಿಂಗ್ ಯಾಕೆ ಮಾಡ್ತೇವೆ ಅಂದರೆ ಅದಕ್ಕೊಂದು ಕಾರಣ ಇದೆ. ವಾಕಿಂಗು ಅಥವಾ ಎಕ್ಸರ್ಸೈಸ್ ಇಬ್ಬರು ಕೂಡ ಮಾಡ್ತೇವೆ ನಾವು ಯಾವಾಗಲೂ. ಯಾಕೆಂದರೆ ಟೈಮ್ ಸಿಗೋದಿಲ್ಲ, ಮಾತಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಆ ಟೈಮ್ನಾಗ ಅವಳಿಗೆ ಯಾರ್ದು ಫೋನ್ ಬಂದಿತ್ತು, ನಂಗೆ ಯಾರ್ದು ಬಂದಿತ್ತು, ಆಮೇಲೆ ಐಡಿಯಾ ಏನು. ಆಮೇಲೆ ಬಾಂಬೆಗೆ ಹೋದಾಗಲೇ ಎಷ್ಟೊಂದು ಜನ ರಸ್ತೆದ ಮೇಲೆ ಮಲಗಿದ್ರು. ಆಮೇಲೆ ಇವ್ರು ಯಾಕೆ ಮಲಗಿದ್ದಾರೆ ಅಂದ್ಕೊಂಡು ನಾನು ಹೇಳಿದೆ, ಅದು ಕ್ಯಾನ್ಸರ್ ಹಾಸ್ಪಿಟ್ಲು, ಅಲ್ಲಿ ಪೇಷಂಟು ಎಷ್ಟೋ ದಿವಸ ಇರ್ತಾರೆ, ಜನರಿಗೆ ಮಲ್ಕೊಳ್ಳೋಕ್ಕಿರೋದಿಲ್ಲ, ಅದಕ್ಕೆ ಅವ್ರು ಇಲ್ಲಿ ಮಲಗಿರ್ತಾರೆ ಅಂತ ನೀವು ಆ್ಯಸ್ ಎ ಡಾಕ್ಟರ್ ಹೇಳಿದೆ. ಸೊ ಅವ್ರು ಧರ್ಮಛತ್ರ ಕಟ್ಟಿಸಿದ್ರು. ಆಮೇಲೆ
ಓಕೆ, ಇದು ಒಂಥರ ಕಾಂಪ್ಲಿಮೆಂಟರಿ ಎಕ್ಸ್ಪೀರಿಯನ್ಸಸ್. ಆಮೇಲೆ ಈಗ ಕ್ಯಾನ್ಸರ್ ಸರ್ವಿಕ್ಸು ಅದು ಹಿಂಗಾಗ್ತದೆ, ವ್ಯಾಕ್ಸಿನ್ ಬಂದಿದೆ, ನಾನು ಹೇಳ್ತೀನಿ ಯಾವಾಗ ಮಾತಿಗೆ ಬಂದಾಗ. ಸೊ ಅದನ್ನು ಅವ್ರು ಮಾಡ್ತಾರೆ. ಕಿದ್ವಾಯ್ನಲ್ಲಿ ಎಷ್ಟೊಂದು ಮಾಡಿದ್ದೀರಾ ಅಲ್ವಾ ಅವರು? ಇನ್ಫೋಸಿಸ್ ತುಂಬ ಮಾಡಿದ್ದಾರೆ. ಓಕೆ ಮ್ಯಾಮ್, ಇವಾಗ ನಾನು ಕೇಳ್ತಾ ಇದ್ದೀನಿ, ನಮ್ಮಲ್ಲಿ ನೆಗೆಟಿವ್ ಅಂತ ಹೇಳಬೇಡಿ, ನಮ್ಮಲ್ಲಿ ಕರಪ್ಷನ್ ಇಸ್ ಸೋ ರ್ಯಾಂಪೆಟ್ ಅಂತಂದರೆ ಒಂದು ಸಲ ಇದೇನಿದು, ನಾವು ಏನೋ ಒಂದು ಒಳ್ಳೆ ಮನಸ್ಸಿಂದ ಏನೋ ಕೊಡ್ತಾ ಇದ್ದೀವಿ, ಅದನ್ನು ರಿಸೀವ್ ಮಾಡೋ ಎಂಡಲ್ಲಿ ಆ ಒಂದು ಫ್ರ್ಯಾಂಕ್ನೆಸ್ ಇಲ್ಲ, ಓಪನ್ನೆಸ್ ಇಲ್ಲ. ಯಥಾ ರಾಜ ತಥಾ ಪ್ರಜಾ. ಹಾಂ. ಸೊ ಅದಕ್ಕೆ ನಾವು ಹಿರಿಯರು ನಮ್ಗಿಂತ ಹೆಡ್ ಏನಿರ್ತಾರಲ್ಲ, ಸ್ಟೇಟ್ ಹೆಡ್ಡು, ಅವರು ನಾವು ನೋಡಿ ನಾವು ಕಲಿಬೇಕು. ಈಗ ಉದಾಹರಣೆ ಹೇಳ್ತೇನೆ ನೋಡ್ರಿ, ಎಲ್ಲರೂ ಮೋದಿ ಉದಾಹರಣೆ ಕೊಡ್ತಾರೆ. ಮೋದಿ ಎಷ್ಟೋ ವರ್ಷ 17-18 ತಾಸು ಕೆಲಸ ಮಾಡ್ತಾರೆ. ಅದು ನೋಡಿಕೊಂಡು ನಿಮ್ಮ ಹುರುಪಾಗಿ ನೀವು ಮಾಡ್ತೀರಾ ಇಲ್ಲ? ಹಾಂ. ಹಾಗೆ ಆ ಥರ ನಮ್ಗೆ ಹೆಡ್ ಇದ್ದವರು, ಮೇಲಿನವ್ರಿದ್ದವರು ಎಲ್ಲರೂ ಆ ಥರ ನಮ್ಗೆ ತೋರಿಸ್ಬಿಟ್ರೆ ಕೆಳಗಿನವ್ರು ಫಾಲೋ ಮಾಡ್ತಾರೆ ಅದನ್ನು. ಅದಕ್ಕೆ ಮನೆಯೊಳಗೆ ತಂದೆ ತೋರಿಸ್ಬೇಕು, ತಾಯಿ ತೋರಿಸ್ಬೇಕು, ಮಕ್ಕಳು ಫಾಲೋ ಮಾಡ್ತಾರೆ. ಹೀಗೆ ಸ್ಕೂಲ್ನಾಗ ಟೀಚರ್ ತೋರಿಸ್ಬೇಕು, ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ಹೆಡ್ ಇದ್ದವ್ರು ಸ್ವಲ್ಪ ತೋರಿಸ್ಕೋತ ಹೋದರೆ ಸರಿ ಹೋಗ್ತದೆ. ನೀವು 4 ಜನ ಸಿಬ್ಲಿಂಗ್ಸು, ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು ಎಲ್ಲರೂ ಮೋರಾರ್ಲೆಸ್ ಇದೇ ಮೆಂಟಾಲಿಟಿನಲ್ಲೇ ಇದ್ದೀರಾ? ಹೌದು. ಓಕೆ ಮ್ಯಾಮ್, ಈಗ ನಮ್ಮದು ಫಿಸಿಕಲ್ ನೀಡ್ಸು, ಮೆಟೀರಿಯಲಿಸ್ಟಿಕ್ ನೀಡ್ಸ್ ಎಲ್ಲ ಆದಮೇಲೆ ನಾವು ದಾನ ಅನ್ನೋ ವರ್ಡ್ ಸರಿಗಿಲ್ಲ. ಓಕೆ, ನಾವು ಮತ್ತೊಂದಕ್ಕೆ ಕೊಡಬೇಕು ಅಂತ ಹೇಳೋದು ತುಂಬ ಕಷ್ಟವಾಗಿದೆ ಕೆಲಸ ಅಂತ ಆಗ್ತದೆ. ಅಲ್ಲ, ಏನಂದರೆ ನನ್ನದು ನಾನು ಅಂತ ರೆಸ್ಟ್ರಿಕ್ಟ್ ಮಾಡಿಕೊಂಡಿರ್ತೀನಿ. ಒಂದು ಫಾರೆನ್ಸಿಕ್ನಾಗ ಒಂದು ಇದೆ, ನಮ್ಮ ಫಾರೆನ್ಸಿಕ್ ಬುಕ್ನಾಗ ಏನಂದರೆ, ನೀವು ಆಹಾರನೂ ಜಾಸ್ತಿ ತೊಗೊಂಡ್ರೆ ಅದೇ ವಿಷ ಆಗ್ತದೆ. ಹೌದಲ್ಲ? ಹಾಲು ಹಾಲ ಅಂತ. ಅದಕ್ಕೆ ಆಹಾರ ನಾವು ತಿಂದು ಒಂದು ಏನು ಸ್ವೀಟ್ ತಿನ್ನೋದು, ತಿನ್ನೋದು ಬೊಜ್ಜು ಬರ್ತದೆ. ಬೊಜ್ಜಿನಿಂದ ಎಲ್ಲ ಕಾಯಿಲೆ. ಬೊಜ್ಜು ಒಂದು ಸಲ ಬಂತಂದರೆ ಡಯಾಬಿಟೀಸು, ಹೈಪರ್ ಟೆನ್ಷನು. ತುಂಬ ಜನನ ಫ್ರೆಂಡ್ಸ್ ಭಾಳ ಡಯಾಬಿಟೀಸ್ಗೆ ಎಲ್ಲರೂ ಕರಿತದೆ. ಅದು ಬ್ಲಡ್ ಪ್ರೆಷರ್ ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ, ಆ ಥರ. ಸೊ ಹಾಗೆ ದುಡ್ಡು ಜಾಸ್ತಿ ಇದ್ದರೆ ಮಕ್ಕಳು ಕೆಟ್ಟ ಚಟಕ್ಕೆ ಬೀಳ್ಬೋದು, ಏನಾರು ಮಾಡ್ಬೋದು. ಅದಕ್ಕೆ ನೀವು ದಾನ ಕೊಟ್ಬಿಟ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ನಾವು ಬಡತನ ಇರಬೇಕಂತಿಲ್ಲ. ನೀವು ಮಾರಲಿ ಎಥಿಕಲಿ ನೀವು ದುಡ್ಡು ಗಳಿಸ್ರಿ. ಆದರೆ ಎಕ್ಸೆಸ್ ಜಾಸ್ತಿ ದುಡ್ಡಿದ್ರೆ ಅವು ಮಕ್ಕಳು ಏನೋ ಮಾಡ್ಬೇಕಂತಾರೆ ಎಕ್ಸ್ಟ್ರಾ. ಈಗ ನೀವೇನೋ ಒಂದು ಅಚೀವ್ ಮಾಡಿರ್ತೀರಿ, ಕಷ್ಟಪಟ್ಟು ಇದು ಮಾಡಿ ನೀವು ಅಚೀವ್ ಮಾಡಿರ್ತೀರಿ, ಅದು ದುಡ್ಡು ಗಳಿಸಿರ್ತೀರಿ, ಅದು ನಿಮ್ಮ ಅಚೀವ್ಮೆಂಟು. ಈಗ ಮಕ್ಕಳಿಗೆ ಅನಾಯಾಸ ದುಡ್ಡು ಬಂದುಬಿಡ್ತೀವಿ ಅನಾಯಾಸಾಗಿ. ಈಗ ಅವರು ಅಚೀವ್ ಮಾಡ್ಬೇಕಂತಾರೆ, ಆದರೆ ಅವ್ರಿಗೆ ಮನೆ ಇರ್ತದೆ, ಕಾರ್ ಇರ್ತದೆ, ಏನೂ ಮಾಡಲಿಕ್ಕಿಲ್ಲ. ಸೊ ಅವರು ಬೇರೆ ಒಂದು ಅಚೀವ್ ಮಾಡ್ತಾರೆ. ಏನು ಕುಡಿಯೋದೋ, ಸೇದೋದೋ, ಏನೋ ಬೇರೆ ಒಂದು ನೆಗೆಟಿವ್ ದೇ ವಾಂಟ್ ಟು ಅಚೀವ್ ಇಟ್. ಒಂಥರ ಅದಾಗ್ತದೆ. ನಿಮ್ಮದು ಮಾರಲ್ ಗಟ್ಟಿ ಇದ್ದರೆ ಅದಾಗಲಿಕ್ಕಿಲ್ಲ, ಅವ್ರು ದಾನ ಮಾಡ್ಬೋದು. ಅದಕ್ಕೆ ನೀವು ತಂದೆ ತಾಯಿನೇ ದಾನ ಮಾಡಿ ಎಕ್ಸಾಂಪಲ್ ತೋರಿಸ್ಬಿಡಬೇಕು. ಅವಾಗ ಮಕ್ಕಳು ತಮಗೆ ಬಂದದ್ದು ದಾನ ಮಾಡ್ತವೆ, ಆಮೇಲೆ ಚಟಕ್ಕೆ ಬೀಳೋದಿಲ್ಲ. ಅದಕ್ಕೆ ನೀವು ದಾನ ಮಾಡೋದು ಮತ್ತೊಬ್ಬರಿಗೋಸ್ಕರ ಅಲ್ಲ, ನಿಮಗೋಸ್ಕರ ಮಾಡ್ತಿರ್ತೀರಿ ನೀವು. ಈಗ ನನಗೆ ನೀವು ಆವಾಗಲೇ ಹೇಳ್ತಾ ಇದ್ರಿ, ಇದು ಇನ್ಫರ್ಟಿಲಿಟಿ, ಬರ್ತ್ ರೇಟು ಎಲ್ಲನೂ ಅದು ಕಡಿಮೆ ಆದಂಗೆ ಜೀರಿಯಾಟ್ರಿಕ್ ಪಾಪ್ಯುಲೇಷನ್ನು ಜಾಸ್ತಿ ಆಗ್ತಾ ಇದೆ. ಹೌದು. ಆ ದೃಷ್ಟಿನಲ್ಲಿ ತಗೋತು ಅಂತಂದರೆ ನಮಗೆ ಯಾವಾಗಲೂ ಕೂಡ ಜಯಾಬಾದ್ರಿ ಡೆಲ್ಲಿನಲ್ಲಿ ಹೇಳ್ತಾನೆ ಇರ್ತಾರೆ, ಶಬಾನಾ ಆಜ್ಮಿ. ಈಗ ನಿಮ್ಮ ಇವರು ಸುಧಾಮೂರ್ತಿಯವ್ರು ಹೇಳಿದಾರೋ ಇಲ್ವೋ ನನಗೆ ಸರಿ ಗೊತ್ತಿಲ್ಲ, ಜೀರಿಯಾಟ್ರಿಕ್ ಪಾಪ್ಯುಲೇಷನ್ ಟೋಟಲಿ ನೆಗ್ಲೆಕ್ಟೆಡ್ ಇನ್ ದ ಕಂಟ್ರಿ ಅಂತ ಇದೆ. ಆ ದೃಷ್ಟಿನಲ್ಲಿ ನೀವು ಒಬ್ಬ ಡಾಕ್ಟರ್ ಅವರು ಹೇಳಿದಾರಾ? ಓಕೆ. ಟ್ರೀಟ್ಮೆಂಟು ಈಗ ಎಷ್ಟು ಮುಂದುವರೆದಿದೆ ಅಂದರೆ, ಮನೆ ಮಾರ್ಕೋಬೇಕು ನೀವು, ನಿಮ್ಮದು FD ಎಲ್ಲ ಕರಗಿಸ್ಬೇಕು, ಮನೆ ಮಾರ್ಕೋಬೇಕು ಅಂತ ಟ್ರೀಟ್ಮೆಂಟ್ ಕೊಡ್ತಾನೆ ಇರ್ತಾರೆ. ಅದು ಪೇಷಂಟ್ ಕೋಮಾದಾಗಿರ್ತದೆ, ಅಲ್ಲಿ ಎಲ್ಲಿ ತನಕ ಅವರು. ಆಮೇಲೆ ಯಾಕಂದರೆ ನಿಲ್ಲಿಸ್ಲಿಕ್ಕೆ ಕೆಲವ್ರಿಗೆ ಆಗೋದಿಲ್ಲ. ನೀವು ಉಸಿರಾಟ ನಿಲ್ಲಿಸಿದ್ರೆ ನೀವು ಡೆತ್ ಕೊಟ್ಟಂಗಲ್ಲೇನು, ಆ ಥರ. ಅದಕ್ಕೆ ನೀವು ಈಗ ಹೆಂಗದೆ, ಅದಕ್ಕೆ ನಾವು ಒಂದು ಆರ್ಟಿಕಲ್ ಬರೆದಿದೆ, ನಮ್ಮ ಸಾವನ್ನು ನಾವೇ ನಿರ್ಧರಿಸಬಹುದು ಅಂತ. ಅದಕ್ಕೆ ಆ ಥರ ಇರ್ತದೆ. ಸೊ ಮಕ್ಕಳು ತಂದೆ ತಾಯಿ ಎಲ್ಲಿ ತನಕ ಸೇವಾ ಮಾಡಬೇಕು. ಮೊದಲಿನ ಕಾಲದಾಗ ಅವರು ಸ್ವಲ್ಪ ಸೇವಾ ಮಾಡ್ತಿದ್ರು, ಸ್ವಲ್ಪ ದಿವಸದಾಗ ಹೋಗ್ಬಿಡ್ತಿದ್ರು. ಈಗ ಹೆಂಗಿದೆ ಅಂದರೆ, ನೀವು ಕರಿಯರ್ ಮಾಡಬೇಕಾದ್ರೆ ಬೆಳಗಿಂದ ಸಾಯಂಕಾಲ ತನಕ ದುಡಿದಿರ್ತು, ನೀವು ಕರಿಯರ್ ಮಾಡಲಿಕ್ಕಾಗಲ್ಲ ಮಕ್ಕಳು. ಆಮೇಲೆ ಅದೇ ಟೈಮ್ನಾಗ ನೀವು ತಂದೆ ತಾಯಿ ಸೇವಾ ಮಾಡಿದ್ರೆ ಸೊಸೆನೂ ಕೆಲಸ ಮಾಡ್ತಿರ್ತಾಳೆ, ಅವಳು ತನ್ನ ಕರಿಯರ್ ಮಾಡ್ತಿರ್ತಾಳೆ. ಆಮೇಲೆ ನೀವು ಅತ್ತೆ ಮಾವನ ಕೆಲಸ ಇದನ್ನು ಮಾಡಬೇಕು ಅಂದರೆ ಒಂದು ಆಳಿಡಬೇಕು, ಅಷ್ಟು ನೀವು ಗಳಿಸ್ಬೇಕಾ. ಆಮೇಲೆ ನಿಮ್ಗೆ ಅದು ಆಗಿದ್ದಿಲ್ಲ ಅಂತಂದರೆ ಕೆಲಸ ಬಿಡಬೇಕಾ. ಆಮೇಲೆ ತಂದೆ ತಾಯಿನೂ ಯೋಚನೆ ಮಾಡಬೇಕು, ಕಾಯಮ್ಮ ನನಗೆ ಮಗ ಮಾಡಲಿ ಅಂತ ಕೂತ್ರೆ ಅವನ ಕರಿಯರ್ ಏನಾಗ್ತದೆ. ಅದಕ್ಕೆ ಪೂರ್ತಿ ಇದೂ ಅಲ್ಲ, ಪೂರ್ತಿ ಅದೂ ಅಲ್ಲ ನಾ ಹೇಳೋದು. ಓಕೆ ಮ್ಯಾಮ್. ಆಮೇಲೆ ನೀವು ಪಾಪ್ಯುಲೇಷನ್ ಕಡಿಮೆ ಆದರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಪಾಪ್ಯುಲೇಷನ್ ಕಮ್ಮಿ ಆಯ್ತು ಅಂದರೆ ಶಾಲೆ ಬಂದ್ ಆಗ್ತವೆ,
ಫ್ಯಾಕ್ಟ್ರೀಸ್ ಬಂದಾಗ್ತವೆ, ಮಿಲಿಟ್ರಿ ಕಡಿಮೆ ಆಗ್ತದೆ. ಅವಾಗ ಬೇರೆ ದೇಶದವ್ರು ಬಂದು ನಮ್ಮನ್ನು ಆಳ್ಬೋದು, ಎಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರ್ತದೆ ಅವ್ರು ಬಂದು ಆಳ್ಬೋದು. ಆಮೇಲೆ ಈ ಜಿರಿಯಾಟ್ರಿಕ್ ಇರ್ತಾರಲ್ಲ ಅವ್ರು ಕೇಳೋರಿಲ್ಲ, ಅವ್ರು ತಮ್ಮ ಮನೆಗೆ ತಾವಿದ್ರು ರಿಪೇರಿ ಮಾಡೋರಿಲ್ಲ, ಟ್ಯಾಬ್ಲೆಟ್ ತಂದು ಕೊಡೋರಿಲ್ಲ. ಹಂಗೆ ಮಾರ್ಕೆಟ್ ಒಳಗೆ ಎಲ್ಲೋ ದೂರ ಅಂಗಡಿ ಒಳಗೆ ಒಂದೇನೋ ಸಿಗ್ತಿರ್ತದೆ, ಹೋಗಿ ತರೋ ತಾಕತ್ತಿಲ್ಲ. ಆಮೇಲೆ ಡಾಕ್ಟರ್ಸ್ ಎಲ್ಲೋ ಒಂದು ಕಡೆ ಸಿಗ್ತಿರ್ತಾನೆ. ಇದೆಲ್ಲ ನೀವು ಪಾಪ್ಯುಲೇಷನ್ ಕಮ್ಮಿ ಆಗಿದ್ರೆ ಇದ್ರ ಇಫೆಕ್ಟ್ ಎಲ್ಲ ಕಡೆ ಆಗ್ತದೆ. ಇವಾಗ ಆಲ್ರೆಡಿ ತಮಿಳ್ನಾಡು ಓಪನ್ಲಿ ಹೇಳ್ತಾ ಇದ್ದಾರೆ, ಅಫಿಷಿಯಲಿ ಹೇಳ್ತಾ ಇದ್ದಾರೆ, ನಮಗೆ ಬೇರೆ ಕಡೆಯಿಂದ ಮೈಗ್ರೆಂಟ್ಸ್ನ ಕರೆಸ್ಕೋತಾ ಇದ್ದೀವಿ ಬಿಕಾಸ್ ನಮ್ಮಲ್ಲಿ ತುಂಬ ಶಾರ್ಟೇಜ್ ಇದೆ ಲೇಬರರ್ಸ್ದು. ಮೊನ್ನೆ ಒಬ್ಬರು ಮಾತಾಡಿದರು, ಎಕಾನಮಿ ಸಬ್ಜೆಕ್ಟ್ ಅವರು. ನಂದೇ ಇಂಡಿಯಾ ನಂಬರ್ 5 ಇತ್ತು, ಈಗ 4 ಆಯಿತು ಒಂದೇ, ಯಾಕಂದರೆ ಜಪಾನಿನ ಹಿಂದಿಕ್ತು. ಹೌದು, ಅವಾಗ ಅವ್ರು ಹೇಳಿದರು ಜಪಾನಿನ ಹಿಂದಿಕ್ತು, ಇಂಡಿಯಾ ಮುಂದೆ ಬಂತು, ಸಂತೋಷ. ಜಪಾನ್ ಹಿಂದೆ ಯಾಕೆ ಉಳಿತು? ಓನ್ಲಿ ಜಿರಿಯಾಟಿಕ್ ಇದು ಪಾಪ್ಯುಲೇಷನು, ದೇ ಡೋಂಟ್ ಹ್ಯಾವ್ ಎಂಥೂಸಿಯಾಸಮು, ಅವ್ರಿಗಿಲ್ಲ, ಮಕ್ಕಳ ಪಾಪ್ಯುಲೇಷನ್ ಕಮ್ಮಿ ಆಗಿದೆ, ಅದಕ್ಕಾಗಿದೆ ಅಂತ ಹೇಳಿದರು. ಸೊ ನಾವು ಮುಂದೆ ಬಂದದ್ದಲ್ಲ, ಅವ್ರು ಹಿಂದೆ ಹೋದರು, ಅದಕ್ಕೆ ನಾವು ಮುಂದೆ ಅಂತ ಅವ್ರು ನನಗೆ ಹೇಳಿದ್ದಂಗೆ. ಹೌದು, ಚೈನಾನು ಹಾಗೆ ಆಯಿತು, ಅದು ಅಂಡರ್ ಪಾಪ್ಯುಲೇಷನ್ ಇವಾಗ ಕಡಿಮೆ ಆಗ್ತಾಯಿದೆ. ಓಕೆ ಮ್ಯಾಮ್, ಇವಾಗ ನಿಮ್ಮ ಮನೆಯಲ್ಲಿ ಅಫಿಷಿಯಲಿ ಯಾರೋ ಒಬ್ಬರು ಫಿಲಾಂಥ್ರಫಿಕ್ ಆಗಿ ಕೆಲಸ ಮಾಡ್ತಾರೆ, ಅನ್ಅಫಿಷಿಯಲಿ ತುಂಬ ಜನ ನೀವುಗಳು ಇನ್ವಾಲ್ವ್ ಆಗಿದ್ದೀರಾ. ಯಾವ ರೀತಿ ಕೆಲವು ಮೇಜರ್ ಡಿಸಿಷನ್ಸಲ್ಲಿ ನೀವುಗಳೆಲ್ಲ ಇನ್ವಾಲ್ವ್ ಆಗ್ತೀರಾ? ಮನೆ ಅಂತಂದಮೇಲೆ ಎಲ್ಲರೂ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಬಾಂಬೆನಲ್ಲಿ ಹೋದಾಗ ಆಸ್ಪತ್ರೆ ಇದು ಇಂಡೈರೆಕ್ಟು. ಮೊದಲು ನಾವು ನಮ್ಮ ಸಿಸ್ಟರ್ ಇನ್ಫೋಸಿಸ್ ಇದ್ದಾಗ ಇದು ನೆರೆ ಹಾವಳಿ ಅದಕ್ಕೆ ಇದಕ್ಕೆ ಮಾಡ್ಬೇಕಾರೆ ನಮ್ಮ ಮನೆ ಜನರೆಲ್ಲನೂ ಇನ್ವಾಲ್ವ್ ಆಗ್ತಿದ್ವಿ. ಅವ್ರಿಗೆ ಇದನ್ನು ನಾನು ಇದಕ್ಕೆ ಹೋಗಿದ್ದೆ, ಅಂದಮಾನಕ್ಕೆ ಹೋಗಿದ್ದೆ, ಅಲ್ಲಿ ಹೋಗೋಕೆ ಸರ್ವೈವಲ್ ಕಿಟ್ಟು ತೊಗೊಂಡು ಹೋಗಿ ಅವ್ರಿಗೆ ಕೊಡೋದು ಮಾಡೋದು. ಹಂಗೆ ಅವಾಗ ಆ ಥರ ನಮ್ಮ ಮನೆಯೊಳಗೆ ನಮ್ಮ ತಂದೆ ತಾಯಿ, ಆಮೇಲೆ ಸೆಕ್ಯೂರಿಟಿಯವರು, ಡ್ರೈವರ್ಸು, ಎಲ್ಲರೂ ಒಂದೊಂದು ಕಿಟ್ನಾಗ ಒಂದೊಂದು ಸೀರೆ ಹಾಕೋದು, ಒಂದೊಂದು ಮ್ಯಾಚ್ ಬಾಕ್ಸ್ ಹಾಕೋದು, ಮೇಣಬತ್ತಿ ಹಾಕೋದು, ಹಿಂಗೆ ಎಲ್ಲರೂ ಮಾಡಿ ಅವ್ರು ಕಿಟ್ ಮುಗಿಸ್ತಿದ್ವಿ, ಮಾಡಿದ್ವಿ. ಹೌದು ಮ್ಯಾಮ್, ಇವಾಗ ನಿಮ್ಮದು ತುಂಬ ಹತ್ತಿರದಿಂದ ನಾನು ಪಾವಗಡದಲ್ಲಿ ಸ್ವಾಮಿ ಜಪಾನಂದ್ರದ್ದು ರಾಮಕೃಷ್ಣಾಶ್ರಮದಲ್ಲಿ ಇದು ಐ ಹಾಸ್ಪಿಟಲಿಂದ ಹಿಡಿದು ಪ್ರತಿಯೊಂದು ಕೂಡ ಹೆಚ್ಚು ಕಡಿಮೆ ನಿಮ್ಮ ಫೌಂಡೇಶನ್ ಮಾಡ್ತಾ ಇದೆ, ಮತ್ತು ಅದು ಲಿಟ್ರಲಿ ಜನಕ್ಕೆ ಹೋಗ್ತಾ ಇದೆ ಥ್ರೂ ಸ್ವಾಮೀಜಿ, ಅಲ್ವಾ ಮ್ಯಾಮ್? ಅದರಲ್ಲಿ ಸೊ ನಿಮ್ದು ಫುಲ್ ಫ್ಯಾಮಿಲಿ ಇನ್ವಾಲ್ವ್ ಆಗಿದೆ. ಫ್ಯಾಮಿಲಿ ಅಂತಲ್ಲ, ಈಗ ಅವ್ರವ್ರ ಫೌಂಡೇಶನ್ ಇನ್ವಾಲ್ವ್ ಆಗಿದೆ. ಇನಿಷಿಯಲ್ ಮೊದಲಿನ ಸ್ಟೇಜ್ನಾಗ ನಮ್ಮ ತಂದೆ ತಾಯಿ ಎಲ್ಲರೂ ಮಾಡ್ತಿದ್ರು. ಆಮೇಲೆ ಇಂಡೈರೆಕ್ಟಾಗಿ ಈಗ ನಾವೆಲ್ಲರೂ ಕೆಲ್ಸಕ್ಕೆ ಹೋಗ್ಬಿಟ್ರೆ ಆ ಕೆಲಸಕ್ಕೆ ಹೋಗಿ ಬರೋ ತನಕ ನಮ್ಮ ತಾಯಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡ್ತಿದ್ರಲ್ಲ. ಮತ್ತೆ ಹೌದು, ನಮ್ಮ ತಾಯಿ ಏನಂತಿದ್ರು ಅಂದರೆ, ನನಗೆ ಹೋಗಿ ಈ ವಯಸ್ಸಿನಾಗ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಮಾಡ್ತೀರಿ, ನಿಮ್ಮ ಸೇವಾ ನಾ ಮಾಡ್ತೀನಿ. ಇಷ್ಟೊತ್ತವರೆಗೂ ಇವಾಗ ಸುನಂದಾ ಮ್ಯಾಮು ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನ ಇದರಿಂದ ಹೆಚ್ಚು ಕಡಿಮೆ ಸುಮಾರು ರೇಡಿಯೋ ಟಾಕ್ಸು ಅರೌಂಡ್ 200 ಆಗಿದೆ, ಮತ್ತು ವಿಡಿಯೋ ಟಾಕ್ಸು ಅಂದರೆ ದೂರದರ್ಶನಿಂದ 50+ ಆಗಿದೆ. ಹಾಗಾಗಿ ಅವ್ರ ಬಗ್ಗೆ, ಅವ್ರ ಮೆಡಿಸನ್ ಬಗ್ಗೆ, ಅದಕ್ಕೆ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾತುಗಳನ್ನು ಕೇಳಿದ್ದೀರಾ. ಇವ್ರ ಜೊತೆಗೆ ನಾನೊಬ್ಬ ಡಾಕ್ಟ್ರಾಗಿ ನೋಡಿದಾಗ ಮತ್ತು ಇವ್ರುಗಳ ಮಾತುಗಳನ್ನ ಕೇಳಿದಾಗ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇವ್ರ ಮಾತು ಕೇಳಿದಾಗ, ಮತ್ತು ಇವ್ರ ಅಸೋಸಿಯೇಷನ್ ಪರ್ಸ್ನಲಿ ವಿತ್ ದ ಫ್ಯಾಮಿಲಿ, ಅಕ್ಕ ತಂಗಿರನ್ನೆಲ್ಲ ನೋಡಿದಾಗ ನನಗೆ ಯಾವತ್ತಿಗೂ ಒಂದು ಫ್ಯಾಸಿನೇಷನ್ ಇತ್ತು. ಇವರನ್ನು ಮೆಡಿಸನ್ ಬಿಟ್ಟು ಮಾತಾಡಿಸ್ಬೇಕು ಅಂತ. ಎಲ್ಲರಿಗೂ ಇವರು ಡಾಕ್ಟರ್ ಸುನಂದಾ ಕುಲಕರ್ಣಿ ಅಂತ ಪರಿಚಯ ಇದ್ದಾರೆ. ನನಗೆ ಇಂಡಿವಿಜುವಲಿ ಇವರು ಬರೀ ಸುನಂದಾ ಕುಲಕರ್ಣಿಯಾಗಿ ನಮಗೆ ಪರಿಚಯ ಆಗಲಿ ಅಂತ ಇತ್ತು. ಆ್ಯಂಡ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಬೇರೆ ಬೇರೆದು ಲೈಫ್ ಎಕ್ಸ್ಪೀರಿಯನ್ಸ್ನ ಹೇಳಿದ್ದೀರಾ, ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಅವರ್ ಇನ್ವಿಟೇಷನ್. ನಿಮಗೆ ಇನ್ಫರ್ಟಿಲಿಟಿಯಿಂದ ನಾವು ಮಾತುಕತೆ ಶುರು ಮಾಡಿದ್ವಿ. ನೋಡ್ತು ಅಂತ ಹೇಳಿದ್ರೆ ನಿಮ್ಮ ಎಂಟೈರ್ ಫ್ಯಾಮಿಲಿ, ಅಜ್ಜಿ ಆಗ್ಬೋದು, ನಿಮ್ಮಮ್ಮ ಗ್ರ್ಯಾಜುಯೇಟ್ ಆಗಿದ್ದು ಸೈನ್ಸಲ್ಲಿ ಬರಿತಾ ಇದ್ದಿದ್ದು ವಿಷಯ ನಮ್ಗೆ ಇವತ್ತೇ ಗೊತ್ತಾಗಿತ್ತು. ಸೋ ನೈಸ್ ಮ್ಯಾಮ್. ಹೀಗಾಗಿ ಒಂದು ಫ್ಯಾಮಿಲಿ ಯಾವ ರೀತಿ ಒಂದು ಮೌಲ್ಡ್ ಮಾಡುತ್ತೆ ಮಕ್ಕಳನ್ನು, ಒಂದು ಫ್ಯೂಚರ್ನ ಅನ್ನೋದಕ್ಕೆ ನಿಮ್ಮದು ಕ್ಲಾಸಿಕ್ ಎಕ್ಸಾಂಪಲ್. ಸೊ ಸುಧಾಮೂರ್ತಿ ಒಬ್ಬರೇ ಅಲ್ಲ, ಅವ್ರ ಮನೆಯಲ್ಲಿ 4 ಜನ ಇದ್ದಾರೆ, ಮತ್ತು ಒಬ್ಬರಿಗೆ ಈಗ ರೀಸೆಂಟಾಗಿ ನೋಬೆಲ್ ಈಸ್ಟ್ ಪ್ರಶಸ್ತಿ ಕೂಡ ಬಂದಿದೆ, ನೋಬೆಲ್ ಪ್ರೈಸ್ ಆಫ್ ದಿ ಈಸ್ಟ್, ಶಾಸ್ ಪ್ರೈಸ್. ಹಾಂ, ಮತ್ತು ಅದು ಫಿಸಿಕ್ಸಿಗೆ ಬಂದಿದೆ, ಅಪ್ಲೈಡ್ ಫಿಸಿಕ್ಸ್ಗೆ. ಅವರು ಅಮೇರಿಕಾದಲ್ಲಿದ್ದಾರೆ. ನೆಕ್ಸ್ಟ್ ಬಂದಾಗ ಖಂಡಿತ ಅವರನ್ನು ನಾವು ನಮ್ಮ ಪಾಡ್ಕಾಸ್ಟಲ್ಲಿ ಅವರನ್ನು ಮಾತಾಡಿಸ್ತಾ ಇದ್ದೀವಿ. ಆ್ಯಂಡ್ ಸಾಧ್ಯ ಆಯಿತು ಅಂತಂದರೆ ಸುಧಾಮೂರ್ತಿ ಅವ್ರ ಪರ್ಸ್ನಲ್ ಡೀಟೇಲ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ. ನನಗೆ ಅವ್ರ ಪರ್ಸ್ನಲ್ ಡೀಟೇಲ್ಸು ಇವಾಗ ನನ್ನ ಕೇಳಿದ್ರೆ 10 ನಿಮಿಷ ಬೇಕಿದ್ರೆ ನಾನು ಮಾತಾಡ್ತೀನಿ ಕಣ್ಣು ಮುಚ್ಕೊಂಡು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಈ ಫೀಲ್ಡ್ ವರ್ಕು, ಡೆವಲಪ್ಮೆಂಟ್ ವರ್ಕ್ ಇದೆಯಲ್ಲ, ಅದನ್ನು ಅವ್ರು ಹೇಗೆ ಅನಲೈಸ್ ಮಾಡಿದ್ದಾರೆ,
ಒಂದೊಂದು ಪೈಸಾ ಕೊಡಬೇಕಾದ್ರೂ ಕೂಡ ಎಷ್ಟರ ಮಟ್ಟಿಗೆ ಅದು ಒಂದು ಕಮಿಟ್ಮೆಂಟ್ ಇರುತ್ತೆ, ಅರ್ಥ ಮಾಡಿಕೊಂಡು ಅದನ್ನು ಕೊಡೋಕ್ಕಾಗುತ್ತೆ. ಡೆವಲಪ್ಮೆಂಟ್ ವರ್ಕು ಅಥವಾ ದುಡ್ಡು ಕೊಡೋದು ಒಂದು ಫ್ಯಾಮಿಲಿ ಸಪೋರ್ಟಿಂದ ಕೊಡೋದು ಅಷ್ಟು ಸುಲಭ ಅಲ್ಲ. ಕೊಡೋದು ಕೂಡ ಒಂದು ಸೈಂಟಿಫಿಕ್ ಅಪ್ರೋಚ್ ಇರುತ್ತೆ, ಅದಕ್ಕೆ ಒಂದು ಮೆಥಡಾಲಜಿ ಇರುತ್ತೆ. ಆ ದೃಷ್ಟಿನಲ್ಲಿ ಫೌಂಡೇಶನ್ನು ನನಗೆ ತಿಳಿದಿರೋ ಹಾಗೆ ಒಂದು ಮಾಡೆಲ್ ಆಗಿದೆ ಅಲ್ವಾ ಮ್ಯಾಮ್? ಮಾಡೆಲ್ ಅಲ್ವಾ? ಈಗ ಮೂರ್ತಿ ಫೌಂಡೇಶನ್ ಇದೆ, ಮೊದಲು ಇನ್ಫೋಸಿಸ್ ಫೌಂಡೇಶನು, ನಮ್ಮ ತಂಗಿದು ದೇಶಪಾಂಡೆ ಫೌಂಡೇಶನ್ನು ಹತ್ತಿರದಿಂದ ನಾನು ಕಂಡಿಲ್ಲ, ದೂರದಿಂದ ಅದನ್ನು ಕಂಡಿದ್ದೀನಿ. ಆ ದೇಶಪಾಂಡೆ ಫೌಂಡೇಶನ್ ದೂರದಿಂದ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ, ಪ್ರೀ ಕೋವಿಡ್ ಅವರು ಹೆಚ್ಚು ಕಡಿಮೆ ವರ್ಷಕ್ಕೊಂದು ಸಲ ಅಥವಾ 2 ವರ್ಷಕ್ಕೊಂದು ಸಲ ಡೆವಲಪ್ಮೆಂಟ್ ಸೆಕ್ಟರಲ್ಲಿ ಅಷ್ಟು ಜನನ್ನು ಸೇರಿಸಿ ಯಾವ ರೀತಿ ನಾವು ಒಂದು ಸಸ್ಟೈನಬಿಲಿಟಿ ಲೈಫ್ ಆ್ಯಂಡ್ ಲೈವ್ಲಿಹುಡ್ ಅದ್ರ ಜೊತೆಗೆ ಕೆಲಸ ಮಾಡ್ತಾಯಿದ್ದು ಅದೆಲ್ಲ ನನಗೆ ಗೊತ್ತಿತ್ತು. ಆದರೆ ಆ ಹಳ್ಳಿ ಜನಕ್ಕೆ ಒಂದು ಲೈವ್ಲಿಹುಡ್ಡು ಮತ್ತು ಅವ್ರದ್ದು ಒಂದು ಇನ್ಕಮ್ ಜನ್ರೇಟಿಂಗು ಅದನ್ನು ಮಾಡ್ತಾ ಇದ್ದಾರಲ್ಲ, ಅದು ಅಮೇಝಿಂಗ್ ಕೆಲಸ. ಅದು ಕೂಡ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ವಿಷಯ ತಿಳ್ಕೊಳ್ಳೋದಕ್ಕೆ ತುಂಬ ಆಸೆ ಇದೆ. ಮ್ಯಾಮ್, ನೀವು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ. ನೀವು ಅವರು ಸ್ಟ್ರಕ್ಚರ್ಡಾಗಿ ಬೇರೆ ಥರ ಕೆಲಸ ಮಾಡ್ತಾಯಿದ್ದಾರೆ, ನೀವೊಬ್ಬ ಡಾಕ್ಟರಾಗಿ ನಿಮ್ಮ ಫೀಲ್ಡಲ್ಲಿ ಎಷ್ಟೊಂದು ಜನಕ್ಕೆ, ಅದರಲ್ಲೂ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ, ಸರ್ಕಾರಿ ಎಸ್ಟಾಬ್ಲಿಷ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ನೀವು ಸಾಕಷ್ಟು ಜನಸೇವೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಇವತ್ತಿಗೂ ಕೂಡ ಚಿನ್ಮಯ ಆಸ್ಪತ್ರೆಯಲ್ಲಿ ನೀವು ಆ್ಯಕ್ಟಿವ್ಲಿ ಇನ್ವಾಲ್ವ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನಿಮಗೆ ಧನ್ಯವಾದ ತಿಳಿಸ್ತೀನಿ. ನಾನು ಇಲ್ಲಿ ಕರೆದು ನನಗೆ ಗೊತ್ತಿರೋದೇನೋ 4 ಮಾತು ಹೇಳಲಿಕ್ಕೆ ಕರೆದು. ಇಲ್ಲ ಮ್ಯಾಮ್, 4 ಮಾತು ಅಂತ ಅಲ್ಲ. ಯಾಕೆ ಅಂತಂದರೆ ನಮಗೆ ಎಲ್ಲರಿಗೂ ಕೂಡ ಮಲ್ಟಿಪಲ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ, ಫೇಸಸ್ ಇರುತ್ತೆ. ನಿಮ್ಮನ್ನು ಡಾಕ್ಟ್ರಾಗಿ ನೋಡಿದ್ದುಂಟು, ಅದರ್ ಸೈಡ್ ಆಫ್ ಡಾಕ್ಟ್ರಿಗೆ ನೋಡಬೇಕು ಅಂತ ಆಸೆ ಇದ್ದಿತ್ತು. ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಅವ್ರಿಗೆ ಗಂಟ್ಲು ಕೂಡ ಅರೆಸ್ಟ್ ಆಗಿತ್ತು. ಇನ್ಸ್ಪೈಟ್ ಆಫ್ ದ್ಯಾಟ್ ಅವ್ರು ಅವಾಗವಾಗ ನೀರು ಕುಡ್ಕೊಂಡು ನಮ್ಮ ಜೊತೆ ನಿಮ್ಮ ಜೊತೆ ಮಾತಾಡಿದ್ದಾರೆ. ಆ್ಯಂಡ್ ವಿ ರಿಯಲಿ ಎಂಜಾಯ್ಡ್ ಯುವರ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಥ್ಯಾಂಕ್ ಯು, ಧನ್ಯವಾದ.